ಎಸ್ ಚರ್ಚೆ ಆರಂಭಿಸೋಣ. ಈಗ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಶಿವಾನಂದ ರೆಡ್ಡಿ ಅವರಿದ್ದಾರೆ, ಕಾಂಟ್ರಾಕ್ಟರ್ಗಳ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಕಡೆ ಕೆ ಸಿ ನಾಗರಾಜ್ ಇದ್ದಾರೆ, ರೈತರು. ನಾಗರಾಜ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ರೈತರು ಲಕ್ಷ್ಮಣ್ ಹೂಗಾರ್ ಅವರಿದ್ದಾರೆ. ಲಕ್ಷ್ಮಣ್ ಹೂಗಾರ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ದಶರಥ್, ನಮಸ್ತೆ. ನಿಮ್ಮನ್ನು ಮತ್ತೊಮ್ಮೆ ಸ್ಕ್ರೀನಲ್ಲಿ ನೋಡೋದೇ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ ಸರ್. ನಾವು ನಿಮ್ ಜಾಗದಾಗ ಇದ್ವಿ, ನೀವು ಪ್ರಶ್ನೆ ಕೇಳೋ ಜಾಗದಲ್ಲಿ ನಾವಿದೀವಿ, ಉತ್ತರ ಕೊಡ್ಬೇಕೀಗ. ಓಕೆ, ವಿಷಯಕ್ಕೆ ಬರೋಣ. ಈಗ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದಲೇ ಆರಂಭ ಮಾಡೋಣ. ಯಾಕಂತ ಹೇಳಿದ್ರೆ ಒಂದು ಕಂಪನಿ ಹೂಡಿಕೆ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಪರಮೋಚ್ಚ ಗುರಿ ಲಾಭವೇ ಇರುತ್ತೆ. ಹೀಗಾಗಿ ಲಾಭದ ಹೊರತಾಗಿ ಸೇವೆಯನ್ನು ನಿರೀಕ್ಷೆ ಮಾಡಬಹುದಾ ಅಂತ ಹೇಳಿ? ಖಂಡಿತ ಸಾಧ್ಯ ಇಲ್ಲ. ಈಗ ಒಂದು ಜೊತೆ ಚಪ್ಪಲಿ ತಗೊಂಡ್ರೆ ಇವತ್ತು ₹1,000 ಇದೆ. ಆ ₹1,000 ಬೆಲೆ ಫಿಕ್ಸ್ ಮಾಡೋರು ಚಪ್ಪಲಿ ತಯಾರು ಮಾಡತಕ್ಕಂತ ಕಂಪನಿ. ಇವತ್ತು ಪ್ರೈವೇಟ್ ಟಾಟಾ ಪವರ್ ಕಂಪನಿ ಇವತ್ತು KRC ಮುಂದೆ ಕದ್ದು ಮುಚ್ಚಿ ಹೇಗೆ ಅರ್ಜಿ ಸಲ್ಲಿಸ್ತು, ಇದು ನಮ್ಗೆ ಗೊತ್ತೇ ಆಗ್ಲಿಲ್ಲ. ಪ್ರತಿಯೊಂದು ಗೊತ್ತಾಗುತ್ತೆ, ಮುಕ್ತವಾಗಿ ಚರ್ಚೆ ಆಗ್ಬೇಕಾಗಿತ್ತಲ್ಲ. ಇವತ್ತು KRC ಮುಂದೆ ಅವ್ರ ಅರ್ಜಿ ಸಲ್ಲಿಸಿದ್ದೆ ಗೊತ್ತಾಗಿಲ್ಲ. ಯಾವಾಗ ಅಂದ್ರೆ ಸಲ್ಲಿಸಿದ ಆದ್ಮೇಲೆ ಗೊತ್ತಾಗಿರೋದು. ಅಂದ್ರೆ ಇದಕ್ಕಿಂತ ಮೊದಲು ಯಾವ ರೀತಿಯಾಗಿ ಇದು ಗುಪ್ತವಾಗಿದೆ ಅನ್ನುವಂಥದ್ದು ಅನುಮಾನ ಕಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇವತ್ತು ರೈತರು ಇರ್ತಕ್ಕಂಥದ್ದು. ಇದು ನೀವು ಒಡಿಶಾದಲ್ಲಿ ಈಗಾಗಲೇ ಜಾರಿಗೊಳಿಸಿದ್ದಾರೆ. ಅಲ್ಲೂ ಕೂಡ ಇವತ್ತು ಅಲ್ಲಿ ಇರ್ತಕ್ಕಂಥ ಒಡಿಶಾ ರೆಗ್ಯುಲೇಟರಿ ಅಥಾರಿಟಿ ಇದೆ, KRC ತರದ್ದು ನಮ್ಮ ಕರ್ನಾಟಕದ ತರ. ಅವರು ಕೂಡ ಈಗ ಅಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. 4 ಡೆಸ್ಕಾಮ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಏನಿದೆ ಪ್ರೈವೇಟ್ ತಗೊಂಡಿರೋದು, ಅಲ್ಲೂ ಕೂಡ ಒಡಿಶಾದಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ, ನೀವು ಲಾಭ ಇರೋ ಕಡೆ ಮಾತ್ರ ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ದೀರಾ, ಅತಿ ಹೆಚ್ಚು ದುಡ್ಡು ಬರ್ತಕ್ಕಂಥ ಕಡೆ ಮಾತ್ರ. ಯಾವ್ದೇ ಪ್ರೈವೇಟ್ ಬಸ್ ಕಡೆ ಲಾಭ ಇರೋ ಕಡೆ ಮಾತ್ರ ಓಡಿಸ್ತಾರೆ. ಇವ್ರು ಕೇಳಿರೋದು ಪ್ಯಾರಲಲ್ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮಲ್ಲಿ ಆಲ್ರೆಡಿ ಲಕ್ಷಾಂತರ ಕೋಟಿ ವ್ಯವಸ್ಥೆ ಇರ್ತಕ್ಕಂಥ ಒಂದು ನಮ್ಮ ಹತ್ರ ಈ ನೆಟ್ವರ್ಕ್ ಇದೆ, ಜಾಲ ಇದೆ. ಈಗ ಎಲೆಕ್ಟ್ರಿಕ್ ಪವರ್ ಗ್ರಿಡ್ ಇದೆ, ನಮ್ದು ಕೇಬಲ್ ಸಿಸ್ಟಮ್ ಇದೆ, ನಮ್ಗೆ ಪ್ರತಿಯೊಂದು ಕಡೆ ಟ್ರಾನ್ಸ್ಫಾರ್ಮಿಂಗ್ ಸಿಸ್ಟಮ್ ಇದೆ. ಈಗ ಇದನ್ನ ಪ್ಯಾರಲ್ ಆಗಿ ಅವ್ರು ಇನ್ವೆಸ್ಟ್ ಮಾಡ್ತಾರ, ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರದಾ, ಅಥವಾ ನಾವು ರೆಡಿ ಇರ್ತಕ್ಕಂಥ ಬಸ್ ಅನ್ನು ಅವ್ರಿಗೆ ಬಿಟ್ಕೊಡೋದು? ಅಂದ್ರೆ ಡ್ರೈವರ್ ಅವರು, ಕಂಡಕ್ಟರ್ ಅವರು. ನಾವು ಹಿರಿಯೂರಿಂದ ಚಿತ್ರದುರ್ಗ ಹೋಗ್ಬೇಕಾದ್ರೆ ಐಮಂಗಲ ಸ್ಟಾಪ್ ನಿಲ್ಲಿಸ್ಬೇಕು, ಮತ್ತೊಂದು ಕಡೆ ಮಲ್ಲಪ್ಪನಲ್ಲಿ ಸ್ಟಾಪ್ ನಿಲ್ಲಿಸ್ಬೇಕು. ಇದನ್ನ ಸರ್ವಿಸ್ ಅಂತ ಕರಿತೀವಿ, ಇದನ್ನ ಕಲ್ಯಾಣ ಕಾರ್ಯಕ್ರಮ ಅಂತ ಕರಿತೀವಿ. ಇಲ್ಲ ನಾನು ಹಿರಿಯೂರು ಬಸ್ ಹತ್ಬಿಟ್ಟು ನಾನು ಚಿತ್ರದುರ್ಗ ಹೋಗ್ತೀನಿ, ಡೈರೆಕ್ಟ್ ನನಗೆ ಟಿಕೆಟ್ ದುಡ್ಡು ಬರ್ಬೇಕು ಅಂತಂದ್ರೆ ಇದು ಲಾಭ ಆಗುತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಆಗಿರ್ತಕ್ಕಂಥದ್ದು ಸಮಾಜವಾದಿ ನಾಯಕ ಅಂತ ಹೇಳ್ತಾರೆ. ಇವರು ಫ್ರೀ ಸ್ಕೀಮ್ ಕೊಟ್ರು, ನಾವು ಅದು ಯಾವ್ದು ವಿರೋಧ ಮಾಡೋದು, ಯಾಕಂದ್ರೆ ಕಲ್ಯಾಣ ಕಾರ್ಯಕ್ರಮಗಳು ಬರ್ಬೇಕನ್ನುವಂಥದ್ದು. ಆದ್ರೆ ಜಾರ್ಜ್ ಅವರು ಅದ್ರ ಹಿಂದಿನ ಆಡಳಿತ ಏನಿದೆ, ಇದು ಹೇಗೆ ಇದು ಕದ್ದು ಮುಚ್ಚಿ ಆಯ್ತು, ಈ ಅರ್ಜಿ ಹೆಂಗೋಯ್ತು, ಇವತ್ತು ನಿಯಂತ್ರಣ ಆಯೋಗಗಳು ಕೂಡ ಅನುಮಾನ ಬರುತ್ತೆ. ಈಗಾಗಲೇ ಅಧ್ಯಕ್ಷರಿಗೂ ಹೋಗಿದ್ದಾವೆ. ಎಲ್ಲೋ ಒಂದ್ ಕಡೆ 35 ಲಕ್ಷ ಗ್ರಾಹಕರು ಇರ್ತಕ್ಕಂಥದ್ದು ದಶರಥ್. ಇವತ್ತು ನಮ್ಮ IT ಏನು ರೈತರು ಬಳಸುವಂತ ಕೃಷಿ ಪಂಪ್ ಸೆಟ್ಗಳಿದಾವೆ. ಇವತ್ತು ನಮ್ಮ ಭಾಗದಲ್ಲಿ 3 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬ ರೈತ ಇವತ್ತು ರಾತ್ರಿ ಹಗಲು ಕಾಯ್ತಾ ಇದ್ದಾರೆ 3 ಗಂಟೆ ಕರೆಂಟ್ಗೆ, 4 ಗಂಟೆ ಕರೆಂಟ್ಗೆ. ಮೊದಲೆಲ್ಲ 20 ಗಂಟೆ ಕರೆಂಟ್ ಫ್ರೀ, ಅಂದ್ರೆ ಯಾವಾಗಲೂ 24 ಗಂಟೆ ಕರೆಂಟ್ ಇರೋದು ಒಂದು 15 ವರ್ಷ ಹಿಂದೆ. ಇವತ್ತು 3 ಗಂಟೆ ಕೂಡ ಫ್ರೀ ಆಗಿ ಸಿಗ್ತಾ ಇಲ್ಲ. ರೈತರು ಅದರಲ್ಲೂ ಕೂಡ 3 ಗಂಟೆ 4 ಗಂಟೆಯಲ್ಲಿ 10 ಸಲ ಹೋಗುತ್ತೆ. ಯಾಕಂತಂದ್ರೆ ಲೋಡ್ ಜಾಸ್ತಿ ಆಗ್ತದೆ. ಕರೆಂಟ್ ಫಸ್ಟ್ ವೋಲ್ಟೇಜ್ 1 ಗಂಟೆ ಚೆನ್ನಾಗಿರುತ್ತೆ, ಆಮೇಲೆ ಲೋ ಆಗುತ್ತೆ. ನಮ್ಮ ಬೆಳೆ ಉಳಿತಾ ಇದಲ್ಲ. ಇವತ್ತು 1708 ಅಡಿ ನೀರು ಹೋಗಿದೆ, ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಮಳೆಗಾಲ ಕೈ ಕೊಟ್ಟಿದೆ. ಇವತ್ತು ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥ ಫ್ರೀ ಇರ್ತಕ್ಕಂಥ ಕರೆಂಟ್ ನಾಳೆ ಇವರು ಪ್ರೈವೇಟ್ನವ್ರು ಬಂದ್ರೆ ನಾಳೆ ಇಲ್ರಿ ನಮ್ಗೆ ಲಾಭ ಆಗಲ್ಲ. ಅಂದ್ರೆ ಇದು ಕ್ರಾಸ್ ಸಬ್ಸಿಡಿ ಅನ್ನೋದು. ಯಾರು ಕಾರ್ಖಾನೆಗಳಿದಾರೋ, ಯಾರು ಉಳ್ಳವರಿದಾರೋ, ಯಾರು ಶ್ರೀಮಂತರಿದಾರೋ ಅವರಿಗೆ ಹೆಚ್ಚಿನ ದರದಲ್ಲಿ ಕರೆಂಟ್ ಅನ್ನ ಪೂರೈಸಿ ಅದರಿಂದ ಬರ್ತಕ್ಕಂಥ ಲಾಭವನ್ನ ಇವತ್ತು ಕಲ್ಯಾಣ ಕಾರ್ಯಕ್ರಮ. ಸರ್ಕಾರ ಅಂತಂದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಕಂಪನಿ ಅಲ್ಲ, ಟಾಟಾ ಪವರ್ ಕಂಪನಿ ಅನ್ನೋದು ಪ್ರಾಫಿಟ್ ಇಲ್ಲದೆ ಅವ್ರು ಬರೋದಿಲ್ಲ. ಹಾಗಿದ್ರೆ ಗ್ರಾಮೀಣ ಭಾಗದ ವಿದ್ಯುತ್ ಪೂರೈಕೆ ಜವಾಬ್ದಾರಿ ತೆಗೆದುಕೊಳ್ತಾರೆ ಅವರು. ನಾನು ನೇರವಾಗಿ ಪ್ರಶ್ನೆ ಸರ್, ಒಂದರ್ಥ ಆಗಲ್ಲ. ಖಾಸಗಿಯವರು ನಿರ್ವಹಣೆ ಮಾಡಿದ್ರೆ, ಖಾಸಗಿಯವರು ವಿತರಣೆ ಮಾಡಿದ್ರೆ ಅಲ್ಲಿ ಲಾಭ ಆಗುತ್ತೆ, ಸರ್ಕಾರ ನಿರ್ವಹಣೆ ಮಾಡಿದ್ರೆ, ಸರ್ಕಾರ ವಿತರಣೆ ಮಾಡಿದ್ರೆ ನಷ್ಟ ಆಗುತ್ತೆ. ಖಾಸಗಿಯವರು ಬಂದು ಜಾದು ಮಾಡ್ಬಿಡ್ತಾರಾ? ಜಾದು ಅಲ್ಲ, ಸರ್ಕಾರ ಕೂಡ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಅಧಿಕಾರಿಗಳ ಕೊರತೆ ಇದೆ. ಇವತ್ತು ಜೆಸ್ಕಾಂ ಇದೆ, ಬೆಸ್ಕಾಂ ಇದೆ. ಇವತ್ತು KRC ಮುಂದೆ ಟಾಟಾ ಪವರ್ ತನ್ನ ಅರ್ಜಿಯನ್ನು ಸಲ್ಲಿಸಿದೆ. ನಮ್ಗೆ ಪ್ಯಾರಲಲ್ಲಿ ನಾವು ಟ್ರಾನ್ಸ್ಮಿಷನ್ ನಾವು ವಿದ್ಯುತ್ನ ಪೂರೈಕೆ ಮಾಡ್ತೀವಿ ಅನ್ನುವಂತ ಒಂದು ಅರ್ಜಿ ಹೋಗಿದೆ. ಇವತ್ತು ಬೆಸ್ಕಾಂ ಮಾಡಿದೆ. ಬೆಸ್ಕಾಂನ ಅಧಿಕಾರಿಗಳು ಈಗಾಗಲೇ ವಿದ್ಯುತ್ ನೌಕರರ ಸಂಘಟನೆಗಳು ವಿರೋಧ ಮಾಡಿದ್ದೇವೆ. ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಸಂಯುಕ್ತ ವಿದ್ಯುತ್ ಕಾರ್ಮಿಕರ ಸಂಘಟನೆ, ರೈತ ಸಂಘಟನೆಗಳು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಮನೆಗಳ ಮೂಲಕ ಹೋರಾಟಗಳ ಮೂಲಕ ನಿರಂತರವಾಗಿ ಉತ್ತರ ಪ್ರದೇಶದಲ್ಲಿ ಹೋರಾಟ ನಡೀತಾರೆ.
ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದಲ್ಲಿ ನಾವು ಖಾಸಗೀಕರಣಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದು. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಹೇಳ್ತಿದ್ದು ನಾವೆಲ್ಲ ರಾಷ್ಟ್ರೀಕರಣ ಪರವಾಗಿದ್ದೀವಿ. ಮನಮೋಹನ್ ಸಿಂಗ್ ಬಂದ ನಂತರ ಇದು ಇಂಟರ್ನೆಟ್ ಅಲ್ಲ, ಇದು ಮೊಬೈಲ್ ಅಲ್ಲ, ಇದು ಹಿಂಗೆ ಯಾವುದೋ ಒಂದು ನಾನು ಕೆಲಸ ಮಾಡ್ತಾ ಇದ್ದಾಗ ಒಂದು ಡಿ ಕಂಪನಿ ಯಾವ ರೀತಿ ಇವತ್ತು ದೇಶದ ಜನರ ಮುಂದೆ ನಾವು 300 ರೂಪಾಯಿಗೆ 3 ತಿಂಗಳು ಫ್ರೀ, ಡಾಟಾ ಫ್ರೀ, ನೀವ್ ಏನ್ ಬೇಕಾದ್ರೂ ಫೋನ್ ಮಾಡ್ಬೋದು, ಅದು ರಾತ್ರಿ 1 ಗಂಟೆಗೆ ಫೋನ್ ಮಾಡ್ಬೋದು ಅನ್ನುವಂತ ಆಮಿಷ ಹೊಡ್ತು. ಇವತ್ತು ಅದೇ 3 ತಿಂಗಳು ನಾವು ಏನಾದ್ರು ಏನು ಅದನ್ನ ನಾವು ಹಾಕ್ಬೇಕಾದ್ರೆ ಇವತ್ತು ಟ್ಯಾರಿಫ್ 800 ಚಿಲ್ಲರೆ ಹೋಗಿದೆ. ಅಂದ್ರೆ ನಮ್ಮನ್ನ ಆಮಿಷ ಇದು. ಫಸ್ಟ್ ನಿಮಗೆ ಸುಂದರವಾಗಿ ಲಿಪ್ಸ್ಟಿಕ್ ಮೇಕಪ್ ಬಹಳ ಚೆನ್ನಾಗಿ ಕಾಣುತ್ತೆ ನೋಡೋರಿಗೆ. ಬರ್ತಾ 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 ಇದು ನಮ್ಮ ರೈತರಿಗೆ, ಬಡವರಿಗೆ, ಆಮೇಲೆ ಶ್ರಮಿಕರಿಗೆ, ಆಮೇಲೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಮರಣ ಶಾಸನ ಆಗುತ್ತೆ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಬೇಕು, ಜಾರ್ಜ್ ಅವರು ಉತ್ತರ ಕೊಡ್ಬೇಕು, ಬಿಜೆಪಿ ಕೂಡ ಜವಾಬ್ದಾರಿ. ಯಾಕಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರವೇ ಇವತ್ತು ಎಲೆಕ್ಟ್ರಿಸಿಟಿ ಪಾಲಿಸಿ ಅನ್ನೋಂಥ ಕಳೆದು ಬಂದಿದೆ. ಈಗ ಏನು ನ್ಯಾಷನಲ್ ಪವರ್ ಪಾಲಿಸಿ ಅನ್ನೋಂಥದ್ದು, ಅದರಲ್ಲಿ ಖಾಸಗೀಕರಣ ಮಾಡ್ಬೇಕು ಹಂತವಾಗಿ ಅನ್ನೋಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ನಮ್ಮ ದೇಶದ 60% ರೈತರಿಗೆ, ಶ್ರಮಿಕರಿಗೆ, ದುಡಿಯೋರಿಗೆ ಅನ್ಯಾಯ ಮಾಡ್ತಾ ಇದೆ. ಇದರಲ್ಲೆಲ್ಲ ಒಂದ್ ಕಡೆ ಲಾಭ ಅನ್ನುವಂಥದ್ದು ಇವತ್ತು ಶಿಕ್ಷಣ, ಕೃಷಿ, ವಿದ್ಯುತ್ ಅನ್ನುವಂಥದ್ದು ಬಹಳ ನೀಡಿದೆ. ಗಾಳಿ ಬೆಳಕು ಯಾವ ರೀತಿ ನಮ್ಗೆ ಪ್ರತಿಯೊಬ್ಬನಿಗೆ ಅಗತ್ಯ ಇದೆಯೋ ಅದೇ ರೀತಿ ವಿದ್ಯುತ್ ಇಲ್ಲದೆ ಕೂಡ ನಾವು ಬದುಕಕ್ಕಾಗಲ್ಲ. ಈ ಮೊಬೈಲ್ ಇವತ್ತು ಇದೊಂದು ಇಲ್ಲ ಅಂದ್ರೆ ಇನ್ನೊಂದು ಮೊಬೈಲ್ ಶಿಫ್ಟ್ ಆಗ್ಬೋದು. ಇವತ್ತು ದೇಶದ ಕಟ್ಟೆ ಇಟ್ಟು ಹುಡುಗ ಇಟ್ಟು ಇವತ್ತು ಯಾವ ರೀತಿ ಏಕಸ್ವಾಮ್ಯ ಇವತ್ತು ಟೆಲಿಕಾಂ ಸೆಕ್ಟರ್ ಇದೆ. ಆ ಇನ್ನೊಂದು ಕಂಪನಿ ಬಿಟ್ಟರೆ ಬೇರೆ ಕಂಪನಿ ವೋಡಾಫೋನ್ ಹೋಯ್ತು, ಡೊಕೊಮೊ ಹೋಯ್ತು, ಏರ್ಸೆಲ್ ಹೋಯ್ತು, ಏರ್ಟೆಲ್ ಹೋಯ್ತು. ಹಾಗಾಗಿ ನಾಳೆಗೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇವತ್ತು ಏನ್ ಹೇಳ್ತಾರೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಕಾಂಪಿಟೇಷನ್ ಮಾಡ್ಬೇಕು. ಅದು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ, ಇದು ವೆಲ್ಫೇರ್ ಇರ್ತಕ್ಕಂಥ ಒಂದು ಸ್ಟೇಟ್. ಇದು ವೆಲ್ಫೇರ್ ಸ್ಟೇಟ್ ಅಂತಂದ್ರೆ ಕುಂಟನಿಗೆ, ಕೂಣನಿಗೆ, ಕಣ್ಣಿಲ್ದವನಿಗೆ, ಕಾಲಿಲ್ದವನಿಗೆ, ಹೊಟ್ಟೆ ಎಣ್ಣೆ ಇಲ್ದವನಿಗೆ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇರ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು. ಎಲ್ಲೊಂದ್ ಕಡೆ ಲಾಭ ಆಗಿದೆ. ಭ್ರಷ್ಟ ಅಧಿಕಾರಿಗಳನ್ನ ಮೇಲೆ ಕಡಿಮೆ ತಗೊಳ್ಳಿ, ಟ್ರಾನ್ಸ್ಮಿಷನ್ ಲಾಸ್ ಇದ್ರೆ ತಡೀರಿ, ಕಳ್ತನ ಆಗ್ತಾ ಇದ್ರೆ ಅದು ತಡ್ರಿ. ನಿಮ್ ಕೈಲಾಗದೆ ಇರ್ತಕ್ಕಂಥ ಅಧಿಕಾರಿಗಳು ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳು ಬೇನಾಮಿಯಲ್ಲಿ ಗುತ್ತಿಗೆದಾರರು ಮಾಡ್ಕೊತಾರೆ, ಬೇನಾಮಿಯಲ್ಲಿ ಅವರು ವ್ಯವಹಾರಗಳು ಮಾಡ್ಕೊತಾರೆ. ಹಿಂದೆ ಒಂದು ನೈಸ್ ಕಂಪನಿಯಲ್ಲಿ ದೊಡ್ಡ ಕಾಂಟ್ರವರ್ಸಿ ಆದಾಗ ಓಕೆ 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 ಹಾಗೆ ಸಂಪರ್ಕದಲ್ಲಿ ಸರಿ ಮಾತನಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಎಸ್, ಚರ್ಚೆ ಆರಂಭಿಸೋಣ. ಈಗ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಶಿವಾನಂದ್ ರೆಡ್ಡಿ ಅವರಿದ್ದಾರೆ, ಕಾಂಟ್ರಾಕ್ಟರ್ಗಳ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಕಡೆ KC ನಾಗರಾಜ್ ಇದ್ದಾರೆ, ರೈತರು. ನಾಗರಾಜ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಝೂಮ್ ಲೈವಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ರೈತರು ಲಕ್ಷ್ಮಣ್ ಹೂಗಾರ್ ಅವರಿದ್ದಾರೆ. ಲಕ್ಷ್ಮಣ್ ಹೂಗಾರ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ದಸರಾ, ನಮಸ್ತೆ. ನಿಮ್ಮನ್ನು ಮತ್ತೊಮ್ಮೆ ಸ್ಕ್ರೀನಲ್ಲಿ ನೋಡೋದೇ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ ಸರ್. ನಾವು ನಿಮ್ ಜಾಗದಾಗಿದ್ವಿ, ಈಗ ನೀವು ಪ್ರಶ್ನೆ ಕೇಳೋ ಜಾಗದಲ್ಲಿ ನಾವಿದೀವಿ, ಉತ್ತರ ಕೊಡ್ಬೇಕೀಗ. ಓಕೆ, ವಿಷಯಕ್ಕೆ ಬರೋಣ. ಈಗ ಖಾಸಗೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಂದಲೇ ಆರಂಭ ಮಾಡೋಣ. ಯಾಕಂತ ಹೇಳಿದ್ರೆ ಒಂದು ಕಂಪನಿ ಹೂಡಿಕೆ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಪರಮೋಚ್ಚ ಗುರಿ ಲಾಭವೇ ಇರುತ್ತೆ. ಹೀಗಾಗಿ ಲಾಭದ ಹೊರತಾಗಿ ಸೇವೆಯನ್ನು ನಿರೀಕ್ಷೆ ಮಾಡಬಹುದಾ ಅಂತ ಹೇಳಿ? ಖಂಡಿತ ಸಾಧ್ಯ ಇಲ್ಲ. ಈಗ ಒಂದು ಜೊತೆ ಚಪ್ಪಲಿ ತಗೊಂಡ್ರೆ ಇವತ್ತು 1000 ರೂಪಾಯಿ ಇದೆ. ಆ 1000 ರೂಪಾಯಿಗೆ ಬೆಲೆ ಫಿಕ್ಸ್ ಮಾಡೋರು ಯಾರು? ಚಪ್ಪಲಿ ತಯಾರು ಮಾಡತಕ್ಕಂಥ ಕಂಪನಿ. ಇವತ್ತು ಪ್ರೈವೇಟ್ ಟಾಟಾ ಪವರ್ ಕಂಪನಿ ಇವತ್ತು KRC ಮುಂದೆ ಕದ್ದು ಮುಚ್ಚಿ ಹೇಗೆ ಅರ್ಜಿ ಸಲ್ಲಿಸ್ತು, ಇದು ನಮ್ಗೆ ಗೊತ್ತೇ ಆಗ್ಲಿಲ್ಲ. ಪ್ರತಿಯೊಂದು ಗೊತ್ತಾಗುತ್ತೆ, ಮುಕ್ತವಾಗಿ ಚರ್ಚೆ ಆಗ್ಬೇಕಾಗಿತ್ತಲ್ಲ. ಇವತ್ತು KRC ಮುಂದೆ ಅವ್ರ ಅರ್ಜಿ ಸಲ್ಲಿಸಿದ್ದೆ ಗೊತ್ತಾಗಿಲ್ಲ. ಯಾವಾಗ ಅಂದ್ರೆ ಸಲ್ಲಿಸಿದ ಆದ್ಮೇಲೆ ಗೊತ್ತಾಗಿರೋದು. ಅಂದ್ರೆ ಇದಕ್ಕಿಂತ ಮೊದಲು ಯಾವ ರೀತಿಯಾಗಿ ಗುಪ್ತವಾಗಿದೆ ಅನ್ನುವಂಥದ್ದು ಅನುಮಾನ ಕಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇವತ್ತು ರೈತರು ಇರ್ತಕ್ಕಂಥದ್ದು. ಇದು ನೀವು ಒಡಿಶಾದಲ್ಲಿ ಈಗಾಗಲೇ ಜಾರಿಗೊಳಿಸಿದ್ದಾರೆ. ಅಲ್ಲೂ ಕೂಡ ಇವತ್ತು ಅಲ್ಲಿ ಇರ್ತಕ್ಕಂಥ ಒಡಿಶಾ ರೆಗ್ಯುಲೇಟರಿ ಅಥಾರಿಟಿ ಇದೆ, KRC ತರದ್ದು ನಮ್ಮ ಕರ್ನಾಟಕದ ತರ. ಅವರು ಕೂಡ ಈಗ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. 4 ಡೆಸ್ಕಾಂ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ ಏನಿದೆ ಪ್ರೈವೇಟ್ ತಗೊಂಡಿರೋದು, ಅಲ್ಲೂ ಕೂಡ ಒಡಿಶಾದಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ನೀವು ಲಾಭ ಇರೋ ಕಡೆ ಮಾತ್ರ ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ದೀರಾ, ಅತಿ ಹೆಚ್ಚು ದುಡ್ಡು ಬರ್ತಕ್ಕಂಥ ಕಡೆ ಮಾತ್ರ. ಯಾವ್ದೇ ಪ್ರೈವೇಟ್ ಬಸ್ ಕಡೆ ಲಾಭ ಇರೋ ಕಡೆ ಮಾತ್ರ ಓಡಿಸ್ತಾರೆ. ಇವ್ರು ಕೇಳಿರೋದು ಪ್ಯಾರಲಲ್ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಆಲ್ರೆಡಿ ಲಕ್ಷಾಂತರ ಕೋಟಿ ವ್ಯವಸ್ಥೆ ಇರತಕ್ಕಂಥ ಒಂದು ನಮ್ಮ ಹತ್ರ ಈ ನೆಟ್ವರ್ಕ್ ಇದೆ, ಜಾಲ ಇದೆ. ಈಗ ಎಲೆಕ್ಟ್ರಿಕ್ ಪವರ್ ಗ್ರಿಡ್ ಇದೆ, ನಮ್ದು ಕೇಬಲ್ ಸಿಸ್ಟಮ್ ಇದೆ, ನಮ್ಗೆ ಪ್ರತಿಯೊಂದು ಕಡೆ ಟ್ರಾನ್ಸ್ಫಾರ್ಮಿಂಗ್ ಸಿಸ್ಟಮ್ ಇದೆ. ಈಗ ಇದನ್ನ ಪ್ಯಾರಲ್ ಆಗಿ ಅವ್ರು ಇನ್ವೆಸ್ಟ್ ಮಾಡ್ತಾರ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರದಾ, ಅಥವಾ ನಾವು ರೆಡಿ ಇರ್ತಕ್ಕಂಥ ಬಸ್ ಅನ್ನು ಅವ್ರಿಗೆ ಬಿಟ್ಕೊಡೋದು? ಅಂದ್ರೆ ಡ್ರೈವರ್ ಅವರು, ಕಂಡಕ್ಟರ್ ಅವರು. ನಾವು ಹಿರಿಯೂರಿಂದ ಚಿತ್ರದುರ್ಗ ಹೋಗ್ಬೇಕಾದ್ರೆ ಐಮಂಗಲ ಸ್ಟಾಪ್ ನಿಲ್ಲಿಸ್ಬೇಕು, ಮತ್ತೊಂದ್ ಕಡೆ ಮಲ್ಲಪ್ಪನಲ್ಲಿ ಸ್ಟಾಪ್ ನಿಲ್ಲಿಸ್ಬೇಕು. ಇದನ್ನ ಸರ್ವಿಸ್ ಅಂತ ಕರಿತೀವಿ, ಇದನ್ನ ಕಲ್ಯಾಣ ಕಾರ್ಯಕ್ರಮ ಅಂತ ಕರಿತೀವಿ. ಇಲ್ಲ ನಾನು ಹಿರಿಯೂರು ಬಸ್ ಹತ್ಬಿಟ್ಟು ನಾನು ಚಿತ್ರದುರ್ಗ ಹೋಗ್ತೀನಿ, ನಾನು ಡೈರೆಕ್ಟ್ ನನಗೆ ಟಿಕೆಟ್ ದುಡ್ಡು ಬರ್ಬೇಕು ಅಂತಂದ್ರೆ
ಇದು ಲಾಭ ಆಗುತ್ತೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಆಡಳಿತದಲ್ಲಿರ್ತಕ್ಕಂಥದ್ದು ಸಮಾಜವಾದಿ ನಾಯಕ ಅಂತ ಹೇಳ್ತಾರೆ. ಇವರು ಫ್ರೀ ಸ್ಕೀಮ್ ಕೊಟ್ರು, ನಾವು ಅದು ಯಾವ್ದು ವಿರೋಧ ಮಾಡಲ್ಲ, ಯಾಕಂದ್ರೆ ಕಲ್ಯಾಣ ಕಾರ್ಯಕ್ರಮಗಳು ಬರ್ಬೇಕನ್ನುವಂಥದ್ದು. ಆದ್ರೆ ಜಾರ್ಜ್ ಅವರು ಅದರ ಹಿಂದಿನ ಆಡಳಿತ ಏನಿದೆ ಇದು ಹೇಗೆ ಇದು ಕದ್ದು ಮುಚ್ಚಿ ಆಯ್ತು, ಈ ಅರ್ಜಿ ಹೆಂಗ್ ಹೋಯ್ತು, ಇವತ್ತು ನಿಯಂತ್ರಣ ಆಯೋಗಗಳು ಕೂಡ ಅನುಮಾನ ಬರುತ್ತೆ. ಈಗಾಗಲೇ ಅಧ್ಯಕ್ಷರಿಗೂ ಹೋಗಿದ್ದಾವೆ. ಎಲ್ಲೋ ಒಂದ್ ಕಡೆ 35 ಲಕ್ಷ ಗ್ರಾಹಕರು ಇರ್ತಕ್ಕಂಥದ್ದು ದಶರಥ್. ಇವತ್ತು ನಮ್ಮ ಐಟಿ ಏನು ರೈತರು ಬಳಸುವಂತ ಕೃಷಿ ಪಂಪ್ ಸೆಟ್ಗಳಿದಾವೆ. ಇವತ್ತು ನಮ್ಮ ಭಾಗದಲ್ಲಿ 3 ಗಂಟೆ ಕರೆಂಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬ ರೈತ ಇವತ್ತು ರಾತ್ರಿ ಹಗಲು ಕಾಯ್ತಾ ಇದ್ದಾರೆ 3 ಗಂಟೆ ಕರೆಂಟ್ಗೆ, 4 ಗಂಟೆ ಕರೆಂಟ್ಗೆ. ಮೊದಲೆಲ್ಲ 20 ಗಂಟೆ ಕರೆಂಟ್ ಫ್ರೀ, ಅಂದ್ರೆ ಯಾವಾಗಲೂ 24 ಗಂಟೆ ಕರೆಂಟ್ ಇರೋದು ಒಂದು 15 ವರ್ಷ ಹಿಂದೆ. ಇವತ್ತು 3 ಗಂಟೆ ಕೂಡ ಫ್ರೀ ಆಗಿ ಸಿಗ್ತಾ ಇಲ್ಲ. ರೈತರು ಅದರಲ್ಲೂ ಕೂಡ 3 ಗಂಟೆ 4 ಗಂಟೆ 10 ಸಲ ಹೋಗುತ್ತೆ. ಯಾಕಂತಂದ್ರೆ ಲೋಡ್ ಜಾಸ್ತಿ ಆಗ್ತದೆ. ಕರೆಂಟ್ ಫಸ್ಟ್ ವೋಲ್ಟೇಜ್ 1 ಗಂಟೆ ಚೆನ್ನಾಗಿರುತ್ತೆ, ಆಮೇಲೆ ಲೋ ಆಗುತ್ತೆ. ನಮ್ಮ ಬೆಳೆ ಉಳಿತಾ ಇದಲ್ಲ. ಇವತ್ತು 1708 ಅಡಿ ನೀರು ಹೋಗಿದೆ, ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ, ಮಳೆಗಾಲ ಕೈ ಕೊಟ್ಟಿದೆ. ಇವತ್ತು ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥ ಫ್ರೀ ಇರ್ತಕ್ಕಂಥ ಕರೆಂಟ್ ನಾಳೆ ಇವರು ಪ್ರೈವೇಟ್ ನವ್ರು ಬಂದ್ರೆ ನಾಳೆ ಇಲ್ರಿ ನಮ್ಗೆ ಲಾಭ ಆಗಲ್ಲ ಅಂದ್ರೆ ಇದು ಕ್ರಾಸ್ ಸಬ್ಸಿಡಿ ಅನ್ನೋಂಥದ್ದು. ಯಾರು ಕಾರ್ಖಾನೆಗಳಿದಾರೋ, ಯಾರು ಉಳ್ಳವರಿದಾರೋ, ಯಾರು ಶ್ರೀಮಂತರಿದಾರೋ ಅವರಿಗೆ ಹೆಚ್ಚಿನ ದರದಲ್ಲಿ ಕರೆಂಟ್ ಅನ್ನ ಪೂರೈಸಿ ಅದರಿಂದ ಬರ್ತಕ್ಕಂಥ ಲಾಭವನ್ನ ಇವತ್ತು ಕಲ್ಯಾಣ ಕಾರ್ಯಕ್ರಮ. ಸರ್ಕಾರ ಅಂತಂದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಕಂಪನಿ ಅಲ್ಲ, ಟಾಟಾ ಪವರ್ ಕಂಪನಿ ಅನ್ನೋದು ಪ್ರಾಫಿಟ್ ಇಲ್ಲದೆ ಅವ್ರು ಬರೋದಿಲ್ಲ. ಹಾಗಿದ್ರೆ ಗ್ರಾಮೀಣ ಭಾಗದ ವಿದ್ಯುತ್ ಪೂರೈಕೆ ಜವಾಬ್ದಾರಿ ತೆಗೆದುಕೊಳ್ತಾರೆ ಅವರು. ನಾನು ನೇರವಾಗಿ ಪ್ರಶ್ನೆ ಸರ್ ಒಂದ್ ಅರ್ಥ ಆಗಲ್ಲ. ಖಾಸಗಿಯವರು ನಿರ್ವಹಣೆ ಮಾಡಿದ್ರೆ, ಖಾಸಗಿಯವರು ವಿತರಣೆ ಮಾಡಿದ್ರೆ ಅಲ್ಲಿ ಲಾಭ ಆಗುತ್ತೆ, ಸರ್ಕಾರ ನಿರ್ವಹಣೆ ಮಾಡಿದ್ರೆ, ಸರ್ಕಾರ ವಿತರಣೆ ಮಾಡಿದ್ರೆ ನಷ್ಟ ಆಗುತ್ತೆ. ಖಾಸಗಿಯವರು ಬಂದು ಜಾದು ಮಾಡ್ಬಿಡ್ತಾರಾ? ಜಾದು ಅಲ್ಲ, ಸರ್ಕಾರ ಕೂಡ ದಕ್ಷ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಅಧಿಕಾರಿಗಳ ಕೊರತೆ ಇದೆ. ಇವತ್ತು ಜೆಸ್ಕಾಂ ಇದೆ, ಬೆಸ್ಕಾಂ ಇದೆ. ಇವತ್ತು KRC ಮುಂದೆ ಟಾಟಾ ಪವರ್ ತನ್ನ ಅರ್ಜಿಯನ್ನು ಸಲ್ಲಿಸಿದೆ. ನಮಗೆ ಪ್ಯಾರಲ್ ನಾವು ಟ್ರಾನ್ಸ್ಮಿಷನ್ ನಾವು ವಿದ್ಯುತ್ನ ಪೂರೈಕೆ ಮಾಡ್ತೀವಿ ಅನ್ನುವಂತ ಒಂದು ಅರ್ಜಿ ಹೋಗಿದೆ. ಇವತ್ತು ಬೆಸ್ಕಾಂ ಮಾಡಿದೆ. ಬೆಸ್ಕಾಂನ ಅಧಿಕಾರಿಗಳು ಈಗಾಗಲೇ ವಿದ್ಯುತ್ ನೌಕರರ ಸಂಘಟನೆಗಳು ವಿರೋಧ ಮಾಡಿದ್ದೇವೆ. ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಸಂಯುಕ್ತ ವಿದ್ಯುತ್ ಕಾರ್ಮಿಕರ ಸಂಘಟನೆ, ರೈತ ಸಂಘಟನೆಗಳು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಮನೆಗಳ ಮೂಲಕ ಹೋರಾಟದ ಮೂಲಕ ನಿರಂತರವಾಗಿ ಉತ್ತರ ಪ್ರದೇಶದಲ್ಲಿ ಹೋರಾಟ ನಡೀತಾರೆ. ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದಲ್ಲಿ ನಾವು ಖಾಸಗೀಕರಣಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದು. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಹೇಳ್ತಿದ್ದು ನಾವೆಲ್ಲ ರಾಷ್ಟ್ರೀಕರಣ ಪರವಾಗಿದ್ದೀವಿ. ಮನಮೋಹನ್ ಸಿಂಗ್ ಬಂದ ನಂತರ ಇದು ಇಂಟರ್ನೆಟ್ ಅಲ್ಲ, ಇದು ಮೊಬೈಲ್ ಅಲ್ಲ, ಇದು ಹಿಂಗೆ ಯಾವುದೋ ಒಂದು ನಾನು ಕೆಲಸ ಮಾಡ್ತಾ ಇದ್ದಾಗ ಒಂದು ಶ್ರೀಕಾಂಗ್ರ ಕಂಪನಿ ಯಾವ ರೀತಿ ಇವತ್ತು ದೇಶದ ಜನರ ಮುಂದೆ ನಾವು 300 ರೂಪಾಯಿಗೆ 3 ತಿಂಗಳು ಫ್ರೀ, ಡಾಟಾ ಫ್ರೀ, ನೀವು ಏನ್ ಬೇಕಾದ್ರೂ ಫೋನ್ ಮಾಡ್ಬೋದು, ಅದು ರಾತ್ರಿ 1 ಗಂಟೆಗೆ ಫೋನ್ ಮಾಡ್ಬೋದು ಅನ್ನುವಂತ ಆಮಿಷ ಹೊಡ್ತು. ಇವತ್ತು ಅದೇ 3 ತಿಂಗಳು ನಾವು ಏನಾದ್ರು ಏನು ಅದನ್ನ ನಾವು ಹಾಕಿಸ್ಬೇಕಾದ್ರೆ ಇವತ್ತು ಟ್ಯಾರಿಫ್ 800 ಚಿಲ್ಲರೆ ಹೋಗಿದೆ. ಅಂದ್ರೆ ನಮ್ಮನ್ನ ಆಮಿಷ ಇದು. ಫಸ್ಟ್ ನಿಮಗೆ ಸುಂದರವಾಗಿ ಲಿಪ್ಸ್ಟಿಕ್, ಮೇಕಪ್ ಬಹಳ ಚೆನ್ನಾಗಿ ಕಾಣುತ್ತೆ ನೋಡೋರಿಗೆ. ಬರ್ತಾ 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 ಇದು ನಮ್ಮ ರೈತರಿಗೆ, ಬಡವರಿಗೆ, ಆಮೇಲೆ ಶ್ರಮಿಕರಿಗೆ, ಆಮೇಲೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಮರಣ ಶಾಸನ ಆಗುತ್ತೆ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಬೇಕು, ಜಾರ್ಜ್ ಅವರು ಉತ್ತರ ಕೊಡ್ಬೇಕು, ಬಿಜೆಪಿ ಕೂಡ ಜವಾಬ್ದಾರಿ. ಯಾಕಂದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರವೇ ಇವತ್ತು ಎಲೆಕ್ಟ್ರಿಸಿಟಿ ಪಾಲಿಸಿ ಅನ್ನೋಂಥ ಕಳೆದು ಬಂದಿದೆ. ಈಗ ಏನು ನ್ಯಾಷನಲ್ ಪವರ್ ಪಾಲಿಸಿ ಅನ್ನೋಂಥದ್ದು, ಅದರಲ್ಲಿ ಖಾಸಗೀಕರಣ ಮಾಡ್ಬೇಕು ಹಂತವಾಗಿ ಅನ್ನೋಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರ, ಸರ್ಕಾರ ಎರಡೂ ಕೂಡ ನಮ್ಮ ದೇಶದ 60% ರೈತರಿಗೆ, ಶ್ರಮಿಕರಿಗೆ, ದುಡಿಯೋರಿಗೆ ಅನ್ಯಾಯ ಮಾಡ್ತಾ ಇದೆ. ಇದರಲ್ಲೆಲ್ಲ ಒಂದ್ ಕಡೆ ಲಾಭ ಅನ್ನುವಂಥದ್ದು ಇವತ್ತು ಶಿಕ್ಷಣ, ಕೃಷಿ, ವಿದ್ಯುತ್ ಅನ್ನುವಂಥದ್ದು ಬಹಳ ನೀಡಿದೆ. ಗಾಳಿ ಬೆಳಕು ಯಾವ ರೀತಿ ನಮ್ಗೆ ಪ್ರತಿಯೊಬ್ಬರಿಗೆ ಅಗತ್ಯ ಇದೆಯೋ ಅದೇ ರೀತಿ ವಿದ್ಯುತ್ ಇಲ್ಲದೆ ಕೂಡ ನಾವು ಬದುಕಕ್ಕಾಗಲ್ಲ. ಈ ಮೊಬೈಲ್ ಇವತ್ತು ಇದೊಂದು ಇಲ್ಲ ಅಂದ್ರೆ ಇನ್ನೊಂದು ಮೊಬೈಲ್ ಸಿಗ್ತಾಬಹುದು. ಇವತ್ತು ದೇಶದ ಕಟ್ಟೆ ಇತ್ತು, ಹುಡುಗ ಇತ್ತು. ಇವತ್ತು ಯಾವ ರೀತಿ ಏಕಸ್ವಾಮ್ಯ ಇವತ್ತು ಟೆಲಿಕಾಂ ಸೆಕ್ಟರ್ ಇದೆ. ಆ ಇನ್ನೊಂದು ಕಂಪನಿ ಬಿಟ್ಟರೆ ಬೇರೆ ಕಂಪನಿ ವೋಡಾಫೋನ್ ಹೋಯ್ತು, ಡೊಕೊಮೊ ಹೋಯ್ತು, ಏರ್ಸೆಲ್ ಹೋಯ್ತು, ಏರ್ಟೆಲ್ ಹೋಯ್ತು. ಹಾಗಾಗಿ ನಾಳೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇವತ್ತು ಏನ್ ಹೇಳ್ತಾರೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಕಾಂಪಿಟೇಷನ್ ಮಾಡ್ಬೇಕು. ಅದು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ, ಇದು ವೆಲ್ಫೇರ್ ಇರ್ತಕ್ಕಂಥ ಒಂದು ಸ್ಟೇಟ್. ಇದು ವೆಲ್ಫೇರ್ ಸ್ಟೇಟ್ ಅಂತಂದ್ರೆ ಕುಂಟನಿಗೆ, ಕೂಡನಿಗೆ, ಕಣ್ಣಿಲ್ದವನಿಗೆ, ಕಾಲಿಲ್ದವನಿಗೆ, ಹೊಟ್ಟೆ ಎಣ್ಣೆ ಇಲ್ದವನಿಗೆ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇರ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು. ಎಲ್ಲೊಂದ್ ಕಡೆ ಲಾಭ ಆಗಿದೆ. ಭ್ರಷ್ಟ ಅಧಿಕಾರಿಗಳನ್ನ ಮೇಲೆ ಕಡಿಮೆ ಕೈಗೊಳ್ಳಿ. ಟ್ರಾನ್ಸ್ಮಿಷನ್ ಲಾಸ್ ಇದ್ರೆ ತಡೀರಿ, ಕಳ್ತನ ಆಗ್ತಾ ಇದ್ರೆ ಅದನ್ನ ತಡ್ರಿ. ನಿಮ್ ಕೈಲಾಗದೆ ಇರ್ತಕ್ಕಂಥ ಅಧಿಕಾರಿಗಳು ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳು ಬೇನಾಮಿಯಲ್ಲಿ ಗುತ್ತಿಗೆದಾರರು ಮಾಡ್ಕೊತಾರೆ, ಬೇನಾಮಿಯಲ್ಲಿ ಅವರು ವ್ಯವಹಾರಗಳು ಮಾಡ್ಕೊತಾರೆ. ಹಿಂದೆ ಒಂದು ನೈಸ್ ಕಂಪನಿಯಲ್ಲಿ ದೊಡ್ಡ ಕಾಂಟ್ರವರ್ಸಿ ಆದಾಗ ಓಕೆ 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 ಹಾಗೆ ಸಂಪರ್ಕದಲ್ಲಿ ಸರಿ ಮಾತನಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.
ಮಾಡ್ಕೊಂಡು ಮಾತಾಡಿಸ್ತೀನಿ. ಎಷ್ಟು ಸರ್ ಎಷ್ಟು ಅವರ ಹೌದೇನು ಲಕ್ಷ್ಮಣ ಸರ್ ಕಟ್ ಆಯ್ತಾ? ಎಸ್, ಚರ್ಚೆ ಮುಂದುವರಿತಾ ಇದೆ. ಈ ಚರ್ಚೆಗೆ ಮತ್ತಿಬ್ಬರು ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. JDSನ ವಕ್ತಾರರಾಗಿರುವಂಥ ನಾಗೇಂದ್ರ ಅವರು. ನಾಗೇಂದ್ರ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಘು ಅವರು ರೈತರವರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಘು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಈಗ ಈ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡ್ರೆ ರೈತರಿಗೆ ಏನೆಲ್ಲ ಕಷ್ಟ ಆಗುತ್ತೆ ಅಂತ ಸರ್, ಇದು ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಸೇರಿ ಈಗ ಪ್ರೈವೇಟೈಸ್ ಕೊಡಬೇಕಂತ ಪ್ರಪೋಸಲ್ ಮಾಡ್ತಾ ಇದ್ದಾರೆ. ಟಾಟಾ ಕಂಪ್ನಿ ಈಗ ಪ್ರೈವೇಟೈಸ್ಗೆ ಈ ವಿದ್ಯುತ್ ವಿತರಣೆ ಮಾಡೋದಕ್ಕೆ ಲೈಸೆನ್ಸ್ ಕೊಡಿ ಅಂತ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಹಾಕಿದ್ದಾರೆ, ಲೈಸೆನ್ಸ್ ಕೇಳ್ತಾ ಇದ್ದಾರೆ. ಇದು ಏನಾದರೂ ಆದರೆ ಪ್ರೈವೇಟೈಸ್ ಆದರೆ ರೈತರಿಗೆ ತುಂಬ ತೊಂದರೆ ಆಗ್ತಿದೆ. ನಮ್ಮ ದೇಶದ ಬೆನ್ನೆಲುಬು ರೈತರು. ಈಗ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದೆ ಸರ್ಕಾರ. ಈ ಉಚಿತ ವಿದ್ಯುತ್ ಸರ್ಕಾರದಲ್ಲಿ ಬೆಳೆದಿರೋ ಬೆಳೆಯಿಂದನೇ ನಮಗೆ ಏನು ಲಾಭ ಸಿಗ್ತಾ ಇಲ್ಲ. ಅದರಲ್ಲಿ ಕರೆಂಟ್ ಉಚಿತ ತೆಗಿತಾರೆ ಸರ್. ಏನು ಪ್ರೈವೇಟೈಸ್ ಆದರೆ ಕರೆಂಟು ಈಗ ಸೌಕರ್ಯ ಸಿಗಲ್ಲ. ಈಗ 7 ಅವರ್ ಕೊಡ್ತಾ ಇದ್ದಾರೆ. ಈಗ ಅವರು ಅನೇಕ ಬದಲಾವಣೆ ಬರ್ತದೆ. ಈ ಖಾಸಗಿಯವರು ಬಂದಿರೋದೇ ಲಾಭ ಮಾಡೋದಕ್ಕೆ. ಸರ್ಕಾರ ಬಂದು ಸೇವೆ ಮನೋಭಾವ ಇರೋದ್ರಿಂದ ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಇರೋದ್ರಿಂದ ನಮ್ಮ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಸೇವಾ ಮನೋಭಾವದಿಂದ ಸೇವೆ ಮಾಡ್ತದೆ. ಪ್ರೈವೇಟೈಸ್ ಮಾಡಿದ್ರೆ ಲಾಭದಾಯಕ ಹುದ್ದೆ, ಅವ್ರು ಲಾಭ ಮಾಡೋದನ್ನೇ ನೋಡ್ತಾರೆ. ಓಕೆ, ಇನ್ನು ಗುತ್ತಿಗೆದಾರರಾಗಿ ಶಿವಾನಂದ ರೆಡ್ಡಿ ಅವರೇ, ನಿಮಗೇನು ಸಂಕಷ್ಟಕ್ಕೆ ನೀವು ಸಿಲುಕ್ತೀರಿ ಅಂತ? ಈಗ ಏನು ಅಂದರೆ ಖಾಸಗೀಕರಣ ಮಾಡೋದ್ರಿಂದ ರೈತರಿಗೂ ಸಂಕಷ್ಟನೇ. ಕುಟೀರ್ ಜ್ಯೋತಿ ಬಾಗ್ ಜ್ಯೋತಿ ಕೊಟ್ಟಿದ್ದೀವಿ, ಇವ್ರಿಗೂ ಸಂಕಷ್ಟನೇ. ಇವ್ರು ಬಿಲ್ ಕಟ್ಟೋಕ್ಕಾಗಲ್ಲ. ಕಡು ಬಡವರಿದ್ದಾರೆ ನಮ್ಮಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಅದು ನಮ್ಮ ತಾಲೂಕಲ್ಲಿ ಇದ್ದಾರೆ. ನಾನೇ ಬಾಗ್ ಜ್ಯೋತಿ ಕೊಟ್ಟಿದ್ದೀನಿ. ಕೆಲವು ಮನೆಗಳಿಗೆಲ್ಲ ಬಾಗ್ ಜ್ಯೋತಿ ನಾನೇ ಹಾಕ್ಸ್ಕೊಟ್ಟಿದ್ದೀನಿ. ಕೆಲವು ಮನೆಗಳಿಗೆಲ್ಲನೂ ಇದು ಮೀಟ್ರ್ ಹಾಕೊಳ್ಳೋಕೆ ದುಡ್ಡಿಲ್ಲ ಅಂದ್ರೂ ಮೀಟ್ರ್ ಹಾಕ್ಸ್ಕೊಟ್ಟಿದ್ದೀವಿ. ಅವರೆಲ್ಲನ ಪಾಪ ಫುಟ್ಪಾತ್ ಮೇಲೆ ಬರಬೇಕಾಗುತ್ತೆ. ಈಗ ಮಕ್ಕಳು ಮರಿಗಳೆಲ್ಲ ಓದ್ತಾ ಇದ್ದಾರೆ, ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಾನ್ವೆಂಟ್ಗೆ ಕಳಿಸ್ತಾ ಇದ್ದಾರೆ. ಈಗ ಇವರು ಖಾಸಗೀಕರಣ ಮಾಡಿದ್ರೆ ವಿದ್ಯುತ್ ಕರೆಂಟ್ ಕಟ್ ಮಾಡ್ತಾರೆ. ಮೊಬೈಲಲ್ಲಿ ಸಿಮ್ಮು ಇದ್ದಂಗೆ ಅವರಿಗೆ ಮೊಬೈಲಿಗೆ ಕರೆನ್ಸಿ ಹಾಕ್ದಂಗೆ ಆಗೋಗ್ಬಿಡುತ್ತೆ. ಅಲ್ಲ, ಈಗ ನಷ್ಟದಿಂದ ಎಷ್ಟು ದಿನ ಅಂತ ಸರ್ಕಾರ ನಷ್ಟದಿಂದ ಅಂದರೆ ನಮ್ಮ ಸರ್ಕಾರ ಅದನ್ನ ಬರ್ಸ್ಕೊಂಡು ಹೋಗ್ತಾ ಇದೆ. ಅದೇನೇ ಬರಲಿ ಅದನ್ನ ನಡ್ಸ್ಕೊಂಡು ಹೋಗ್ತಾನೆ ಇದೆ. ಅಲ್ಲ, ಸರ್ಕಾರದ ವೈಫಲ್ಯ ಅಲ್ಲ ಇದು. ನಷ್ಟಕ್ಕೆ ಸಿಲುಕಿದ್ದು ಸರ್ಕಾರದ ವೈಫಲ್ಯ ಅಲ್ಲ ಇದು. ಸರ್ಕಾರ ವೈಫಲ್ಯದಿಂದ ಸರ್ಕಾರ ಎಚ್ಚೆತ್ಕೊಡ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಸರ್ಕಾರ ಎಷ್ಟೋ ಡಿಪಾರ್ಟ್ಮೆಂಟ್ಗಳಿಂದ ಸರ್ಕಾರನೇ ಬಿಲ್ ಪಾವತಿ ಮಾಡಲ್ಲ. ಅದೇ ಸರ್ಕಾರ ಎಚ್ಚೆತ್ಕೊಬೇಕು. ಇದರಿಂದ ಖಾಸಗೀಕರಣ ಮಾಡೋದ್ರ ಸುಲಭ, ಮಾಡೋದು 1 ನಿಮಿಷ, ಅದನ್ನ ಅನುಭವಿಸೋದು ಭಾರಿ ಕಷ್ಟ ಇದೆ. ಅಲ್ಲ, ಗುತ್ತಿಗೆದಾರರಿಗೆ ಏನು ಸಮಸ್ಯೆ ಆಗುತ್ತೆ? ಗುತ್ತಿಗೆದಾರರಿಗೆ ಈಗ ಪ್ರೈವೇಟ್ ಮಾಡಿದ್ರೆ ಗುತ್ತಿಗೆದಾರರು ಇರಂಗಿಲ್ಲ, ಗುತ್ತಿಗೆದಾರರಿಲ್ಲ. ಗುತ್ತಿಗೆದಾರರೆಲ್ಲನೂ ಇವಾಗ ಬೀದಿ ಪಾಲಾಗಬೇಕಾಗುತ್ತೆ. ಇವಾಗ ಗುತ್ತಿಗೆದಾರರು ಮನೆ ಬಾಡಿಗೆ ಕಟ್ಟೋರಿದ್ದಾರೆ, ಲೋನ್ ಕಟ್ಟೋರಿದ್ದಾರೆ, ಮಕ್ಕಳನ್ನ ಓದಿಸೋರಿದ್ದಾರೆ. ಇವರೆಲ್ಲನೂ ಬೀದಿಗೆ ಬಂದ್ಬಿಡ್ತಾರೆ. ಓಕೆ, ಇವಾಗ 1.5 ವರ್ಷದಿಂದ ಯಾವ ಕೆಲಸಗಳಿಲ್ಲ ಕಾಂಟ್ರಾಕ್ಟ್ಗಳಿಗೆ. ಕೆಲಸ ಇಲ್ದಿರ ಬೀದಿಯಲ್ಲಿ ಎಲ್ಲನೂ ಅಲ್ಲೋ ಇಲ್ಲೋ ಇದು ಮಾಡ್ಕೊಂಡು ಇದ್ದೀವಿ. ಗ್ರೂ ಹೊಡಿಬೇಕಷ್ಟೇ ನಾವು ಇವಾಗ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೋ ಜನ ಊರುಗಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲನೂ ಏನು ಮಾಡೋದು ಹೇಳಿ? ಓಕೆ, ನಾಗೇಂದ್ರ ಅವರೇ, ಗಮನಿಸ್ತಾ ಇದ್ದೀವಿ ಸರ್ಕಾರ ಖಾಸಗೀಕರಣ. ಈಗ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಎಲ್ಲವೂ ಕೂಡ ರಾಷ್ಟ್ರೀಕರಣ ಮಾಡಿದ್ರು, ಖಾಸಗೀಕರಣ ಮುಕ್ತ ಭಾರತ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದ್ದೂ ಕೂಡ ಖಾಸಗೀಕರಣ ಆಗುತ್ತೆ ಅಂತ ಹೇಳಿದ್ರೆ JDSನ ವಕ್ತಾರರಾಗಿ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಸರ್, ಇವತ್ತು ಈ ದೇಶದಲ್ಲಿ ಏನಿವತ್ತು ಖಾಸಗೀಕರಣ ಮಾಡಿರೋಂಥ ಸಂಸ್ಥೆಗಳು ಎಲ್ಲಿ ಬಂದು ನಿಂತಿದ್ದಾವೆ, ಯಾವ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಆಳ್ತಾ ಇದ್ದಾವೆ, ದೇಶ ಆಳ್ತಾ ಇದ್ದಾವೆ, ಹೆಂಗೆ ಕಪಿಮುಷ್ಟಿಕ ಇದೆ ಅಂತ ನಮಗೆ ಕನ್ನಡಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಸಾಕ್ಷಿ ಅನ್ನೋ ಥರ ಆಗ್ತಾಯಿದೆ. ಇವತ್ತು ನೀವು ಜಿಯೋ ಅಂತ ನೋಡಿದ್ವಿ. ಜಿಯೋ ಅನ್ನೋರು ಬಂದು ಒಂದು 6 ಮಂತ್ ಎಲ್ಲರಿಗೂ ಫ್ರೀ ಕೊಟ್ಟರು. ಇಡೀ ದೇಶಕ್ಕೆ ಫ್ರೀ ಸಿಮ್ ಅಂತ ಕೊಟ್ಟರು. 6 ತಿಂಗಳಾದಮೇಲೆ ಅವರು 6 ತಿಂಗಳು ಸ್ಕೀಮ್ನು ಒಂದೇ ಸತಿ ತೆಗೆದ್ರು. ಹೆಂಗೆ ತೆಗೆದ್ರು ಅಂದರೆ, ಇವತ್ತೊಂದು ರೀಚಾರ್ಜ್ ಮಾಡಬೇಕಂದ್ರೆ 600 ರೂಪಾಯಿ ಸಿಮ್ ಚಾರ್ಜ್ ಕೊಡಬೇಕು. ಅವು ಫ್ರೀ ಸಿಮ್ ಅಂತ ಕೊಟ್ಟರು. ಅವರು ಫ್ರೀ ಸಿಮ್ ಅಂತ ಕೊಟ್ಟು ಇವತ್ತೊಂದು ಸಿಮ್ ತಗೋಬೇಕಂದ್ರೆ 600 ರೂಪಾಯಿ ಅಂತ ಕೊಟ್ಟರು. ಇವತ್ತು ನಮ್ಮ ಒಂದು ಕರ್ನಾಟಕದ ರಾಜ್ಯದ ಕೈಯಲ್ಲಿ ಏನಿವತ್ತು ರಾಜ್ಯದ ಮುಖ್ಯಮಂತ್ರಿ ಕೈಗೆ ಪೆನ್ನು ಪೇಪರ್ ಕೊಟ್ವಿ ಅಂತಂದ್ವಿ. ರಾಜ್ಯದ ಬದಲಾವಣೆ ಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತ ಚಿಂತನೆ ಇಟ್ಕೊಂಡು ಇವತ್ತು ಪೆನ್ನು ಪೇಪರ್ ಕೇಳಿದಂಥ ಸರ್ಕಾರಕ್ಕೆ ಇಡೀ 7 ಕೋಟಿ ಜನ 136 ಮ್ಯಾಂಡೇಟರಿ ಕೊಟ್ಟಿತ್ತು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಜನರಕ್ಷಣೆ ಆಗಬೇಕು, ಜನರಿಗೆ ಮೂಲ ಸೌಕರ್ಯಗಳು ಸರಿಯಾಗಿ ಭದ್ರತೆಗೆ ಸಿಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇವತ್ತು ಸರ್ಕಾರ ತಂದಂಥ ಸರ್ಕಾರಕ್ಕೆ ಪೆನ್ನು ಪೇಪರ್ ತಗೊಂಡು ಇವತ್ತು ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಇವತ್ತು ಖಾಸಗೀಕರಣ ಮಾಡೋದ್ರಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳು ಜನಕ್ಕೆ ನೈಜವಾದ ಬಡವರಿಗೆ, ಕಡು ಬಡವರಿಗೆ, ಭಾಗ್ಯಜ್ಯೋತಿಗಳಿಗೆ, ಇಂಥವರಿಗೆ ಮರಣ ಶಾಸನ ಆಗುತ್ತೆ ಹೊರತು ಯಾವುದೇ ಅಭಿವೃದ್ಧಿ ಆಗಲ್ಲ. ಇಲ್ಲಿ ಇವರು ಒಂದು ಖಾಸಗೀಕರಣದಿಂದ ಸರ್ಕಾರದ ಲಾಭವನ್ನು ನೋಡ್ತಾ ಇರೋದು ಹೊರತು ಇಲ್ಲಿ ಜನರ ಮೂಲ ಸೌಕರ್ಯಗಳಿಗೆ
ಒಂದು ಕೊಗ್ಗಲೆ ಮಾಡ್ದಂಗೆ ಆಗ್ತಾ ಇದೆ ಈ ವಿಚಾರದಲ್ಲಿ. ಇವತ್ತು ನಾವು ನೋಡ್ಬೋದು BSNL ಯಾವ ಸ್ಥಿತಿಯಾಗಿದೆ, ಏನು ಸ್ಥಿತಿ ಬಂದು ತಲುಪಿದೆ ಇವತ್ತು BSNL ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ. ಕಾರಣ ಯಾರೋದಕ್ಕೆ? ಅಲ್ಲ, ಸರ್ಕಾರಗಳ ಕಾರಣ ನೋಡಿ. ಇವತ್ತು ನಾವು ಕೇಂದ್ರ ಸರ್ಕಾರ ಭಾಗವಾಗಿರುವಂತ ಪ್ರಧಾನಮಂತ್ರಿ ಇವತ್ತು ಕೇಂದ್ರ ಸರ್ಕಾರ ಮಾಡೋದು ಅಲ್ಲ, ನಿಮಗೆ ಖಾಸಗೀಕರಣದ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯಾ? ಜೆಡಿಎಸ್ ನೈತಿಕತೆ ಇದೆಯಾ ಖಾಸಗೀಕರಣದ ವಿರುದ್ಧ ಮಾತನಾಡಲಿಕ್ಕೆ? ಇವತ್ತೊಂದು ವಿಚಾರ ಕೇಳಿ, ನಿಮಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಜನರ ಮೂಲ ಸೌಕರ್ಯಗಳು. ಸರಿ, ಆ ಬದ್ಧತೆ ಇಟ್ಕೊಂಡು ಬಂದಂತ ಸರ್ಕಾರ ಇವತ್ತು ನಡ್ಕೊಂತಾರ ರೀತಿಯೇನು. ಇವತ್ತು ನಾನು ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿಯಲ್ಲಿ ವಾಸ ಮಾಡ್ತಾ ಇಲ್ಲ, ನಾನು ಮಾಡ್ತಾರೆ ಕರ್ನಾಟಕದಲ್ಲಿ. ನಾನು 7 ಕೋಟಿ ಜನಸಮಾರ, ನಾವು ಒಬ್ಬ ಮತದಾರ. ಕರ್ನಾಟಕ ಸಂಬಂಧ ಇಲ್ವಾ? ಅಲ್ಲ, ಇವಾಗ ಕರ್ನಾಟಕ ಅದನ್ನೇ ಹೇಳ್ತಿರೋದು. ಈ ಸಮಸ್ಯೆನೆ ಮತ್ತೆ ಈ KPTCL ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು 7 ಕೋಟಿ ಜನರಿಗೆ ಮೂಲಭೂತ ಸೌಕರ್ಯಕ್ಕೆ ನೀವು ತೊಂದರೆ ಕೊಡಬೇಡಿ. ಇವತ್ತು ನೀವು ಖಾಸಗಿ ಮಾಡೋದ್ರಿಂದ ಯಾವುದೇ ಲಾಭದಾಯಕ ಇಲ್ಲ. ಇವತ್ತು 1947 ಬಂದಂಥ 136 ವರ್ಷ ಇದ್ದಂಥ ಪವರ್ಗೆ ನೀವು ಖಾಸಗಿಗೋಸ್ಕರ ಇವತ್ತಿಷ್ಟು ಟೆಕ್ನಾಲಜಿ ಮುಂದ್ಮೇಲೆ ಅವತ್ತಿಂದ ಒಂದು 136 ವರ್ಷ ಪವರ್ ಸಪ್ಲೈ ಮಾಡಿದಂಥ ಇವತ್ತು KPTCL ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದು ನಿಲ್ಬೇಕಂದ್ರೆ ಯಾರು ಕಾರಣ? ಸೊ ಇಲ್ಲಿ ಏನಾರ ಇವತ್ತು ಸಮಗ್ರ ಕರ್ನಾಟಕದ 7 ಕೋಟಿ ಜನ ಏನಾದರೂ ನಮಗೆ 200 ಯೂನಿಟ್ ಕೊಡಿ ಅಂತ ಫ್ರೀ ಅನ್ನೋ ಅಪ್ಲಿಕೇಶನ್ ಹಾಕಿತ್ತಾ? ಅಪ್ಲಿಕೇಶನ್ ಹಾಕಿಲ್ಲ. ಇವ್ರಿಗೊಂದು ತೀಟೆ, ಎಲೆಕ್ಷನಲ್ಲಿ ಗೆಲ್ಲಬೇಕು, ಮತ ಬ್ಯಾಂಕ್ ಪಡಿಬೇಕಾಯ್ತು, ಜನರನ್ನ ಮರಣ ಶಾಸನ ಬರಿಬೇಕಾಗಿತ್ತು. ಇವತ್ತು ಒಂದು ಜನರ ಒಂದು ಅಭಿಪ್ರಾಯ ತಿಳ್ಕೊಂಡೆ 200 ಯೂನಿಟ್ ಕೊಟ್ಟಿತ್ತು ಇವರು. ಇವತ್ತು ಅದನ್ನು ಖಾಸಗೀಕರಣ ಮಾಡ್ತಾರೆ ಇವರು. ಅಂದರೆ ಇವರು ಅಪ್ಪನ ಮನೆ ಆಸ್ತಿಗಳ. ಇವತ್ತು ನೀವು DK ಶಿವಕುಮಾರ್ ಅವರು 2013 ನನಗೆ ಪವರ್ ಇದೇ ಬೇಕಾಗಿತ್ತು, ನನಗೆ ಅಂದರೆ ನನಗೆ ಪವರ್ ಇಲಾಖೆನೇ ಬೇಕಾಗಿತ್ತು ನನಗೆ ಅನ್ನೋ ಒಂದು ವಿಚಾರದಲ್ಲಿ 2 ವರ್ಷ ಇವರಿಗೆ ಕೊಟ್ಟಿರಲಿಲ್ಲ ಪೋಸ್ಟು. ಸೊ ಅಂಥ ವಿಚಾರದಲ್ಲಿ ಏನು ಮಾಡಿದ್ರು ಇವರು? ಆ ಟೈಮಲ್ಲಿ ಏನು ಮಾಡಿ 2013 2000 ಮೆಗಾವಾಟ್ ಉತ್ಪಾದನೆ ಮಾಡಿದ್ರು. ಕೇವಲ 9 ಜನಕ್ಕೆ ಅಪ್ಲಿಕೇಶನ್ ಅಪ್ಲಿಕೇಬಲ್ ಆಯಿತು, ಮಿಕ್ಕಿತ್ನ ಕ್ಲೋಸ್ ಮಾಡಿದ್ರು. ಆ 9ರಲ್ಲಿ DK ಶಿವಕುಮಾರ್ ಮಗಳ ಹೆಸರಲ್ಲಿ 2000 ಮೆಗಾವಾಟ್ಸ್ ಉತ್ಪತ್ತಿ ಆಯ್ತು. 9 ರೂಪಾಯಿ. ರಘು ಅವರೇ, ಒಬ್ಬ ರೈತನಾಗಿ ನಿಮ್ಮ ಜಮೀನುಗಳಿಗೆ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ಉಚಿತ ಪಂಪ್ ಸೆಟ್ಗಳ ಮೂಲಕ, ಉಚಿತ ವಿದ್ಯುತ್ ಮೂಲಕ. ಒಂದು ವೇಳೆ ಈ ಟಾಟಾನವ್ರು ಬಂದ್ಬಿಟ್ರೆ ನಿಮ್ಮ ಜಮೀನುಗಳು ನೀರು ಕಾಣಿಸುತ್ತಾ? ನೀರು ಸಿಗುತ್ತಾ ನಿಮ್ಮ ಜಮೀನುಗಳಿಗೆ? ಈಗ ಅದ್ರ ಬಗ್ಗೆ ನಾನು ಮುಕ್ತವಾಗಿ ಒಂದು ಮಾತು ಹೇಳಬೇಕು ಅಂದರೆ, ಸರ್ಕಾರಗಳು ಅದನ್ನ ಮ್ಯಾನೇಜ್ ಮಾಡ್ಕೊಳ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಯಾವುದೂ ಬದಲಾವಣೆ ಆಗಲ್ಲ. ಆದರೆ ದುರಂತದ ವಿಚಾರ ಏನಂದರೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವು ಸ್ವತಂತ್ರ ತೆಗೆದುಕೊಂಡು ನಾವು ಇದಕ್ಕೆ ಮುಂಚೆ ತಾವಿಲ್ಲಿ ಹೇಳ್ದಂಗೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ರಾಷ್ಟ್ರೀಕರಣ ಆಗಿದ್ದನ್ನ ಇವತ್ತು ಇವರು ವ್ಯಾಪಾರಸ್ಥರ ಕೈಲಿ ಸರ್ಕಾರ, ನಾವು ಏನು ಜನರು ವ್ಯಾಪಾರಸ್ಥರ ಕೈಲಿ ಸರ್ಕಾರ ಕೊಟ್ವಿ, ಇವರು ಖಾಸಗೀಕರಣ ಮಾಡಲಿಕ್ಕೆ ಹೋಗಿದ್ದಾರೆ. ಇದು ನಾಚಿಕೆಗೇಡಿ ವಿಚಾರ. ಯಾಕೆ ಇಷ್ಟು ವರ್ಷ ಏನೂ ಫೆಸಿಲಿಟಿ ಇಲ್ಲದೆ ಇರ್ತಂಥ ಸಮಯದಲ್ಲಿ ನಮಗೆ ಎಲ್ಲ ಸೌಕರ್ಯ ಕೊಟ್ಟಿರ್ತಕ್ಕಂಥ ಇಲಾಖೆ ಆಗ್ಬೋದು, ಏನು ಕಾಂಟ್ರಾಕ್ಟ್ರಿಂದ ಹಿಡಿದು ಸೀನಿಯರ್ ಆಫೀಸರ್ಸ್ವರೆಗೂ ಇರ್ಬೋದು, ಅವರೆಲ್ಲರೂ ಏನೇನೋ ಸೇವೆ ಮಾಡಿದ್ದಾರೆ ವಿದ್ಯುತ್ನ ಜನರಿಗೆ ತಲುಪಿಸೋ ವಿಚಾರವಾಗಿ. ಅದನ್ನು ಇವರು ನಷ್ಟ ಅಂತ ಹೇಳಿ ಇವರು ಲಾಭಕ್ಕೋಸ್ಕರ, ಯಾರ ಲಾಭಕ್ಕೆ? ರಾಜಕಾರಣಿಗಳ ಪರ್ಸ್ನಲ್ಲಾಗಿ ಅವ್ರು ಏನಾದರೂ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ನಷ್ಟ ಅಂತ ತೋರಿಸಿ, ಯಾವುದೇ ಒಂದು ಸೇವೆಯಲ್ಲಿ ನಷ್ಟ ಅಂತ ಬರೋದಿಲ್ಲ. ಇದು ಪಬ್ಲಿಕ್ ಸೆಕ್ಟರ್ ಆಗಿದ್ದು, ಪಬ್ಲಿಕ್ಗೋಸ್ಕರ ಬಳಸಬೇಕಾಗಿದ್ದು. ಏನೇ ನಷ್ಟ ಆದರೂ ಲೆಕ್ಕಾಚಾರ ಆದರೂ ಸರ್ಕಾರ ಅದನ್ನ ಬರೆಸ್ಕೊಳ್ಬೇಕಾಗಿತ್ತು. ಆದರೆ ಇದನ್ನ ಖಾಸಗಿಯವ್ರಿಗೆ ಮಾರಿದ ತಕ್ಷಣ ಅಲ್ಲ, ಸರ್ಕಾರ ಸರ್ಕಾರನೇ ಬಾಕಿ ಉಳಿಸ್ಕೊಂಡಿದೆ. 10,000 ಕೋಟಿಗೂ ಚಿಲ್ಲರೆ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಅದರಿಂದ ನಾನು ಹೇಳೋ, ಸರ್ಕಾರ ಬಾಕಿ ಉಳಿಸ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ನೀವು ಖಾಸಗೀಕರಣ ಮಾಡೋದಲ್ಲ. ಅದಕ್ಕೆ ಏನು ಎಲ್ಲಿ ಸೋರಿಕೆ ಆಗ್ತೈತೆ, ಎಲ್ಲಿ ನಷ್ಟ ಆಗ್ತೈತೆ ಅದು ಸರಿದೂಗಿಸ್ಬೇಕೇ ಹೊರತು ನೀವು ನಮ್ಮನೆಗೆ ನಾವು ಮಾಡಿರ್ತಕ್ಕಂಥ ಬಿಲ್ಡಿಂಗ್, ನಮ್ಮ ಸರ್ಕಾರದಿಂದ ಜನರ ತೆರಿಗೆ ಹಣದಿಂದ ಕಟ್ಟಿರ್ತಕ್ಕಂಥ ಸಂಸ್ಥೆ, ಅದರ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನು ಇವತ್ತು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನಿಮ್ಮ ಕಮಿಷನ್ಗೋಸ್ಕರ ನೀವು ಖಾಸಗೀಕರಣ ಮಾಡ್ತಾ ಇದ್ದೀರಾ. ಇದು ಯಾವುದೇ ಉದ್ಧಾರಕ್ಕಲ್ಲ, ಏನು ರಾಜಕಾರಣಿಗಳ ಉದ್ಧಾರಕ್ಕೋಸ್ಕರ ಈ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ ಅನ್ನೋ ಮಾತನ್ನ ನಾನು ಹೇಳಬೇಕಾಗ್ತಿದೆ. ಮುಂದಿನ ಇದರಲ್ಲೂ ಕೂಡ ಹೇಳ್ಬೋದು. ಆದರೆ ಇವತ್ತು ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಹೇಳ್ಬಿಡ್ತೀನಿ. ಇವತ್ತು ಈ ಖಾಸಗೀಕರಣನ ತಡಿಬೇಕಂತೇಳಿ ಏನು ಕೆಳ ಹಂತದ ಅಧಿಕಾರಿಗಳು, ಕೆಲಸಗಾರರಿಂದ ಹಿಡಿದು ಎಲ್ಲರೂ ಎಷ್ಟು ಓಡಾಡ್ತಾ ಇದ್ದಾರೆ. ಆದರೆ ಉನ್ನತ ಅಧಿಕಾರಿಗಳು ಈ ರಾಜಕಾರಣಿಗಳ ಜೊತೆ ಮಿಂಗಾಲಾಗಿ ಅವರ ಒಂದು ಏನೋ ಚೀಲಗಳ ಥರ ವರ್ತಿಸಿ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದರಿಂದ ಹೊರ ರಾಜ್ಯಗಳಲ್ಲಿ ಕೂಡ ಆ್ಯಕ್ಚುಲಿ ಖಾಸಗೀಕರಣ ಆಗಿ ಎಷ್ಟು ನಷ್ಟಗಳಾಗಿದೆ, ಎಷ್ಟು ಎಳವಟ್ಟಾಗಿದೆ ಅಂತ ಹೇಳಿ ಎಲ್ಲ ಗೊತ್ತಾಗಿದೆ. ಇದನ್ನು ಉದಾಹರಣೆ ತೋರಿಸಿ ಆದರೂ ನಮ್ಮ ರಾಜ್ಯದಲ್ಲಾದರೂ ಬರೋದು ಬೇಡ ಅನ್ನೋ ಆಲೋಚನೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಇದಕ್ಕೆ ಮುಂಚೆ ಬೇರೆ ರಾಜ್ಯಗಳಲ್ಲಿ ಕೂಡ ಖಾಸಗೀಕರಣ ಆಗಿ ಅನುಭವಿಸಿದ್ದಾರೆ. ಅದನ್ನು ಟ್ಯಾಲಿ ಮಾಡಿ ನೀವು ಯೋಚನೆ ಮಾಡಿ.
ನೀವೇನು ಇವತ್ತು ಮುಖ್ಯಮಂತ್ರಿಗಳು ಹೊಸ್ದಾಗಿ ಬಂದಿದ್ದೀರಾ, ಇವತ್ತೇನು ನೀವು ಹೊಸ್ದಾಗಿ ಬಂದಿರೋ ಪ್ರಪೋಸಲ್ ಅಲ್ಲ ಇದು ಸರ್ಕಾರಕ್ಕೆ ಬಂದಿರೋ ಪ್ರಪೋಸಲ್ಲು. ಯಾರೇ ಬಂದರೂ ಕೂಡ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಇದನ್ನು ನೀವು ಟ್ಯಾಲಿ ಮಾಡಿ. ಏನು ನೀವು ಸ್ಪೆಷಲಾಗಿ ಏನು ಮಾಡೋದಿಲ್ಲ, ಟಾಟಾ ಆಗಲಿ ನಾಳೆ ಇನ್ನೊಬ್ರು ಬರ್ಬೋದು, ಆದರೆ ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಕೆಲಸ ಮಾಡ್ತಾ ಇದ್ದೀರಾ. ಸರಿ ಮಾತಾಡ್ತೀನಿ ರಘು ಅವರೇ, ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಒಟ್ಟು 19 ಜಿಲ್ಲೆಗಳಿಗೂ ಕೂಡ ಟಾಟಾ ಪವರ್ ಅಪ್ಲಿಕೇಶನ್ನ ಹಾಕ್ಕೊಂಡಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಬೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಮತ್ತು ಹೆಸ್ಕಾಂ, ಹುಬ್ಬಳ್ಳಿ ಸೇರಿದಂತೆ ಧಾರವಾಡ, ಬೆಳಗಾವಿ, ಗದಗ ಹೆಸ್ಕಾಂ ವ್ಯಾಪ್ತಿಗೆ ಬರುತ್ತೆ. ಹಾಗಾದರೆ ಹುಬ್ಬಳ್ಳಿಯ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ? ಖಾಸಗೀಕರಣವನ್ನು ಸ್ವಾಗತ ಮಾಡ್ತಾರಾ, ವಿರೋಧಿಸ್ತಾರಾ? ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಟಾಟ ನಡೆಸಿದ್ದಾರೆ, ನೋಡೋಣ. ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿರುವಂತಹ ಸಾಕಷ್ಟು ಸಂಸ್ಥೆಗಳನ್ನು ಖಾಸಗೀಕರಣಕ್ಕೆ ವಹಿಸಿದೆ. ಅದೇ ರೀತಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಎಸ್ಕಾಂ ಸೇರಿದಂತೆ 4 ಏನು ಸಂಸ್ಥೆಗಳೇನಿದಾವೆ, ಬೆಳಕು ನೀಡುವಂತಹ ಸಂಸ್ಥೆ ಏನಿದಾವೆ, ಈ ಸಂಸ್ಥೆಯನ್ನು ಟಾಟಾ ಪವರ್ ಎನ್ನುವಂತಹ ಸಂಸ್ಥೆಗೆ ಖಾಸಗೀಕರಣ ಮಾಡಲಿಕ್ಕೆ ಒಂದು ಲೈಸೆನ್ಸ್ಗೆ ಅನುಮತಿಯನ್ನು ಈಗಾಗಲೇ ಟಾಟಾ ಪವರ್ ಕಂಪನಿ ಈಗಾಗಲೇ ಅಂತಂದರೆ ಅನುಮತಿ ಕೋರಿದೆ. ಅಂದರೆ KERCಗೆ ನಮಗೆ ಅನುಮತಿ ಕೊಡಿ ಅಂತೇಳಿ ಮನವಿ ಮಾಡದೆ ಖಾಸಗೀಕರಣ ಬೇಡವೇ ಬೇಡ ಅಂತೇಳಿ ಈಗಾಗಲೇ ಅಂತಂದರೆ ಎಸ್ಕಾಂ ಸೇರಿದಂತೆ 4 ನಿಗಮಗಳು ಇಲ್ಲಿ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ, ಅದರ ಜೊತೆಗೆ ಇಲ್ಲಿ ಅಂದರೆ KERC ವಿರುದ್ಧ ಸಿಡಿದಿದ್ದಾರೆ. ಖಾಸಗೀಕರಣ ಮಾಡಿದರೆ ಏನು ಲಾಭ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಎಸ್ಕಾಂನ ಏನು ಹೋರಾಟದ ಸಮಿತಿ ಏನಿದೆ ಆ ಸಮಿತಿ ಮುಖ್ಯಸ್ಥರನ್ನು ನಾನು ಅವರನ್ನು ಮಾತಾಡಿಸ್ತೀನಿ. ಏನು KERCಗೆ ಟಾಟಾ ಪವರ್ನವರು ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅದು 23ನೇ ತಾರೀಕು ಡೆಡ್ಲೈನ್ ಇತ್ತು. ಆ ಅವಧಿ ಮುಗಿದಿದೆ. ಅಷ್ಟರೊಳಗಡೆ ನಾವು ಹಲವಾರು ನಮ್ಮ ನೌಕರನ್ನ, ಹಲವಾರು ನಾಯಕರನ್ನ, ಹಲವಾರು ರೈತ ಸಂಘಟನೆಗಳನ್ನು, ವಿವಿಧ ಸಂಘಟನೆಗಳನ್ನು ನಾವು ಮನವಿ ಮಾಡ್ಕೊಂಡಿದ್ವಿ. ಇವತ್ತು ಖಾಸಗೀಕರಣ, ವಿದ್ಯುತ್ ಸರಬರಾಜು ಖಾಸಗೀಕರಣ ಆದರೆ ನಾಳೆ ಹಲವಾರು ರೈತರಿಗೆ, ಗ್ರಾಹಕರಿಗೆ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಇದ್ದಂಥ ಗಮನ ಇದ್ದಂಥ ವಿಷಯ. ಖಾಸಗೀಕರಣದ ಮಾಡಿದ್ರೆ ಅದರ ನೇರ ಪರಿಣಾಮ ಫಸ್ಟ್ ರೈತರಿಗೆ, ಆಮೇಲೆ ಗ್ರಾಹಕರಿಗೆ. ಈಗ ಹೆಸ್ಕಾಮಿಂದ ಅಥವಾ ವಿದ್ಯುತ್ ಕ್ಷೇತ್ರದಿಂದ ನಾವು ಹಲವಾರು ಜನಪರ ಘೋಷಣೆಗಳನ್ನು ಸರ್ಕಾರ ಘೋಷಿಸಿದೆ. ಅದರಲ್ಲಿ ಕುಟೀರ ಜ್ಯೋತಿ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಇವೆಲ್ಲನೂ ಖಾಸಗೀಕರಣದವರು ಇವನ್ನೆಲ್ಲ ಕೊಡೋಂಗಿಲ್ಲ. ಅವ್ರು ಬರೋದು ಕ್ರಿಮಿಲಿಯರ್ ಅಂದರೆ ಕೆನೆ ಪದ್ರ, ಅವರು ಲಾಭ ನಷ್ಟ ನೋಡ್ತಾರೆ. ಅವರು ಯಾವುದೇ ಹಾನಿಗಳನ್ನು ಅವರು ನೋಡೋಂಗಿಲ್ಲ. ಈಗ ಇದರಿಂದ ನೇರ ಪರಿಣಾಮ ರೈತರ ಮೇಲೆ ಆಗ್ತೈತಿ. ಇಲ್ಲ ಸರ್, ಏನಂತಂದರೆ ಈಗ ಪ್ಯಾರಲಲಿ ಏನು ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿಗೆ ಏನು KERC ಈಗ ಏನು ಟಾಟಾ ಪವರ್ನವ್ರು ಏನು ಅಪ್ಲೈ ಮಾಡಿದ್ದಾರೆ, ಅದರಲ್ಲಿ 19 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಸರ್ ಅವರು. ಆ 19 ಜಿಲ್ಲೆಗಳಲ್ಲಿ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ 3 ಜಿಲ್ಲೆಗಳಿದ್ದಾವೆ, ಧಾರವಾಡ ಜಿಲ್ಲೆ, ಕಾರವಾರ ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ. ಸೊ ನಮ್ಮದು ಜಿಲ್ಲೆ, ನಮ್ಮ ಏನು ಹೆಸ್ಕಾಂ ವ್ಯಾಪ್ತಿ ಏನಿದೆ ಸರ್, IP-SET ಓರಿಯೆಂಟೆಡ್ ಕಂಪ್ನಿ ಥರ ಇದೆ. ಈಗ ಏನು ನಮಗೆ ಬರೋ 100% ವಿದ್ಯುತ್ತಲ್ಲಿ 59% ಏನಿದೆ ರೈತರಿಗೆ ನಾವು IP-SETಗೆ ಹೋಗುತ್ತೆ ಸರ್. ಸೊ ಹಾಗಾಗಿ ಇದು ರೈತರಿಗಾಗಲಿ, ಸಾಮಾನ್ಯ ಗ್ರಾಹಕರಿಗಾಗಲಿ, ನೌಕರರಾಗಲಿ ಸುಮಾರು 54,000 ಜನ ಆ್ಯಕ್ಟಿವ್ ಎಂಪ್ಲಾಯೀಸು, 40,000 ಜನ ಪಿಂಚಣಿದಾರರು, ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿ ಏನು ಗುತ್ತಿಗೆದಾರ, ಏನು ಹೊರಗುತ್ತಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾವಿರಾರು ಜನ ಇದ್ದಾರೆ ಸರ್, ಬಹುಸಂಖ್ಯೆಯಲ್ಲಿ ಇದ್ದಾರೆ ಎಲ್ಲ ಜನ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಆಗಬಾರ್ದು ಸರ್. ಈಗಾಗಲೇ ಖಾಸಗೀಕರಣಕ್ಕೆ KERCಗೆ ಏನು ಅನುಮೋದನೆ ಸಲ್ಲಿಸಾಗಿದೆ. ಮನವಿಯನ್ನು ಈಗಾಗಲೇ ಒಂದು ಕಡೆ ಅಂತಂದರೆ ಟಾಟಾ ಪವರ್ ಒಂದು ಮನವಿಯನ್ನು ಮಾಡಿದೆ. ಅದನ್ನು ಇಲ್ಲಿ ಅಂತಾರೆ ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಅವರಿಗೆ ಲೈಸೆನ್ಸನ್ನು ಕೊಡಬಾರ್ದು. ಟಾಟಾ ಪವರ್ಗೆ ಈ ಒಂದು ವಿದ್ಯುತ್ಕರಣ ಶಕ್ತಿ ಏನಿದೆ ಅದನ್ನು ಹಸ್ತಾಂತರ ಮಾಡಬಾರ್ದು. ಒಂದು ವೇಳೆ ಹಸ್ತಾಂತರ ಮಾಡಿದರೆ ಸಾವಿರಾರು ಇಲ್ಲಿ ಅಂತಂದರೆ ನೇರವಾಗಿ ಇದಂದರೆ ಗ್ರಾಹಕರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಇವತ್ತು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ದೊಡ್ಡದಂಥ ಒಂದು ಹೊಡೆತ ಬೀಳುತ್ತೆ. ಅದರಿಂದ ಖಾಸಗೀಕರಣ ಮಾಡಲೇಬಾರ್ದು. ಒಂದು ವೇಳೆ ಖಾಸಗೀಕರಣ ಮಾಡಿದ್ರೆ ನಾವು ಮತ್ತೆ ಬೀದಿಗಿಳಿತೀವಿ, ಹೋರಾಟ ಮಾಡ್ತೀವಿ ಅನ್ನೋದು ನೌಕರರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ. ನಾಯಕರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದೀಗ ಲಕ್ಷ್ಮಣ್ ಹೂಗಾರ್ ಸರ್ ಮತ್ತೆ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಣ್ ಹೂಗಾರ್ ಸರ್, ಒಂದು ಸಣ್ಣ ಉದಾಹರಣೆಯೊಂದಿಗೆ ತಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ನಮ್ಮೂರು ದೇವದುರ್ಗದಲ್ಲಿ ಬೆಂಗಳೂರಿನಿಂದ ದೇವದುರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರಿ ಸ್ಲೀಪರ್ ಬಸ್ ಇಲ್ಲ, ಅದು ನಷ್ಟ ಹೊಂದುತ್ತೆ ಎನ್ನುವ ಕಾರಣಕ್ಕಾಗಿ ಸ್ಲೀಪರ್ ಬಸ್ಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದೇ ದೇವದುರ್ಗದಿಂದ ಬೆಂಗಳೂರಿಗೆ 12 ಖಾಸಗಿ ಬಸ್ಗಳು ಬರುತ್ತೆ, ಅದು ಫುಲ್ ಆಗಿ ಬರುತ್ತೆ. ಹೆಂಗೆ ಸಾಧ್ಯ ಸರ್ ಇದು ಅಂತ? ಅದೇ ಲಾಭ ಅಂದ್ರೆ ಈಗ ಏನಾಗುತ್ತಂದ್ರೆ, ನಾನು ಒಂದು ಆಗ್ಲೇ ಎಕ್ಸಾಂಪಲ್ ಕೊಟ್ಟೆ. ನೈಸ್ ಕಂಪ್ನಿಗೆ ಒಬ್ರು ಅಧಿಕಾರಿ, ಬಹಳ ದೊಡ್ಡ ಅಧಿಕಾರಿ, ಹೆಸರು ನನಗೆ ನೆನಪಿಲ್ಲ, ಅವಾಗ ನಾನು ಟಿವಿಯಲ್ಲಿ ಇದ್ದಾಗ ಅದು ಸುದ್ದಿನೂ ಮಾಡಿದ್ವಿ. ಅವರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಆ ಡಿಪಾರ್ಟ್ಮೆಂಟ್ ರಾಜೀನಾಮೆ ಕೊಟ್ಟು ನೈಸ್ಗೆ ಅಡ್ವೈಸ್ ಆಗಿ ಹೋಗ್ತಾರೆ. ಅಂದ್ರೆ
ಈ ಪ್ರೈವೇಟೈಸೇಷನ್ ಆಗಲಿ ಅಂತ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಕೂತಿರ್ತಕ್ಕಂಥ ಬಿಳಿ ಆನೆಗಳಿದಾರಲ್ಲ, ಅಧಿಕಾರಿಗಳು ಬಿಳಿ ಆನೆಗಳು ಬಹಳ ಸೌಮ್ಯ ಮುಖ ಹೊಂದಿರ್ತಾರೋ, ನೋಡಕ್ ಮಾತ್ರ ಬಹಳ ಸೌಮ್ಯ. ಅವ್ರ ಹತ್ರ ಹೋದ್ರೆ ಅವ್ರ ಹತ್ರ ಮಾತಾಡದೇ ಆಗ್ಬಾರ್ದು, ಅಷ್ಟು ಒಳ್ಳೆ ತರ ಕಾಣ್ತಾರೆ. ಅಂತವ್ರು ಈ ಪಾಲಿಟಿಗಳು ಮಾಡೋದು ಅಂದ್ರೆ ಯಾವ ಜನಪರವಾದಂತ ಕಲ್ಯಾಣ ಕಾರ್ಯಕ್ರಮಗಳ ಪರವಾದಂತ ಪಾಲಿಟಿಗಳು ಮಾಡ್ಬೇಕಂತ ಅಧಿಕಾರಿಗಳು ಒಂದು ಸಣ್ಣ ಕ್ಲಾಸ್ ಹಾಕ್ಬಿಡ್ತಾರೆ, ನೀವು ಇಲ್ಲಿ ಪ್ರವೇಶ ಮಾಡಬಹುದು, ಒಂದು ಲೈನ್ ಹಾಕ್ಬಿಟ್ರೆ ಮುಗಿತಲ್ಲಿ. ಅದಕ್ಕೆ ಒಂದು ಹಂಡೆ ಹಾಲಿಗೆ ಒಂದು ಹನಿ ಹಿಂದೆ ಹಿಂಡು ಬಿಟ್ರೆ ಅದು ಹಾಲು ಸಂಪೂರ್ಣ ಕೆಟ್ಟೋಗುತ್ತೆ. ಅಂತ ವ್ಯವಸ್ಥೆ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ಇವತ್ತು 51% ಸ್ಟೇಕ್ ಅನ್ನುವಂತ ಮಾತಿದೆ. 51 ಅಂದ್ರೆ 100%, 49% ಅಂದ್ರೆ 0. ಇವತ್ತು ಚುನಾವಣಾ ಪದ್ಧತಿಯಲ್ಲೂ ಕೂಡ 49% ತಗೊಂಡವರು 0, 51 ತಗೊಳ್ಳೋದು ಮಾತ್ರ 100ಕ್ಕೆ 100 ಅನ್ನೋದು. ಅಂದ್ರೆ ಆ ರೀತಿಯಾದಂತ ಪ್ರೈವೇಟ್ ಅವರಿಗೆ 50% ಸ್ಟೇಕ್ ಕೊಟ್ರೆ ಆತಂಕ ನಿರ್ಣಯ. ನೀವ್ ಹೇಳ್ತೀರಾ KRC ಕಂಟ್ರೋಲ್ ಇರುತ್ತೆ, ಅವ್ರ ಪವರ್ ನ ಯಾವ ಪರ್ಚೇಸ್ ಮಾಡಿ ಯಾವ ರೇಟಲ್ಲಿ ಮಾರ್ಬೇಕು ಅನ್ನೋಂತ ನಿಯಂತ್ರಣ. ಇವತ್ತು ಒಡಿಶಾದಲ್ಲಿ ಆಗಿದೆಯಲ್ಲ, ಅಲ್ಲೇ ಕ್ವಶನ್ ಮಾಡ್ತಾ ಅಲ್ಲಿಯ ನಿಯಂತ್ರಣ ಆಯೋಗ ಅದು ನೋಟಿಸ್ ಇಶ್ಯೂ ಮಾಡಿದೆ, ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ. ಏನು ಕಲ್ಯಾಣ ಕಾರ್ಯಕ್ರಮ ಇದೆ, ಕುಟುಂಬ ಜ್ಯೋತಿ ಇರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ರೈತರಿಗೆ ಫ್ರೀ ಕೊಡ್ತಕ್ಕಂಥ ಸಬ್ಸಿಡಿ ಕರೆಂಟ್ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಆರೋಪಗಳು ಬಂದಿದ್ದಾವೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರವೇ ಈಗಾಗಲೇ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಮಾಡ್ತಾರೆ, ಮಾಡ್ಬೇಕಾ ಮಾಡಬಾರ್ದು ಅನ್ನೋದದ್ದು. ಇವೆಲ್ಲವೂ ಕೂಡ ಕಾಂಗ್ರೆಸ್ ವಿರೋಧ ಮಾಡಿದೆ. ಇವತ್ತು ಸಂಸತ್ತಿನಲ್ಲಿ ಈ ಒಂದು ಏನು ವಿದ್ಯುತ್ ನೀತಿಯ ಬಗ್ಗೆ ಕರಡು ರಚನೆ ಆಗ್ಬೇಕಾದ್ರೆ ಅದು ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ ಹೋಗಿ ಈಗ ಏನು ದೇಶದ ವಿದ್ಯುತ್ ನೀತಿ ಅಂತ ಜಾರಿ ಕರಡು ಬಂದಿದೆ, ಮುಂದೆ ಪ್ರಸ್ತಾವನೆ ಇದೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪ್ರೈವೇಟ್ ನ ಒಂದ್ ರೀತಿ ಎಂಜಿನ್ ಲೆಕ್ಕವಂತವ್ರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರಿಯಾಯಿತಿ ಬೇಡ. ಇಲ್ಲಿರ್ತಕ್ಕಂಥದ್ದು 35 ಲಕ್ಷ ಏನು ಇವತ್ತು ಈ ಗ್ರಾಹಕರಿಗೆ ರೈತರ ಪಂಪ್ ಸೆಟ್ಗಳಿಗೆ ಬಳಕೆ ಆಗ್ತಾ ಇದೆ. ಇವತ್ತು ನೀವು ಚಿತ್ರದುರ್ಗ ಬನ್ನಿ, ಸಂಪೂರ್ಣ ಬರ ಪ್ರದೇಶ ಇಲ್ಲಿ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಪಂಪ್ ಸೆಟ್ಗೆ ನೀರಿಲ್ಲ, ನೀರಿಲ್ಲದೆ ಇರುವ ಕರೆಂಟ್ 2 ಗಂಟೆ 3 ಗಂಟೆ ಯೂಸ್ ಮಾಡ್ತಾನೆ. ಎಷ್ಟು ಯೂಸ್ ಮಾಡ್ಬೋದು, ಅದರಿಂದ ಎಷ್ಟು ಲಾಸ್ ಆಗುತ್ತೆ. ಇವತ್ತು ಏನು ಬೆಸ್ಕಾಂಗೆ ಏನು ಲಾಸ್ ಆಗಲ್ಲ. ಇವತ್ತು ಖಾಸಗಿ ದೊಡ್ಡ ಕಂಪನಿಗಳಿಗೆ ಬರ್ಬೇಕಾದಂತ ಬಾಕಿ ವಸೂಲಿ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರವೇ ಕೋಟ್ಯಾಂತರ ರೂಪಾಯಿ ಇವತ್ತು ಎಸ್ಕಾಂಗಳಿಗೆ ಕೊಡ್ಬೇಕಾಗಿದೆ, ಅದು ಕಟ್ತಾ ಇಲ್ಲ. ಇವತ್ತು ಥೆಫ್ಟ್ ಲಾಸ್ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಟ್ರಾನ್ಸ್ಮಿಷನ್ ಲಾಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಸರಿಯಾದಂತ ಏನು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ, ದಕ್ಷತೆ ಇಲ್ಲ. ಇವತ್ತು ಸಾವಿರಾರು ಜನ ಇವತ್ತು ಗುತ್ತಿಗೆ ಕಾರ್ಮಿಕರಿದ್ದಾರೆ, ಹಳ್ಳಿಗಳು ಜಂಗಲ್ ಕ್ಲಿಯರ್ ಮಾಡಿ ಟ್ರಾನ್ಸ್ಫಾರ್ಮರ್ ಗುರ್ತಕ್ಕಂಥ ಕಾರ್ಮಿಕರಿದ್ದಾರೆ. ಇವತ್ತು ನಾವು 33,000 ರೂಪಾಯಿ ಕಟ್ಟಿದ್ರೆ ಹೊಸ ಟ್ರಾನ್ಸ್ಫಾರ್ಮರ್ ನ ಸೆಲೆಕ್ಟ್ ತಂದು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ಯೋಗಿಗಳಿದ್ದಾರೆ. ಇದು ಕೇವಲ ಬರೀ ಉದ್ಯೋಗಿಗಳು ಅಥವಾ ಕಾರ್ಮಿಕರ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ 60% ಜನರ ಪ್ರಶ್ನೆ ಇದೆ. 60% ಜನರದ್ದು ಇವತ್ತು ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಇವತ್ತು ವಿದ್ಯುತ್ ಹೋಗ್ತಾ ಇದೆ. ಇವತ್ತು ನಗರ ಪ್ರದೇಶದಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಿಗೆ ಮಾತ್ರ ಹೋಗ್ತಾರೆ ದಶರಥಿ ಪ್ರೈವೇಟ್ನವರು. ಅವ್ರು ಕೇಳಿದ್ದೆ ಫಸ್ಟ್ ಬೆಂಗಳೂರು, ಮಂಗಳೂರು, ಮೈಸೂರು ಇಂಥ ಪ್ರದೇಶ, ಬೆಳಗಾವಿ. ಯಾಕಂತಂದ್ರೆ ಅಲ್ಲಿ ವೆಲ್ ಎಕ್ವಿಪ್ಡ್ ಆದಂತ ಒಂದು ನೆಟ್ವರ್ಕ್ ಇದೆ. ಅಲ್ಲಿಗೆ ನಾವು ಪವರ್ ಟ್ರಾನ್ಸ್ಮಿಷನ್ ಗುತ್ತಿಗೆ ಸಿಕ್ಬಿಟ್ರೆ, ಆದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ರೆ ಈಸಿಯಾಗಿ ಕರೆಂಟ್ ಹೋಗುತ್ತೆ, ಲಾಭ ಮಾಡ್ಕೋಬಹುದು. ಈ ಲಾಭ ಆಗಿದ್ದ ದುಡ್ಡನ್ನ ಸರ್ಕಾರ ಏನ್ ಮಾಡುತ್ತೆ, ಇವತ್ತು ರೈತರಿಗೆ ಬಡವರಿಗೆ ಅಥವಾ ಕುಟುಂಬ ಜ್ಯೋತಿ, ಭಾಗ್ಯ ಜ್ಯೋತಿ, ಇವತ್ತು ಗಂಗಾ ಕಲ್ಯಾಣಕ್ಕೆ ಕೂಡ ಕೊಡುತ್ತೆ. ಇದನ್ನ ನಾಳೆ ಮುಂದಿನ ದಿನಗಳಲ್ಲಿ ಏನ್ ಗ್ಯಾರಂಟಿ ಪ್ರೈವೇಟೈಸ್ ಮಾಡಿದ್ರೆ ಇವರೆಲ್ಲರೂ ಕೂಡ ನಮ್ಗೆ 35 ಲಕ್ಷ ರೈತರಾಗೆ ಪಂಪ್ ಸೆಟ್ಗೆ ವಿದ್ಯುತ್ ಫ್ರೀ ಆಗಿ ಸಿಗುತ್ತಾ, ಸಬ್ಸಿಡಿ ಸಿಗುತ್ತಾ, ಅಥವಾ ನಾನು 7 ಗಂಟೆ ಯಾವುದೇ ತೊಂದರೆ ಇಲ್ಲದಂಗೆ ನಾನ್ ಸ್ಟಾಪ್ ಕರೆಂಟ್ ಸಿಗುತ್ತಾ, ಅಥವಾ ನಾಳೆ ಇವರು ಮೀಟರ್ ಅಳವಡಿಸಿ ನಾಳೆ ಕರೆಂಟ್ ಕಟ್ ಮಾಡೋದು ಅನ್ನೋದು ಏನ್ ಗ್ಯಾರಂಟಿ. ನಾಳೆ ಇವರು ಬಿಲ್ಲಿಂಗ್ ಜಾಸ್ತಿ ಮಾಡ್ತಾರೆ. ಒಡಿಶಾದಲ್ಲೂ ಕೂಡ ಬಿಲ್ಲಿಂಗ್ ಜಾಸ್ತಿ ಆಗಿದೆ, ರೇಟ್ ಪರ್ ಯೂನಿಟ್ ಇರ್ತಕ್ಕಂಥದ್ದು ಪ್ರತಿ ವರ್ಷ 6 ತಿಂಗಳು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಅವ್ರ ಮೇಲೆ ನಿಯಂತ್ರಣ ಅಂತ ಹೇಳ್ತಾರೆ. ನಿಯಂತ್ರಣ ಮಾಡೋರು ಯಾರು? ಈ KRC ಅಲ್ಲಿ ಕೂಡ ನಿಯಂತ್ರಣ ಮಾಡ್ತಾರೆ. ಅವ್ರು ವಿದ್ಯುತ್ ಜಾಸ್ತಿ ಮಾಡೋದ್ರ ಬಗ್ಗೆ ಮಾತಾಡ್ತಾರ ಹೊರತಾಗಿ ಕಮ್ಮಿ ಮಾಡೋದ್ರ ಬಗ್ಗೆ ಎಲ್ಲಾದ್ರೂ ಕೇಳಿದ್ರ? ಯಾವತ್ತಾದ್ರೂ ರೇಟ್ ಕಮ್ಮಿ ಆಗಿ ನೋಡಿದ್ವ ನಾವು ವಿದ್ಯುತ್? ಅದ್ರ ಮೇಲೆ ನಿಯಂತ್ರಣ ಯಾರ್ದಿದೆ? ಸರ್ಕಾರ ಹೇಳುತ್ತೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ರೀ, ನಿಯಂತ್ರಣ ಮುಂದೆ ಹೋಗಿ ಅಬ್ಜೆಕ್ಷನ್ ಹಾಕಿ ಅಂತ ಹೇಳ್ತಾರೆ. ಹಾಗೆ ನಿಯಂತ್ರಣ ನಮ್ ಕರೆಂಟ್ ಇವತ್ತು ಪವನ ವಿದ್ಯುತ್ ವಿಂಡ್ ಮಿಲ್ಲು ಇವತ್ತು ರಿನ್ಯೂವಬಲ್ ಎನರ್ಜಿ ಸಿಕ್ಕಾಪಟ್ಟೆ ಇವತ್ತು ಪವರ್ ಜನರೇಟ್ ಆಗ್ತಾ ಇದೆ. ಅವ್ರು 600 ರೂಪಾಯಿ ಅಂತ ಕೇಳ್ತಿದ್ರು ಮೊದಲು ಪರ್ಚೇಸ್ ಮಾಡಿ ಸರ್ಕಾರಕ್ಕೆ ಅಂತ. ಇವತ್ತು ಕೇಳೋದಿಲ್ಲ ವಿದ್ಯುತ್ನ. 2 ರೂಪಾಯಿ 3 ರೂಪಾಯಿ 1 ರೂಪಾಯಿಗೆ ತಗೊಳ್ಳೋದು ನಮ್ಗೆ ಸಾಕಾಗಿದೆ, ಅಷ್ಟು ಪವರ್ ಇದೆ ಅಂತ ಹೇಳ್ತಾರೆ. ಹಾಗಿರುವಾಗ ಒಂದ್ ಕಡೆ ಥರ್ಮಲ್ ಹೈಡ್ರೋ ಪವರ್ ನ ಮೇಲೆ ನಂಬ್ಕೊಂಡಿದ್ವಿ. ಇವತ್ತು ರಿನ್ಯೂವಬಲ್ ಎನರ್ಜಿ ಇದೆ, ಸೋಲಾರ್ ಇದೆ. ಇವತ್ತು ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಂತ ಬಂದಿದೆ. ಇವತ್ತು ಸಕ್ರಮ 4.5 ಲಕ್ಷ ಅಕ್ರಮ ಸಕ್ರಮ ಅನ್ನುವಂಥದ್ದು ಹಿಂದಿನ ಸ್ಕೀಮ್ ಜಾರಿ ಮಾಡಿ ಅಂತ ಕೂಡ ರೈತರು ಆಗ್ರಹಿಸ್ತಾರೆ. ಇವತ್ತೇನಾಗ್ತದೆ 20% ವಿದ್ಯುತ್ ಕಟ್ಟಿ 80% ನಾವು ಕಟ್ತೀವಿ, ನೀವು ಸೋಲಾರ್ ಎನರ್ಜಿ ಹಾಕೊಂಡ್ಬಿಡಿ, ಸೋಲಾರ್ ಪಂಪ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆ ಇದೆ. ನನ್ನ ಪ್ರಕಾರ ದಶರಥಿದು ರಾಜ್ಯ ಸರ್ಕಾರ ಪಕ್ಷಾತೀತವಾಗಿ ಬಿಜೆಪಿ ಜೆಡಿಎಸ್ ಅಂತಲ್ಲ, ಇದು ಮುಕ್ತವಾಗಿ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ನೀರಿನ ಸಮಸ್ಯೆ ಇದೆ, ಅಂತರ್ಜಲ ಬತ್ತ ಹೋಗ್ತಾ ಇದೆ. ಇವತ್ತು ಮಳೆ ಕೈ ಕೊಟ್ಟಿದೆ, ಇವತ್ತು ವಿದ್ಯುತ್ ಸಿಗ್ತಾ ಇಲ್ಲ. ಇವ್ರು ಹೇಳ್ತಾರೆ ವಿದ್ಯುತ್ ಫ್ರೀ ಆಗಿ ಕೊಡ್ತಾ ಇದ್ವಿ, ಪುಕ್ಷತೆ ಕೊಡ್ತಾ ಇಲ್ಲ. ನಾವು ಬೆಳೆದಿರೋ ಅನ್ನವನ್ನ ನಾವು ಮಾಡ್ತಾ ಇದೀವಿ,
ಹಾಗಿದ್ರೆ ನಮ್ಮ ರಾಗಿಗೆ ಒಂದು ಟನ್ ರಾಗಿ 10,000 ಫಿಕ್ಸ್ ಮಾಡ್ಲಿ, ನಮ್ಮ ಜೋಳಕ್ಕೆ 10,000 ಫಿಕ್ಸ್ ಮಾಡ್ಲಿ. ನಾವು ಬೆಳೆದಂತ ಬೆಳೆಗಳಿಗೆ ನಮಗೆ ರೇಟ್ ಫಿಕ್ಸ್ ಮಾಡುವಂತ ಅಧಿಕಾರ ಕೊಡ್ತಾರ? ನೀವು ಒಂದು ಯೂನಿಟ್ಗೆ ಪವರ್ ನ ರೇಟ್ ಫಿಕ್ಸ್ ಮಾಡ್ತೀರಾ, ಒಂದು ಚಪ್ಪಲಿ ಪವರ್ ರೇಟ್ ಫಿಕ್ಸ್ ಮಾಡ್ತೀರಾ, ಒಂದು ಲಿಪ್ಸ್ಟಿಕ್ ಫಿಕ್ಸ್ ಮಾಡಿದ ರೇಟು. ಹಾಗೆ ನಾವು ಬೆಳೆದಂತ ಬಾಳೆಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಧಾನ್ಯಗಳಿಗೆ ಯಾವ ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಇದೆ? ನಮ್ಗೆ ನೀವು ಸರಿಯಾದಂತ ರೇಟ್ ಕೊಡ್ತಾ ಇಲ್ಲ. ಈಗ ಸರ್ ಸರ್ಕಾರ ಹೇಳ್ತಿರೋದು ನಷ್ಟದಲ್ಲಿದ್ದೇವೆ ಅಂತ ಹೇಳುತ್ತೆ ಸರ್. ನಷ್ಟವನ್ನ ತಡೆಗಟ್ಟುವುದಕ್ಕೆ ವಿದ್ಯುತ್ ಕಳ್ಳತನವನ್ನ ತಡೆಗಟ್ಟಬಹುದು ಅಥವಾ ಸೋರಿಕೆಯನ್ನು ತಡೆಗಟ್ಟಬಹುದು. ನಾವು AI ಕಾಲದಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿದ್ದೀವಿ. ಇವೆಲ್ಲವನ್ನು ಕಡಿವಾಣ ಹಾಕೋದಕ್ಕೆ ವಿಫಲವಾದ ಸರ್ಕಾರ ಇಂಥ ಕುಂಟು ನೆಪ ಹುಡುಕ್ತಾ ಇದೆಯಾ ಅಂತ? ಖಂಡಿತ ಕೂತ್ಕೊಳ್ಳೋದು. ಈಗ ಕೈಲಾಗಲಿರೋರು ನೆಲ ಡೌಟ್ ಅಂತ ಹೇಳ್ತಾರೆ, ಕುಣಿಯಕ್ ಬರೋರು ನೆಲ ಡೌಟ್ ಅಂತ ಹೇಳ್ತಾರೆ. ಆ ರೀತಿ ಆಗಿದ್ರೆ ವಿಧಾನಸೌಧ ಪ್ರೈವೇಟೈಸ್ ಮಾಡ್ಬೇಕಗೆ. ಅದು ಒಳ್ಳೆ ವಿದ್ಯುತ್ ದಿನ ಒಳ್ಳೆ 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 ಬಲ್ಬ್ಗಳು ಹಾಕೊಂಡು ಒಳ್ಳೆ ಕರೆಂಟ್ ಒಳ್ಳೆ AC, ಇದು ವಿಧಾನಸೌಧ AC ಮಾಡ್ಬಿಡಿ, ಬಹಳ ಚೆನ್ನಾಗಿರುತ್ತಲ್ಲ. ಇದಲ್ಲ, ಇದು ಒಂದು ಜನರಿಗಾಗಿ ಆಯ್ಕೆಯಾದಂತ ಸರ್ಕಾರ ಬಲಹೀನರು, ಅಶಕ್ತರು, ಬಡವರು, ಕೈಲಾಗದಿರೋರು, ಸಣ್ಣ ಜಮೀನ್ದಾರರು, ಸಣ್ಣ ಉದ್ಯೋಗ ಮಾಡ್ಕೊಂಡಂತ ಜೀವನ ಮಾಡ್ತಕ್ಕಂಥ ಜನರಿಗೆ ನೆರವಾಗ್ತಕ್ಕಂಥ. ಹಾಗಿದ್ರೆ ಸಿದ್ದರಾಮಯ್ಯವ್ರಿಗೆ ಯಾರು ಅರ್ಜಿ ಹಾಕಿದ್ರ ನಿಮ್ಗೆ 200 ಮೆಗಾ ಯೂನಿಟ್ ಫ್ರೀ ಆಗಿ ಕೊಡಿ ಅಂತೇಳಿ? 2,000 ರೂಪಾಯಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಅಂತ ಯಾರಾದ್ರೂ ಅರ್ಜಿ ಹಾಕಿದ್ರ ಪ್ರಧಾನಮಂತ್ರಿ ಮೋದಿ ಅವರಿಗೆ? ಇವ್ರು ನಿಮ್ಮ ಚುನಾವಣಾ ಭಾಷಣಕ್ಕೆ, ಚುನಾವಣಾ ಗೋಷ್ಠಿಗೆ ನೀವೆಲ್ಲ ಅನೌನ್ಸ್ ಮಾಡಿ ನಾನು ಮಹಿಳೆಯರಿಗೆ 2,000 ಕೊಡ್ತೀನಿ ತಿಂಗಳು ಅಂತ ಯಾರು ಕೇಳಿದ್ರ? ನಿಮ್ಮ ಚುನಾವಣಾ ಪ್ರಣಾಳಿಕೆ ನೀವು ಓಟಿನ ಸಲುವಾಗಿ. ಹಾಗಿದ್ರೆ 200 ಯೂನಿಟ್ ಕೋಟಿ ದುಡಿಯೋರಿಗೂ ಹೋಗ್ತಾ ಇದೆ, 10 ಲಕ್ಷ ದುಡಿಯೋರಿಗೂ ಹೋಗ್ತಾ ಇದೆ, ಬಡವರಿಗೂ ಹೋಗ್ತಾ ಇದೆ. ಹಾಗಿದ್ರೆ ಅದನ್ನ ಕೊಡಬೇಡ ಅಂತ ಹೇಳ್ತಲ್ಲ, ಕೊಡ್ಬೇಕು. ಆದ್ರೆ ನೀವು ಅನೌನ್ಸ್ ಮಾಡ್ಬೇಕಾದ್ರೆ ನೀವು ಫ್ರೀ ಆಗಿ ಅನೌನ್ಸ್ ಮಾಡ್ಬಿಡ್ತೀರಾ. ಈಗ ಬಿಜೆಪಿ ಹೇಳುತ್ತೆ, ಕಾಂಗ್ರೆಸ್ ಅವರು ಏನೋ ಭಾಗ್ಯಗಳ ಕೊಟ್ಟು ಈಗ ಅದರಲ್ಲೂ ಪರಿಷ್ಕರಣೆ ಅಂತೆ ಫಲಾನುಭವಿಗಳನ್ನ ಪರಿಷ್ಕರಣೆ ಮಾಡ್ತಾರಂತೆ, ಅನರ್ಹ ಫಲಾನುಭವಿಗಳನ್ನ ಕಿತ್ತಾಕ್ತಾರಂತೆ, ಅನರ್ಹ ಫಲಾನುಭವಿಗಳನ್ನ ಕಿತ್ತಾಕ್ಲಿ ಸರ್. ಅದ್ರ ಜೊತೆಗೆ ಈಗ ಗಿವ್ ಅಪ್ ಮಾಡಿ ಅಂತ ಹೇಳಿ ಹೊಸದೊಂದು ಸೆಟಪ್ ಅನ್ನ ಮಾಡ್ಬೇಕು. ಗಿವ್ ಅಪ್ ಮಾಡಿ, ಸರ್ಕಾರ ನಮ್ಗೆ ಉಚಿತವಾಗಿ ಕೊಡ್ತಾ ಇರುವಂತ ಕರೆಂಟ್ ಅನ್ನ ನಾವು ಗಿವ್ ಅಪ್ ಮಾಡ್ತೀವಿ ಅಂತ ಹೇಳಿ ಅಭಿಯಾನವನ್ನು ಕೂಡ ಶುರು ಮಾಡ್ಲಿಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಅಲ್ಲ, ಕರೆಕ್ಟ್. ನಾನದು ಯಾವುದೇ ಸರ್ಕಾರದ ಜನರ ತೆರಿಗೆ ಹಣವನ್ನ ಅನರ್ಹರಿಗೆ ಹೋಗಬಾರ್ದು, ಆಳರಿಗೆ ಹೋಗ್ಬೇಕು, ಬಡವರಿಗೆ ಹೋಗ್ಬೇಕು. ಕಾಲಿನವನಿಗೆ ಮಾತ್ರ ನೀವು ಕಾಲು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ನಾನು ಹೊಟ್ಟೆ ಡೊಳ್ಳ, ನನ್ನ ಮೈ ತುಂಬಾ ಬಂಗಾರ, ನನ್ನ ಮೈ ತುಂಬಾ ಒಳ್ಳೆ ಶರ್ಟ್, ರೇಷ್ಮೆ ಜರ್ದಾರಿ ಶರ್ಟ್ ಇಟ್ಕೊಂಡು ನನಗೆ ನೀವು 2,000 ರೂಪಾಯಿ ಕೊಟ್ಟರೆ ಜನ ನಗಲೇನ್ರಿ? ಊಟ ಮಾಡೋ ಮುಂದೆ ಹಸಿದವ್ರು ಕೂತ್ಕೊಂಡ್ರೆ ಅದಕ್ಕೆ ನಾನು ಸರ್ಕಾರ ಅಂತ ಕರೀತಾರ? ಜನ ಸಾಯ್ತಾ ಇದ್ರೆ ಇವತ್ತು. ಬನ್ನಿ, ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಇವತ್ತು ಚಿತ್ರದುರ್ಗ ಬನ್ನಿ, ಯಾವ ರೀತಿ ಪರಿಸ್ಥಿತಿ ಇದೆ ಇವತ್ತು ಟ್ಯಾಂಕರ್ಗೆ 10 ಲಕ್ಷ 8 ಲಕ್ಷ ಖರ್ಚು ಮಾಡಿ ಇವತ್ತು ಜಮೀನುಗಳು ಕೂಡ ಉಳ್ಕೊಂಡಿಲ್ಲ. ದನಕರುಗಳು ಮಾಡಿದ್ದಾರೆ. ಇಲ್ಲೇ ಚಿತ್ರದುರ್ಗ ಹತ್ರ ಇಂದ್ರಗಾವ್ ಅಂತ ಮೊನ್ನೆ ನಾನು ಹೋಗಿದ್ದೆ ಒಂದು ಹೋರಾಟಕ್ಕೆ, ಹಳ್ಳಿಗೆ ಹೋಗಿದ್ದೆ. ಆ ಯಜಮಾನ ಹೇಳ್ತಾರೆ 1,20,000 ಸಮಯ ನಾನು 2 ಎತ್ತುಗಳು ಮಾಡಿದೆ, ನನ್ನ ಕಣ್ಣಿದ್ದಂಗಿತ್ತು, ನನಗೆ ನೀರಿಲ್ಲ, ನನಗೆ ಆ ಎತ್ತುಗಳು ಸಾಕಾಗ್ತಾ ಇಲ್ಲ, ಮೇವಿಲ್ಲ, ಕುಡಿಯಕ್ಕೆ ನೀರಿಲ್ಲ ಅಂತದ್ದು. ಇದ್ರಾಗೆ ಬರೀ ಒಂದು 2,000 ರೂಪಾಯಿ ಕರೆಂಟ್ ಇಷ್ಟೊಂದು ಮಾತಾಡ್ತಾರಲ್ಲ ಇವರು. ಪ್ರೈವೇಟ್ ಮಾಡಿದ್ರೆ ನಾಳೆ ಇವರೆಲ್ಲ ಕರೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾವು ರೈತರು ಏನ್ ಹೋಗ್ಬೇಕು? ಸಾಮಾನ್ಯ ಜನ ಏನ್ ಮಾಡ್ಬೇಕು? ನಾಳೆ ಕುಟ್ರ ಜ್ಯೋತಿ ಕ್ಯಾನ್ಸಲ್ ಆಗುತ್ತೆ, ನಾಳೆ ಭಾಗ್ಯ ಜ್ಯೋತಿ ಹೋಗುತ್ತೆ. ಇವ್ರು ಹೇಳ್ತಾರೆ 25,000 ಕೋಟಿ ಕೊಡ್ತಾ ಇದ್ದೀವಿ ಅನ್ನೋದು. ಹಾಗಿದ್ರೆ ಭ್ರಷ್ಟಾಚಾರ ತಡೀರಿ. ಬೆಸ್ಕಾಂ ಇರ್ತಕ್ಕಂಥ ಭ್ರಷ್ಟ ಅಧಿಕಾರ ಕಂಟ್ರೋಲ್ ಮಾಡಿ, ನೀವು ಸಾಮರ್ಥ್ಯ ಅಧಿಕಾರ ತಗೊಂಡಿ, ದಕ್ಷತೆ ಮಾಡಿ. ಯಾಕೆ ನಿಮ್ ಕೈಲಿ ಮಾಡಕ್ ಆಗ್ತಿಲ್ಲ? ಕಳ್ತನ ತಡೆಯಕ್ ಆಗ್ತಾ ಇಲ್ಲ, ಟ್ರಾನ್ಸ್ಮಿಷನ್ ಲಾಸ್ ತಡೆಯಕ್ ಆಗ್ತಾ ಇಲ್ಲ. ನಿಮ್ಮ ಹತ್ರ 100 ಜನ ಪಾಪ ಕೆಲಸ ಮಾಡ್ತಿದ್ರು, ನೌಕರರು, ಗುತ್ತಿಗೆ ಕಾರ್ಮಿಕರು, ಅವ್ರು ದಿನ ನೋಡಿದ್ವಿ ನಮ್ಮ ಸುತ್ತ ಹೊಲಗಳಲ್ಲಿ ದಿನ ಬಂದು ಪಾಪ ಪ್ರತಿಯೊಂದು ಕೂಡ ಕನೆಕ್ಷನ್ಗಳು ಚೆಕ್ ಮಾಡ್ತಾರೆ, ಟ್ರಾನ್ಸ್ಮಿಷನ್ಗಳು ತಂದು ಕೂಡಿಸ್ತಾರೆ, ಅರ್ಜಿ ಹಾಕಿದ ತಕ್ಷಣ ಒಂದು ವಾರಕ್ಕೆ ಬರ್ತಾರೆ. ಇವೆಲ್ಲವೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಇದ್ರೂ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಕೂತ್ಕೊಂಡು ಆರಾಮಾಗಿ AC ಕೂತ್ಕೊಂಡು ಇಲ್ಲೆಲ್ಲ ಸಿಸ್ಟಮ್ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ಕಂಡ್ರೆ ಏನೋ ಒಳ್ಳೆ ರೋಡ್ ಇದೆ, ನೆಟ್ವರ್ಕ್ ಇದೆ, ಫೋನ್ಗಳಿದೆ, 1 ಲಕ್ಷ ಆಪಲ್ ಮೊಬೈಲ್ ಇಟ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ. ಜನಗಳ ಮಧ್ಯೆ ಬಂದು ಗೊತ್ತಾಗುತ್ತೆ ನೋವೇನನ್ನುವಂಥದ್ದು. ಪ್ರೈವೇಟೈಸೇಷನ್ ಅಂತ ಸ್ಟೇಜ್ ಎಲ್ಲ ಅದು ಬರ್ಬೇಕಾದ್ರೆ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡ್ ಬರುತ್ತೆ, ಆಮೇಲೆ ನಮ್ಗೆ ತೋರಿ ಹೋಗ್ಬಿಡುತ್ತೆ. ಕುಳಿತಲಿತ್ತು ಕಾಂಚಾಣ ಅಂತ ಮಾತಿದೆ, ಆತರ ಇದು. ಇವತ್ತು ರಾಜ್ಯ ಸರ್ಕಾರ ಬಹಳ ಗಂಭೀರತೆ ಇಟ್ಕೊಳ್ಬೇಕು. ಇವತ್ತು ಬಿಜೆಪಿ ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ. ಬಿಜೆಪಿ ಅವ್ರು ಬರೀ ಭಾಷಣ ಮಾಡಲ್ಲ. ಆ ಅಶೋಕ್ ಅನ್ನೋದೊಬ್ಬ ವಿರೋಧ ಪಕ್ಷ ನಾಯಕ ಅಂದ್ರೆ ಅವ್ರ ಜವಾಬ್ದಾರಿ ಇಲ್ಲ. ಅವ್ರು ಯಾವ ವಿಚಾರ ಬೇಕು ಮಾತಾಡೋದು ಗೊತ್ತೇ ಇಲ್ಲ, ಬರೀ ಕಮ್ಯುನಲ್ ವಿಚಾರ ಮಾತಾಡ್ತಾರ ಮನುಷ್ಯ, ಬರೀ ಹಿಂದೂ ಮುಸ್ಲಿಂ ಮಾತಾಡೋದು. ಈ ಜನ ಸಾಯ್ತದೆ ರಾಜ್ಯದಲ್ಲಿ 70% ಬೀದಿಯಲ್ಲಿ. ಇವತ್ತು ರೈತರು ಹೊಲಗಳು ಹಾಳಾಗಿ ಹೋಗ್ತಾ ಇದಾವೆ. ಇವತ್ತು ಮುಂಗಾರು ಕೈ ಕೊಟ್ಟಿದೆ, ಮಾತಾಡ್ತಾರೆ ಬರೇ ಹಿಂದೂ ಮುಸ್ಲಿಂ. ಈ ವಿರೋಧ ಪಕ್ಷಕ್ಕೆ ನಿಜವಾಗ್ಲೂ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರ ಬಿಡಿ, ದಪ್ಪ ಚರ್ಮ ಇವರಿಗೆ ಸತ್ತೋಗಿದ್ದಾರೆ ಇವರು. ಸರ್, ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಮಾತಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಳಿದೆ ಸರ್.
ಸರ್ ಮಾತಾಡಿಸ್ತೀನಿ ಒಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್, ಡಿಬೇಟ್ ಮುಂದುವರಿತಾ ಇದೆ. ಶಿವಾನಂದ ರೆಡ್ಡಿ ಅವರೇ ನಾವು ಗಮನಿಸ್ತಾ ಇದ್ದೀವಿ, ಮಾತನಾಡ್ತಾ ಅನೇಕ ವಿಚಾರಗಳಿದ್ದಾವೆ. ನೋಡಿ, ಸರ್ಕಾರ ಒಂದು ಅಂಕಿಅಂಶಗಳನ್ನು ಕೊಡುತ್ತೆ, ಅಥವಾ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಲಾಭ ನಷ್ಟವನ್ನು ನೋಡೋದಾದರೆ 2023-24ರಲ್ಲಿ 17,559 ಕೋಟಿ ನಷ್ಟದಲ್ಲಿತ್ತಂತೆ. ಈ ವರ್ಷ ತೆಗೆದುಕೊಂಡ್ರೆ ಡಬಲ್ ಆಗಿದೆ, ಆಲ್ಮೋಸ್ಟ್ 35,000 ಕೋಟಿ. ವರ್ಷಕ್ಕೂ ಕೂಡ ಡಬಲ್ ಆಗ್ತಾ ಹೋಗ್ತಾ ಇದೆ ನಷ್ಟ. ಖಾಸಗೀಕರಣದಿಂದ ಅನಿವಾರ್ಯ ದಾರಿ ಇಲ್ಲ ನಮಗೆ ಅಂತ. ಅಲ್ಲ ಸ್ವಾಮಿ, ಒಂದೂವರೆ ವರ್ಷದಿಂದ ಯಾವ ಕರೆಂಟೇ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಯಾರಿಗೂ ಕರೆಂಟ್ ಕೊಡ್ತಾ ಇಲ್ಲ. ಒಂದೂವರೆ ವರ್ಷ ಆಯ್ತು. ಒಂದೂವರೆ ವರ್ಷದಿಂದ ಎಷ್ಟೊಂದು ಲಾಸ್ ಆಗಿದೆ ಬೆಸ್ಕಾಮ್ ಅಂದ್ರೆ ನಾವು ಲೆಕ್ಕ ಹಾಕೊಬೇಕು. ಎಷ್ಟು ಲಾಸ್ ಆಗಿದೆ, ಯಾವುದಕ್ಕೂ ಸರ್ವಿಸೇ ಕೊಡ್ತಾ ಇಲ್ಲ ಅಂದ್ರೆ. ಈಗ ಗುತ್ತಿಗೆದಾರರಾಗಿ ನಾನು ನಿಮಗೆ ಕೇಳ್ತೀನಿ, ನಷ್ಟಕ್ಕೆ ಕಾರಣ ಏನು ಅಂತ? ನಷ್ಟಕ್ಕೆ ಕಾರಣ ಅಂದರೆ ಇದೇ ಅಧಿಕಾರಿಗಳದ್ದು, ಸರ್ಕಾರದ್ದೇ ನಷ್ಟಕ್ಕೆ ಕಾರಣ ಆಗಿದೆ. ಇನ್ಯಾವ ನಾವು ಬಿಲ್ಗಳು ಕಟ್ತಾನೆ ಇದ್ದಾರೆ. ಫ್ಯಾಕ್ಟ್ರಿನವ್ರು ಬಿಲ್ಗಳೆಲ್ಲಾನು ವಸೂಲು ಮಾಡ್ತಾನೆ ಇದ್ದಾರೆ. ತಿಂಗಳಿಗೆ 4 ದಿನ ಕಟ್ಟಲಿಲ್ಲ ಅಂತ ಕಟ್ ಮಾಡ್ತಾರೆ. ಎಲ್ಲ ಬಿಲ್ ವಸೂಲು ಆಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ ದುಡ್ಡು, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಅದನ್ನ ಕಂಡುಹಿಡಿಬೇಕು ಸರ್ಕಾರ ಕಂಡುಹಿಡಿದಿರ ನಾನು ಖಾಸಗೀಕರಣ ಮಾಡ್ತೀನಿ ಅಂದ್ರೆ ಏನಿದೆ ಅರ್ಥ? ಅಲ್ಲ, ಹೇಳ್ತಾರಲ್ಲ, ಗುತ್ತಿಗೆದಾರರ ಹಿಂದೆ ರಾಜಕಾರಣಿಗಳೇ ನಿಂತಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಗುತ್ತಿಗೆ ಸಿಗಬೇಕು, ಕಾಂಟ್ರಾಕ್ಟ್ ಸಿಗಬೇಕು ಅಂತ ಹೇಳಿದ್ರೆ ಯಾರೋ ಒಬ್ಬ ರಾಜಕಾರಣಿ ಇರೋದಿಲ್ವಾ ಹಿಂದೆ? ಸಂಬಂಧಪಟ್ಟ ಸಚಿವ ಇರೋದಿಲ್ವಾ? ಇರ್ತಾರೆ. ಅವರಿಗೆ ಬೇನಾಮಿಯಾಗಿ ಅವ್ರಿಗೂ ಪರ್ಸೆಂಟೇಜ್ ಹೋಗೋದಿಲ್ವಾ? ಪರ್ಸೆಂಟೇಜ್ ಅದು ನಮಗೆ. ಅಲ್ಲ, ನೀವು ಒಬ್ಬ ಗುತ್ತಿಗೆದಾರರಿಗೆ ಜಸ್ಟ್ ನೀವು ಮುಖವಾಣಿ ಮಾತ್ರ, ಮುಂದೆ ಕಾಣಿಸೋರು ನೀವು, ಬಟ್ ಹಿಂದೆ ಇರೋರೆಲ್ಲ ಅವರೇ ಅಲ್ವಾ? ಅದು ನಮಗೆ ಅದು ಅರ್ಥ ಆಗಲ್ಲ. ಅಲ್ಲ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ನೀವು ಮಾಡಿದಿರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಸಾಮಾನ್ಯವಾಗಿ ಹಂಗೆ ಕಾಣಿಸುತ್ತೆ ಅಂತ. ಅದಕ್ಕೆ ಲಾಸ್ ಆಗ್ತಾ ಇದೆ. ಗುತ್ತಿಗೆದಾರ ಬಂದು ಹಾಕ್ತಾನೆ, ಆ ಗುತ್ತಿಗೆನ ಪಡ್ಕೋತಾನೆ, ಬಟ್ ಅದು ಲಾಭ ಯಾರು ಪಡಿತಾರೆ? ಸಂಬಂಧಪಟ್ಟ ಸಚಿವನೋ ಶಾಸಕನೋ ಪಡಿತಾನೆ. ಅಷ್ಟೇ, 100% ಅಷ್ಟಿರ್ತೈತೆ. ಇಲ್ಲಿ ಗುತ್ತಿಗೆದಾರರು ಕೂಡ ನಷ್ಟದ ಭಾಗ ಅಲ್ವಾ? ಹಾಗಾದ್ರೆ ಹೌದು, ಗುತ್ತಿಗೆದಾರರು ಕೂಡ ನಷ್ಟದ ಭಾಗ ಅಲ್ಲ, ಅದನ್ನ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳೇಬೇಕಲ್ಲ. ಈಗ ಏನು ಅಂದ್ರೆ, ಈಗ ಗುತ್ತಿಗೆದಾರರು ಯಾವುದೋ ಒಂದು ಕೆಲಸ ಇಟ್ಕೊಂತೀವಿ, ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀವಿ. ಆ ಗುತ್ತಿಗೆದಾರರ ಕೆಲಸನೇ ಇಲ್ಲಲ್ಲ. ಈಗ ಒಂದೂವರೆ ವರ್ಷದಿಂದ ಕೆಲಸನೇ ಇಲ್ಲ. ಯಾವುದನ್ನು ಕರೆಂಟ್ ಕೊಟ್ಟರೆ ತಾನೇ ನಮ್ಮ ಮೀಟರ್ಗಳು ಹಾಕೋದು, ಅವ್ರು ಸರ್ವಿಸ್ ಕೊಟ್ಟರೆ ತಾನೇ ಅವರು ನಮಗೆ 4 ಕಾಸು ಕೊಡೋದು. ಅದು ಇಲ್ವಲ್ಲ. ಒಂದೂವರೆ ವರ್ಷ ಆಯಿತು. ಈಗ ನಮ್ಮ ಮುಖ್ಯಮಂತ್ರಿಯವರು ಒಂದು 60% ಬಿಟ್ಟಿದ್ದಾರೆ, ಗ್ರೌಂಡು, ಫಸ್ಟು, ಸೆಕೆಂಡ್, ಥರ್ಡು ಅಂತ. ಅದರಲ್ಲಿ ಮೇಲೆ ಒಂದು ಸಿಂಪಲ್ ಆಗಿ ಕೊಟ್ಟಿದ್ರೆ ಅದಕ್ಕೂ ಕರೆಂಟ್ ಇಲ್ಲ. ಓಕೆ, ಎಸ್, ನಮ್ಮ ಪ್ರತಿನಿಧಿ ಕೃಷ್ಣ ಇದ್ದಾರೆ. ಕೃಷ್ಣನ ಜೊತೆ ಕೆಲವಷ್ಟು ರೈತರು ಕೂಡ ಇದ್ದಾರೆ, ಮಾತನಾಡ್ಸೋಣ. ಕೃಷ್ಣ, ಗಮನಿಸ್ತಾ ಇದ್ದೀವಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಯಾವ ಕಾರಣಕ್ಕೂ ಕೂಡ ಇದು ಒಪ್ಪಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೊತೆ ಇರುವಂಥ ರೈತರು ಮಾತನಾಡಿಸ್ಬೋದಾ? ಏನು ಅಭಿಪ್ರಾಯ ಹೇಳ್ತಾರೆ ಅವರು ಅಂತ? ಖಂಡಿತ ದಶರಥ್, ಇಲ್ಲಿ ಸಾಕಷ್ಟು ರೈತರಿದ್ದಾರೆ, ಗುತ್ತಿಗೆದಾರರು ಅಂದರೆ ವಿದ್ಯುತ್ ಸರಬರಾಜುಗಳಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿದ್ದಾರೆ. ಅವ್ರನ್ನೇ ಕೂಡ ನಾನು ಮಾತಾಡ್ತೇನೆ. ಸರ್, ಇವತ್ತು ವಿದ್ಯುತ್ ವಲಯಕ್ಕೆ ಖಾಸಗೀಕರಣ ಎಂಟ್ರಿ ಆಗ್ತಾ ಇದೆ. ಇದರಿಂದ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಗುತ್ತಿಗೆದಾರರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಜನಸಾಮಾನ್ಯರಿಗೆ ಅದರ ಪ್ರಮುಖ ಗ್ರಾಹಕರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ? ಸರ್, ಇದಕ್ಕೆ ಮೈನು ಸಮಸ್ಯೆ ಆಗೋದು ನಮ್ಮ ರೈತರಿಗೆ, ಮೊದಲನೇದಾಗಿ ರೈತರಿಗೆ ಆಗುತ್ತೆ. ನೆಕ್ಸ್ಟು ಬಡವರಿಗೆ, ಯಾರೀಗ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಈಗೇನು 200 ಯೂನಿಟ್ ಫ್ರೀ ಬಿಟ್ಟಿದ್ದಾರೆ, ಇವರಿಗೆಲ್ಲ ತುಂಬ ಸಮಸ್ಯೆನೇ ಆಗುತ್ತೆ. ಖಾಸಗೀಕರಣ ಬಂದಮೇಲೆ ಖಾಸಗಿಯವನು ಏನು ಲಾಸ್ ಮಾಡ್ಕೊಳ್ಳೋದಕ್ಕಂತೂ ಬರೋದಿಲ್ಲ. ಅವ್ನು ಬರೋದೇನಕ್ಕೆ, ಅವ್ನು ಲಾಭ ಮಾಡೋದಕ್ಕೋಸ್ಕರ ಬರ್ತಾನೆ. ಅವ್ನು ಲಾಭ ಮಾಡ್ಕೊಂಡು ಹೋಗ್ತಾನೆ. ಇವಾಗ ಇತ್ತೀಚಿನ ಸಿಂಪಲ್ ಒಂದು 6 ತಿಂಗಳಿಂದ ಉದಾಹರಣೆ ಹೇಳ್ತೀವಿ. ಸ್ಮಾರ್ಟ್ ಮೀಟ್ರ್ ಅಂತ ಮಾಡಿದ್ರು. ಫಸ್ಟ್ ಏನು 800 ರೂಪಾಯಿ ಇದ್ದಿದ್ದು ಮೀಟ್ರನ್ನ, ಅದೇ ಮೀಟ್ರ್ ಇವತ್ತು 5,000 ಕೊಡೋ ಥರ ಆಯಿತು. ಏನಕ್ಕಾಯಿತು? ಅವ್ನು ಪ್ರೈವೇಟನ್ನು ಕೊಟ್ಟರು. ಇಷ್ಟು ದಿನ ಬೆಸ್ಕಾಮರ್ ಏನು ಮೀಟ್ರ್ ಕೊಡ್ತಾಯಿದ್ರು, ಅವ್ರೇನು ಮಾಡಿದ್ರೆ ಪ್ರೈವೇಟ್ ಅಂತೇಳಿ ಯಾರೋ ಒಬ್ಬ ಟೆಂಡರ್ ತೊಗೊಂಡ, ಅವ್ನು ಟೆಂಡರ್ ಅಂತ ತೊಗೊಂಡ, ನಾವು ಸುಮ್ಮನೆ ತೊಗೊಂಡಿದ್ದಾನ. ಅವನೀಗ 800 ರೂಪಾಯಿ ಅದೇ ಮೀಟ್ರನ್ನ 5,000 ರೂಪಾಯಿಗೆ ಮಾರ್ತಾ ಇದ್ದಾನೆ. ಇದೇ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ, 2,000 ರೂಪಾಯಿಗೂ ಸಿಗ್ತಾಯಿದೆ, 1,500 ರೂಪಾಯಿಗೂ ಸಿಗ್ತಾಯಿದೆ. ಮೊದಲೇದು ಈ ವಿದ್ಯುತ್ ಇವಾಗ ನಮ್ಮ ಸರ್ಕಾರ ಏನು ಹೇಳ್ತಾ ಇದೆ, ಬೆಸ್ಕಾಮು ಎಲ್ಲ ಏನು ವಿದ್ಯುತ್ ಕಂಪ್ನಿಗಳಿದೆ ಎಲ್ಲ ಲಾಸಲ್ಲಿ ನಡೀತಾ ಇದೆ ಅಂತ ಇದ್ದಾರೆ. ಏನು ಕ್ಲಾಸಲ್ಲಿ ನಡೆಯುತ್ತೆ? ಲಾಸಲ್ಲಿ ಇವ್ರಿಗೆ ಅನಾವಶ್ಯಕವಾಗಿ ಒಂದು ಟೆಂಡರ್ ಕರೆಯೋದಾಗಲಿ, ಅದಕ್ಕೆ ಒಂದು ಇತಿಮಿತಿ ಇಲ್ಲ, ಟೆಂಡರ್ ಕರೀತಾರೆ. ವಿದ್ಯುತ್ ಸೋರಿಕೆ, ಕೆಲವು ಕಡೆ ನಮ್ಮ ಗೌರ್ಮೆಂಟ್ ಕಟ್ಟಡಗಳಿಂದನೇ ಅವ್ರಿಗೆ ಬಾಕಿ ತುಂಬ ಉಳಿಸ್ಕೊತಾರೆ. ಈ ಎಲ್ಲ ಸಮಸ್ಯೆಗಳಿದೆ. ಇದರಿಂದ ಅವರು ತುಂಬಾ ನಷ್ಟ ಆಗುತ್ತೆ. ಈಗ ಪ್ರೈವೇಟವ್ರು ಬಂದರೆ ಅಂತೂ ಅವರು ಏನು ಸುಮ್ಮನೆ ಅಂತೂ ಏನು ಮಾಡೋದಿಲ್ಲ. ಇವತ್ತು 4 ರೂಪಾಯಿ ಯೂನಿಟು ಅದು 8 ರೂಪಾಯಿ ಆಗುತ್ತೆ. ಅವಾಗ ಯಾರಿಗಿಲ್ಲ, ಜನಸಾಮಾನ್ಯರ ತಲೆ ಮೇಲೇ ಹೊರೆ ಬೀಳುತ್ತೆ. ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು. ಈ ಖಾಸಗೀಕರಣನ ಅವರು ಎಲ್ಲ ಒಕ್ಕೋರಲಿಂದ ವಿರೋಧಿಸಿದ್ರೆ ಈ ಖಾಸಗೀಕರಣ ಸ್ಟಾಪ್ ಮಾಡಬೇಕನ್ನೋದೇ ಒಂದು. ಸರ್, ಈಗ ವಿದ್ಯುತ್ ವಲಯಕ್ಕೆ ಖಾಸಗೀಕರಣ ಎಂಟ್ರಿ ಆದರೆ ರೈತರಿಗೆ ಸಬ್ಸಿಡಿ ಸಿಗುವಂಥ ಸಾಧ್ಯತೆ ಇದೆ ಸರ್? ಸಿಕ್ಕಲ್ಲ ಸರ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನೂ ಸಿಕ್ಕಲ್ಲ. ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ ರೈತರಿಗಂತೂ ಭಾರಿ ಮೋಸ ಆಗುತ್ತೆ. ಆದ್ದರಿಂದ ನಾವು ಇವತ್ತು ಬಂದಿರೋದು ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಬಂದಿರೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಖಾಸಗೀಕರಣಕ್ಕೆ ಕೊಡಬಾರ್ದು. ಇದೇ ಬೆಸ್ಕಾಮು, ಚೆಸ್ಕಾಮು ಇವಿದೆಯಲ್ಲ,
ಆ ಇದರಿಂದ ಯಾವುದೇ ತೊಂದರೆ ಆಗಿರಲಿಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ, ಎಲ್ಲ 1.5 ವರ್ಷಕ್ಕೆ ಸ್ಟಾಪ್ ಮಾಡಿದ್ದಾರೆ. ಆ ಇದರಿಂದ ರೆವಿನ್ಯೂ ಸಿಗ್ತಾ ಇಲ್ಲ ನಮ್ಮ ಬೆಸ್ಕಾಮ್ಗೆ. ಅದನ್ನು ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಸಾವಿರಾರು ಕೋಟಿ ಹಣ ಬಂದು ಜಮಾ ಆಗುತ್ತೆ ನಮ್ಮ ಬೆಸ್ಕಾಮ್ಗೆ. ಹಿಂದೆ DK ಶಿವಕುಮಾರ್ ಇಂಧನ ಸಚಿವರಾಗಿದ್ದರು, ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದು ಸಂಬಂಧಪಟ್ಟಂಗೆ ಅಂತ? ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿರತಕ್ಕಂಥ ಶಿವಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಈಗ DK ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ಓಡಾಡ್ತಾ ಇದ್ದಾರೆ. ಆ ಅಭಿವೃದ್ಧಿ ಪರವಾಗಿ ಈಗ ಖಾಸಗೀಕರಣ ಮತ್ತು ಈ ವಿದ್ಯುತ್ ಗ್ರಾಹಕರ ಒಂದು OCCCದು ಇದರ ಬಗ್ಗೆ ಅವರು ಒಂದು ಕೈಗೆ ತೊಗೊಂಡು ಅದನ್ನು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಚೂರು ಎಲ್ಲರಿಗೂ ರಿಲ್ಯಾಕ್ಸೇಷನ್ ಕೊಡಬೇಕು. ಮತ್ತು ಇನ್ನೊಂದು ಏನು ಹೇಳೋದಂದರೆ, ಈ 2025 ಏಪ್ರಿಲ್ 4, 2025ಕ್ಕೆ ಏನು ನಿಲ್ಲಿಸಿದ್ದಾರೆ ಆಗ ಹಿಂದಿನ ಕಡತಗಳನ್ನು ಒಂಚೂರು ಅದನ್ನು ಬಿಡುಗಡೆ ಮಾಡಿಕೊಟ್ಬಿಟ್ರೆ, ಅದಕ್ಕೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರೆ, ಅದರಲ್ಲಿ ರೈತರು ಇದ್ದಾರೆ, ಕಮರ್ಷಿಯಲ್ ಇದ್ದಾವೆ, ಎಲ್ಲರೂ ಇದ್ದಾರೆ, ಇಂಡಸ್ಟ್ರೀಸು ಇದ್ದಾರೆ, ಎಲ್ಲರಿಗೂ ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಮತ್ತು ಈ ಖಾಸಗೀಕರಣ, ಈ ಟಾಟಾ ಅವ್ರು ಏನು ಬರ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಟಾಟಾ ಕಂಪ್ನಿಯವರಿಗೆ ಖಾಸಗೀಕರಣಕ್ಕೆ ಕೊಡಬಾರ್ದು. ಕೊಟ್ಟರೆ ಏನಾಗುತ್ತೆ ಅಂದರೆ ರೈತರಿಗೆ ಮತ್ತು ಸರ್ಕಾರಕ್ಕೆ ಸಿಗೋ ಅಂಥ ಅಭಿವೃದ್ಧಿ ಇವು ಯಾವುದು ಅವ್ರವ್ರಿಗೂ ಮಾಹಿತಿ ಹೋಗೋದಿಲ್ಲ. ಅದಕ್ಕಾಗಿ ಇದನ್ನು ವಿರೋಧಿಸ್ತಾ ಇದ್ದೀವಿ. ಸರ್ ನೀವೇನು ಹೇಳ್ತೀರಾ ಸರ್? ನೀವೇನು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ ಅಂತ? ಸರ್ ನಮಸ್ಕಾರ. ಇವಾಗ ಏನು ಒಂದು ಖಾಸಗೀಕರಣ ನಾವೆಲ್ಲ ವಿರೋಧ ಮಾಡ್ತಾ ಇದ್ದೀವಿ. ಏನಕ್ಕೆ ಖಾಸಗೀಕರಣ ಮಾಡ್ತಾರೆ ಅಂದರೆ, ಮೇಯ್ನ್ ರೀಸನ್ ಏನು ಕೊಡ್ತಾರೆ ಅಂದರೆ ಲಾಸ್ ಆಗ್ತಾ ಇದೆ. ಡಿಪಾರ್ಟ್ಮೆಂಟು ಎಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋದು ಮೂಲ ಹುಡ್ಕಬೇಕಲ್ವಾ? ಲಾಸ್ ಆಗ್ತಾ ಇದೆ ಕರೆಕ್ಟ್, ಒಪ್ಕೊಳ್ಳೋಣ. ಆದರೆ ಆ ಲಾಸ್ಗೆ ಮೂಲ ಎಲ್ಲಿದೆ ಸರ್? ನೋಡಿ, ಮೊದಲು ಒಂದು ಕಾಲದಲ್ಲಿ ಗೀಡಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡೋರು, ಹೊರಗಡೆಯವ್ರು ಯಾರೂ ಮಾಡ್ತಾ ಇರಲಿಲ್ಲ. ಹೊರಗಡೆಯವ್ರು ಯಾವಾಗ ಎಂಟ್ರಿ ಆದರೂ ಔಟ್ಸೈಡ್ ಕಾಂಟ್ರಾಕ್ಟರ್ ಮುಖಾಂತರ ಔಟ್ಸೈಡು ದೊಡ್ಡ ಟೆಂಡರ್ಗಳು ಕರೆದು ಔಟ್ಸೈಡು ಮ್ಯಾನ್ ಪವರ್ ತೊಗೊಂಡ್ರು. ಅವ್ರಿಗೆ ಏನಾಯಿತು, ಒಂದು 30,000 ಸಂಬಳ ಅಂತ ಅವ್ರು ಫಿಕ್ಸ್ ಮಾಡಿದ್ರೆ ಅವ್ರ ಕೈಗೆ ಬರೋದು 12,000. ಅವ್ರೇನು ಮಾಡ್ತಾರೆ? ಹೆಂಗೆ ಅವ್ರ ಜೀವನ ಮಾಡ್ಬೇಕು ಹೇಳ್ರಿ? ಅವಾಗ ಅವ್ರೇನು ಮಾಡ್ತಾರೆ, ತಿಂಗಳೆಲ್ಲ ಕೆಲಸ ಮಾಡಿದ್ರೆ ಅವ್ರ ಸಂಬಳ ಸಾಲಲ್ಲ, ಅಡ್ಡದಾರಿಗಳು ಹಿಡಿತಾರೆ. ಅದನ್ನ ಕಡಿವಾಣ ಹಾಕೋಕೆ ಅಲ್ಲಿರೋ AEJಗಳು ಪ್ರಯತ್ನ ಪಟ್ಟರೆ ಅವ್ರು ಹೇಳಿದ ಕೆಲಸ ಇವ್ರು ಟೈಮ್ಗೆ ಹೋಗಿ ಮಾಡಲ್ಲ. ನಮ್ಗೆ ಸಂಬಳ ಹಾಕ್ಸ್ರಿ ಅಂತಾರೆ. ಸಂಬಳ ಸರ್, ಇವಾಗೂ ನೀವು ಗ್ರೌಂಡ್ ರಿಪೋರ್ಟ್ ತೊಗೊಳ್ರಿ, 3 ತಿಂಗಳು 4 ತಿಂಗಳಾದರೂ ಸಂಬಳ ಬರೋಲ್ಲ. ಅವಾಗ ಏನು ಮಾಡ್ತಾರೆ ಅವರು? ಸರ್ಕಾರದ ಅಜೆಂಡಾ ಏನಿದೆ ಸರ್? ಸರ್ಕಾರದ ಅಜೆಂಡಾ ಖಾಸಗೀಕರಣ ಕೊಡಬೇಕು, ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲಾಸ್ ಯಾಕಾಗಿದೆ ಸರ್? ನೋಡಿ ಸರ್, 2024 ಏಪ್ರಿಲ್ 4ರಲ್ಲಿ ಆವಾಗೇ ನಿಲ್ಲಿಸ್ಬಿಟ್ರು OCCC ಸುಪ್ರೀಂ ಕೋರ್ಟ್ದು ಅಂತ. ಸುಪ್ರೀಂ ಕೋರ್ಟ್ಗೆ ಇವ್ರು ದಯವಿಟ್ಟು ಒಂದು ಪ್ರಸ್ತಾವನೆ, ಒಂದು ರಿಕ್ವೆಸ್ಟಿಂಗ್ ಮಾಡಿ ಒಂದು ಲೆಟ್ರ್ ಕೊಡಬೇಕಾಗಿತ್ತು. ಏನಂದರೆ ಇಷ್ಟು ಆಲ್ರೆಡಿ 90% ವೈಲೇಷನ್ ಆಗಿ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ಅವ್ರು ಏನು ಮಾಡೋದು? ಇವಾಗ ಏನು ಬರೀ ಗೃಹ ಬಳಕೆ ಮಾತ್ರ ಕೊಡ್ತಾವ್ರೆ, ಇಂಡಸ್ಟ್ರಿ ನಿಲ್ಲಿಸವ್ರೆ, ಕಮರ್ಷಿಯಲ್ ನಿಲ್ಲಿಸವ್ರೆ. ಅದಕ್ಕೆಲ್ಲ ಕೊಟ್ಟರೆ ಇತಿಹಾಸದಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಇದುವರೆಗೂ ಲಾಸ್ ಅನ್ನೋದು ಇರಲಿಲ್ಲ. ಅದನ್ನ ನೋಡಿ ಸರ್, ಮೊಟ್ಟಮೊದಲು ಆನೇಕಲ್ ತಾಲೂಕಲ್ಲಿ ನಾವೇ ಶುರು ಮಾಡಿದ್ದು. ನಾವೇ ಹೋಗಿ ವಿಧಾನಸೌಧಕ್ಕೂ ಸಹ ನಾವು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಯಾವುದೇ ರೀತಿ ನಾವು ವಿರೋಧ ಮಾಡಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಿ, ಜನಗಳಿಗೆ ತಿಳುವಳಿಕೆ ಕೊಡಿ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಈ ಥರ ಇದೆ, ಅದು ವೈಲೆನ್ಸ್ ಮಾಡಬೇಡಿ ಅಂತ ಜನಗಳಿಗೆ ತಿಳುವಳಿಕೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. CM ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಅದಾದಮೇಲೆ ಈ ಒಂದು ಏನು KRC ಖಾಸಗೀಕರಣ ಬಂದಿದೆ, ಅದಕ್ಕೂ ಸಹ ನಾವೇ ಫಸ್ಟ್ ಬಸ್ ಮಾಡ್ಕೊಂಡು ಹೋಗಿ ರೈತರನ್ನ, ಗುತ್ತಿಗೆದಾರರು ಎಲ್ಲ ಹೋಗಿ ನಾವು ಫಸ್ಟು ಕೊಟ್ಟಿದ್ದು ನಾವೇ KRCಗೆ ಹೋಗಿ ನಾವೇ ಅಬ್ಜೆಕ್ಷನ್ ಮಾಡಿದ್ದು. ಇವತ್ತು ನೀವು ಚಾನಲಲ್ಲಿ ಕರೆದಿದ್ದೀರಾ, ನಮ್ಗೆ ತುಂಬ ಒಂದು ಖುಷಿ ಆಗುತ್ತೆ. ಖಾಸಗೀಕರಣ ಆಗಬಾರ್ದು. ಖಾಸಗೀಕರಣ ಆದರೆ ಇವಾಗ ಏನು ನಮ್ಮ ಸರ್ಕಾರದ ಕಡೆಯಿಂದ ಇವಾಗ ಭಾಗ್ಯ ಜ್ಯೋತಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಕುಟೀರ ಜ್ಯೋತಿ ಇರ್ಬೋದು, ಮತ್ತು ಅಕ್ರಮ ಸಕ್ರಮ ಅಂತ ರೈತರು ಕೊಡ್ತಾರೆ, ಗಂಗಾ ಕಲ್ಯಾಣ ಕೊಡ್ತಾರೆ. ಈ ಅಷ್ಟು ಯೋಜನೆಗಳನ್ನ ಗುತ್ತಿಗೆದಾರರ ಮುಖಾಂತರ ನಾವೆಲ್ಲ ಪ್ರತಿ ಮೂಲೆಗೂ ಸೇರಿಸುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಸರ್ಕಾರಕ್ಕೆ ಅನುದಾನ ಬರೋದು ಲೇಟ್ ಆದ್ರೂ ಯಾರಿಗೂ ನಿಲ್ಲಿಸಿಲ್ಲ ಸರ್. ನಮ್ಮ ಸರ್ಕಾರ, ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗೆ ಪ್ಯಾರಲಾಗಿ ಗುತ್ತಿಗೆದಾರರು ದುಡಿತಾ ಇದ್ದೀವಿ. ನಮ್ಗೆ ಅವಾರ್ಡ್ ಕೊಡೋದು ಲೇಟ್ ಆದ್ರೂ ನಾವು ಯಾವ ಕೆಲಸಗಳನ್ನು ನಿಲ್ಲಿಸಿಲ್ಲ, ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹಂಗಾಗಿ ಖಾಸಗೀಕರಣ ಅನ್ನೋದು ಬೇಡ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ, ಮೂಲಭೂತ ಸೌಕರ್ಯ, ಗಾಳಿ, ಬೆಳಕು, ಉದ್ಯೋಗ ಮತ್ತು ನಮ್ಮ ಆರೋಗ್ಯ ಇವೆಲ್ಲ ಏನಿದೆ ಸರ್ಕಾರ ಅಧೀನದಲ್ಲಿರಬೇಕು. ಸಾರ್ವಜನಿಕರಿಗೆ ಎಲ್ರಿಗೂ ಅದು ಸಡಿಲವಾಗಿ ಸಿಗಬೇಕು, ಯಾರಿಗೂ ಕಷ್ಟ ಅನಿಸ್ಬಾರ್ದು. ಇದೆಲ್ಲ ಖಾಸಗೀಕರಣ ಆದರೆ ಏನಾಗುತ್ತೆ, ಕೈಗೆಟುಕದ ಕಾಮನ ಬೀಳ್ತಾರ ಎಲ್ಲ ಒಂದಕ್ಕೂ ಪರದಾಡೋ ಅಂಥ ಪರಿಸ್ಥಿತಿ ಬರುತ್ತೆ. ಅದಾಗೋದು ಬೇಡ. ನಾನು ಈ ಮೂಲಕ ನಿಮ್ಮ ಚಾನಲ್ ಮುಖಾಂತರ ನಾನು ಏನು ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಬೇಡ್ಕೊತೀನಿ ಅಂದರೆ, ಸ್ವಾಮಿ, ಹಲವಾರು ಲಕ್ಷಾಂತರ ಕುಟುಂಬಗಳು ಇಲಾಖೆಗಳನ್ನ ನಂಬ್ಕೊಂಡು ಬದುಕ್ತಾ ಐತೆ. ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ಅದು ಬಿಟ್ಟರೆ ಬೇರೆ ಒಂದು ಇದಿಲ್ಲ. ದಯವಿಟ್ಟು ಅದನ್ನು ನೀವು
ಒಂದು ಮಾತ್ರ ಅಲ್ಲ, KPTC ನೌಕರಿಗೂ ಸಮಸ್ಯೆ ಆಗುತ್ತೆ, ಎಸ್ಕಾಂ ನೌಕರಿಗೆ, ಬೆಸ್ಕಾಂ ನೌಕರಿಗೂ ಸಮಸ್ಯೆ ಆಗುತ್ತೆ. ಎಲ್ಲರನ್ನೂ ಕೂಡ ಸರ್ಕಾರ ಪರಿಗಣಿಸುವಂಥ ಪ್ರಯತ್ನ ಆಗ್ತಿಲ್ಲ. ಒಂದು ಕಡೆ ಲಾಬಿ ಕೆಲಸ ಮಾಡ್ತಾ ಇದೆಯಲ್ಲ ಅಂತ. 100% ಸರ್. ಇವಾಗ ಏನಂದರೆ ಒಂದು ಇಲಾಖೆ ಅಭಿವೃದ್ಧಿ ಆಗಬೇಕಂದ್ರೆ ಅದು ಎಲ್ಲರದ್ದು ಕೈವಾಡ ಇರಬೇಕು, ಅಧಿಕಾರಿಗಳದ್ದು ಇರಬೇಕು, ಅದ್ರ ಜೊತೆ ನಮ್ಮ ಗುತ್ತಿಗೆದಾರದ್ದು ಇರಬೇಕು. ಮತ್ತು ಇನ್ನೊಂದು ರೈತರ ಬಗ್ಗೆ ನಾವು ಏನು ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅವ್ರಿಗೆ ಕರೆಂಟು ಕೊಟ್ಟು ರೈತ ಇಲ್ಲ ಅಂದರೆ ಯಾರೂ ಬದುಕಲ್ಲ ಸರ್. ಬೆಳೆ ಇಲ್ಲ ಅಂದರೆ ಯಾರು ಏನು ಮಾತ್ರೆಗಳು ತಿನ್ಕೊಂಡು ಬದುಕೋಕ್ಕಾಗುತ್ತಾ ಹೇಳಿ ಸರ್. ಹೊರದೇಶಗಳಲ್ಲೆಲ್ಲ ಇವರು ಕರ್ನಾಟಕ ಸರ್ಕಾರದ ಕಡೆಯಿಂದ ಅವಾಗ ಟ್ರಿಪ್ಗಳು ಹೋಗ್ತಾರೆ. ಹೊರದೇಶದಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ ಟ್ರೈನಿಂಗ್ ತೊಗೊಂಡು ಇಲ್ಲಿ ಮಾಡಬೇಕಲ್ವ ಸರ್. ಯಾವುದೇ ಒಂದು ಪ್ರದೇಶದಲ್ಲಿ ಇಷ್ಟು ಅದು ವ್ಯವಸಾಯಕ್ಕೆ ಮಾಡಬೇಕು ಅನ್ನೋದು ಮೀಸಲು ಇಡಬೇಕು ಸರ್. ಅಲ್ಲಿ ಇಷ್ಟು ಜನಸಂಖ್ಯೆ ಐತೆ, ಅಷ್ಟು ಜನಸಂಖ್ಯೆ, ಅಷ್ಟು ಪ್ರದೇಶ, ಅದನ್ನ ಯಾವುದೇ ಕಾರಣಕ್ಕೂ ಯಾರೂ ಅಕ್ವೈರ್ ಮಾಡ್ಕೋಬಾರ್ದು. ಅದು ರೈತರಿಗೆ ಮೀಸಲು ಇಡಬೇಕು. ಅವ್ರಿಗೆ ಬೆಳೆಯೋಕ್ಕೆ ಅವರು ಉಳಿದು ಬೆಳೆದ್ರೆ ರೈತ ಬೆನ್ನೆಲುಬು. ಅವನು ಉಳಿದ್ರೆ ಪ್ರತಿಯೊಬ್ಬರು ಉಳಿತಾರೆ. ಅವರಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಹೇಳ್ತಾ, ಖಾಸಗೀಕರಣ ನಾವು ತುಂಬ ತೀವ್ರವಾಗಿ ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ಖಾಸಗೀಕರಣ ಹಂಗೂ ಅವ್ರಿಗೇನು ಟಾಟಾ ಕಂಪ್ನಿ ಅಭಿವೃದ್ಧಿ ಮಾಡಬೇಕಂದ್ರೆ ಗುಟ್ಟಗಾಡು ಪ್ರದೇಶಗಳಲ್ಲಿ ಹೋಗಿ ಮಾಡಲಿ ಬಿಡಿ ಸರ್. ಎಷ್ಟೋ ಇದಕ್ಕೆ ಕರೆಂಟ್ಗಳಿಲ್ಲ ಸರ್. ಪಾಪ ನಾವು ಕರೆಂಟ್ಗಳಿಲ್ದಿರ ಇದೆ ಆ ಕಡೆ ಎಲ್ಲ ಹೋಗಿ ಮಾಡಲಿ ಬಿಡಿ, ಅಭಿವೃದ್ಧಿ ಮಾಡಲಿ, ಯಾರು ಬೇಡ ಅಂತಾರೆ. ಎಲ್ಲ ಬೆಳೆದು ಕೈಗೆ ಬಂದಿರೋ ಟೈಮಲ್ಲಿ ಇವ್ರು ಬಂದು ಕುತ್ಕೊಂಡ್ರೆ ಹೆಂಗೆ ಸರ್? ಹಾಗಾಗಿ ಮಾಡಬಾರ್ದು. ಇದು ಮಾಡೋದ್ರಿಂದ ಬಡವ್ರಿಗೂ ಇವಾಗ ಹಲವಾರು ನೀವು ಗ್ರೌಂಡ್ ರಿಪೋರ್ಟ್ ತೊಗೊಳ್ರಿ, ಕಾಲೋನಿಗಳಿಗೆ ಹೋಗ್ರಿ, ಎಷ್ಟೋ ಕಡೆ ಮೀಟ್ರ್ಗಳಿಲ್ಲ. ಆದರೂ ನಮ್ಮ ಜೈಗಳು ಯಾರೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೋದರೆ ಅವ್ರಿಗೊಂದು ಹೇಳ್ಬಿಟ್ಟು ನೀವು ಅಟ್ಲೀಸ್ಟ್ ಮೀಟ್ರ್ ಆದರೂ ಹಾಕ್ಕೊಳ್ರಪ್ಪ ಅಂತೇಳಿ ಒಂದು ಸುದ್ದಿ ಕೊಟ್ಟು ಬರ್ತಾರೆ ಹೊರತು ಯಾರಿಗೂ ಡಿಸ್ಕನೆಕ್ಟ್ ಮಾಡಲ್ಲ. ಇನ್ನು ಮುಂದಕ್ಕೆ ಅದೆಲ್ಲ ಕಡಿಮೆ ಆಗುತ್ತೆ, ಅವ್ರಿಗೂ ಕಷ್ಟ ಆಗುತ್ತೆ. ದಯವಿಟ್ಟು ಇದನ್ನ ಈ ಮೂಲಕ ನಿಲ್ಲಿಸಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊಂಡು. ಸರ್, ಈಗ ಇಷ್ಟು ದಿನ ಈ ರೀತಿಯ ಪ್ರಸ್ತಾವನೆ ಇರಲಿಲ್ಲ, ದಿಢೀರಂತ ಯಾಕೆ ಬಂತು ಇಂಧನ ಇಲಾಖೆಗೆ ಅಂತ? ಈಗ ಇವರಿಗೆ ರೈತರಿಗೆ ಏನು ಅನುಕೂಲಗಳು ಏನಾದರೂ ಆಗೋಳಿ, ಇವರಿಗೆ ನಗರ ಬೆಳಿಬೇಕು, ಇವರು ವೋಟ್ ಬ್ಯಾಂಕ್ ಬೆಳಿಬೇಕು, ಇವರು ಶ್ರೀಮಂತರುಗಳು, ಇವರು ನಗರದಲ್ಲಿ ಏನು ಬೇಕೋ ಪರ್ಚೇಸ್ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾರೆ. ಆದರೆ ಇಲ್ಲಿ ಎಲ್ಲ ತೊಂದರೆಗಳು ಅನುಭವಿಸೋದು ರೈತರಿಗೆ ನೇರವಾಗಿ ಕರೆಂಟ್ ಸಿಗೋದಿಲ್ಲ. 6 ಗಂಟೆ ಕರೆಂಟ್ ಕೊಡ್ತಾರೆ. ಕರೆಂಟ್ ಇದ್ದರೆ ಅಲ್ಲಿ 5 ಲಕ್ಷ ಖರ್ಚು ಮಾಡಿ ಬೋರ್ ಹಾಕಿದ್ರೆ ಒಂದು ಇಂಚು ನೀರು ಬರೋದಿಲ್ಲ. ಎಲ್ಲ ತೊಂದರೆಗಳು ಅನುಭವಿಸ್ತಾ ಇರೋದು ರೈತರು. ಫಸ್ಟ್ ರೈತರಿಗೆ ಒಂದು ಒಳ್ಳೆ ಉತ್ತೇಜನ ಕೊಟ್ಟು ರೈತರನ್ನ ಬೆಳೆಸಬೇಕು. ಯಾಕಂದರೆ ನಗರದಲ್ಲಿರೋರು ರೈತರು ಬೆಳೆಯೋದ್ರನ್ನೇ ತಿನ್ನೋದು. ನಗರದಲ್ಲಿ ಸಿಮೆಂಟು ಕಾಂಕ್ರೀಟನ್ನ ಯಾರು ತಿನ್ನೋದಕ್ಕಾಗೋದಿಲ್ಲ. ಏನೇ ಸರ್ಕಾರ ಯೋಜನೆಗಳಿದ್ರೂ ಫಸ್ಟು ರೈತರಿಗೆ ಆದ್ಯತೆಗಳು ಕೊಡಬೇಕು. ದಶರಥ್, ಸಾಕಷ್ಟು ರೈತರು ಗುತ್ತಿಗೆದಾರರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಟಾಟಾ ಕಂಪ್ನಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ಒತ್ತಾಯವನ್ನು ಇವಾಗ ರೈತರು ಗುತ್ತಿಗೆದಾರರು ಸಹ ಮಾಡ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಕರೆಂಟ್ಗೆ ಖಾಸಗಿ ಶಾಕ್ ವಿಶೇಷ ಚರ್ಚೆ ಮುಂದುವರಿತಾ ಇದೆ. ನಾಗರಾಜ್ ಅವರೇ, ಈಗ ಸರ್ಕಾರ ಜನರ ತೆರಿಗೆ ಹಣದಿಂದ ಪ್ರತಿ ಹಳ್ಳಿಗಳಿಗೂ ಕೇಬಲ್ ಹಾಕಿದೆ, ವಿದ್ಯುತ್ ಕಂಬಗಳನ್ನು ಹಾಕಿದೆ, ಸಂಪರ್ಕ ಕೊಟ್ಟಿದೆ, ಎಲ್ಲವನ್ನೂ ಕೂಡ ಮಾಡಿದ್ದು ನಮ್ಮ ದುಡ್ಡಿಂದ. ಹೌದು. ಈಗ ಪುಕ್ಸಟೆಯಾಗಿ ಟಾಟಾ ಪವರ್ ಕೊಟ್ಬಿಡ್ಬೇಕಾ ಸರ್? ಅದಕ್ಕೆ ಹೇಳ್ತೀನಿ ನೋಡಿ, ಕರೆಂಟು ಈಗೇನು ವಿದ್ಯುತ್ ಇಲಾಖೆ ನಿನ್ನೆ ಮನೆಯಿಂದ ಬೆಳೆದಿದ್ದಲ್ಲ, 106 ವರ್ಷದಿಂದ ಪ್ರತಿಯೊಬ್ಬರದು ಒಂದು ಎಫರ್ಟ್ ಇದೆ. ವಿದ್ಯುತ್ ಇಲಾಖೆ ಅನ್ನೋದು ಬರೀ ಕಂಬ ತಂತಿ ಅಲ್ಲ. ಇವು ಲಕ್ಷಾಂತರ ಜನ ಲೈನ್ಮ್ಯಾನ್ಗಳು, ಲಕ್ಷಾಂತರ ಜನ ವಿದ್ಯುತ್ ಗುತ್ತಿಗೆದಾರರು, ಇಂಜಿನಿಯರ್ಗಳು ರಕ್ತ ಬೆವರು ಸುರಿಸಿ ಶ್ರಮ ವಹಿಸಿ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಪರಿಶ್ರಮ ಹಗಲಿರುಳು ಪರಿಶ್ರಮದಿಂದ ಪ್ರಸ್ತುತ ಹಳ್ಳಿಗಳಿಗೆಲ್ಲ ವಿದ್ಯುತ್ ಸಂಪರ್ಕವನ್ನ ತಂದಿದ್ದಾರೆ. ಆದರೆ ಇಷ್ಟು ವರ್ಷದಿಂದ ಬೆಳೆಸಿ ಈಗೇನು ಮಾರುಕಟ್ಟೆ ಅಂತ ನಮ್ಮ ವಿದ್ಯುತ್ ಇಲಾಖೆ ಒಂದು ಸುದೃಢವಾಗಿದೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಮಾಡೋರಿಗೆ ಕೊಡ್ಬೇಕಾ? ಖಾಸಗಿ ಲೂಟಿಕೋರ್ಗೆ ಈಗ ವಿದ್ಯುತ್ ಇಲಾಖೆಯನ್ನು ಕೊಡ್ಬೇಕಾ? ಖಾಸಗಿ ಎಷ್ಟು ದಿನ ಆಗಿದ್ದು ಲೂಟಿನೇ ಜಮೀನಲ್ಲಿ ಲೂಟಿನೇ ಅಲ್ವಾ? ಇಷ್ಟ ದಿನ ಆಗಿರೋದು ಲೂಟಿ ಅಲ್ಲ ಸರ್. ಮೊದಲು ಲೂಟಿ ಆಗದೆ ಹೋದ್ರೆ ಇಷ್ಟೊತ್ತಿಗೆ ಲಾಭದಲ್ಲಿ ಇರ್ತಿತ್ತು. ಎಲ್ಲ 100% ಲಾಭದಲ್ಲೇ ಇದೆ. ಹೇಳ್ತೀನಿ ಕೇಳಿ. ಇವರು ಖಾಸಗೀಕರಣ ಮಾಡಬೇಕು, ಕಾರ್ಪೊರೇಷನ್ ಕಂಪ್ನಿಗಳು ಕೊಡಬೇಕು, ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ಕೊಡ್ಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡ್ಬಿಟ್ಟಿದೆ. ಹಿಂದೆ 2000 ಹಿಂದೆ ಆಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ವಿದ್ಯುತ್ ಇಲಾಖೆಯನ್ನ ಸ್ವಾವಲಂಬಿ ಮಾಡ್ಬೇಕಂತೇಳಿ, ಅದರಲ್ಲಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿತ್ತು. ಕಾಲಾನಂತರ 1991 ನಂತರ ವಿದ್ಯುತ್ ಇಲಾಖೆನ ಮೊದಲು KEB ಅಂತ ಇತ್ತು, ಬೋರ್ಡ್ ಅಂತ ಇತ್ತು. ಅದನ್ನ ಏನ್ ಮಾಡಿದ್ರು, ಉತ್ಪಾದನೆ, ಸಾಗುವಳಿ, ವಿತರಣೆ 3 ಬರ್ತದೆ ವಿದ್ಯುತ್ ಇಲಾಖೆಯಲ್ಲಿ. ಈ 3ನ್ನ
ಉತ್ಪಾದನೆ ಅನ್ನೋ ಒಂದು ಘಟಕನ ಪ್ರೈವೇಟೈಸ್ ಮಾಡಿದ್ರು. ಅಲ್ಲೇ ಶುರು ಮಾಡಿಬಿಟ್ರು, ಏನು ಪ್ರೈವೇಟೈಸ್ ಮಾಡಬೇಕು, ಈ ವಿದ್ಯುತ್ ಇಲಾಖೆನ ಪೂರ್ತಿ ಪ್ರೈವೇಟೈಸ್ ಕೊಟ್ಬಿಡ್ಬೇಕು ಅಂತೇಳಿ ಅಲ್ಲೇ ತೀರ್ಮಾನ ಮಾಡಿ ಉತ್ಪಾದನೆ ಅನ್ನೋದು ಇವತ್ತು ಪ್ರೈವೇಟೈಸ್ ಇದೆ. ಇನ್ನು ಈಗ ಸಾಗುವಳಿ ಹಾಗೂ ವಿತರಣೆ KPTCL ಅಂತ ಮಾಡಿದ್ದಾರೆ. ಈಗ ವಿತರಣೆ ಬೆಸ್ಕಾಮು, ಎಸ್ಕಾಮು, ಜೆಸ್ಕಾಮು, ಮೆಸ್ಕಾಮು, ಚೆಸ್ಕಾಮ್ ಅಂತ 5 ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ಮಾಡಿ ಕೊಡ್ತಾ ಇದ್ದಾರೆ. ಈಗ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್ಕಾರ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಭ್ರಷ್ಟಾಚಾರನ ಮುಕ್ತಾಯ ಹಾಡಿ ಈ ಸುಧಾರಣೆಗಳನ್ನ ತಂದ್ರೆ ವಿದ್ಯುತ್ ಇಲಾಖೆ ಇವತ್ತು ಚೆನ್ನಾಗಿದೆ. ಈಗೇನು ರೈತರಿಗೆ ಮೊದಲಿಂದನೂ ಕೊಡ್ತಾ ಇದ್ದಾರೆ, 28,000 ಕೊಟ್ಬಿಟ್ರೆ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ರು, ಇದು ಮುಂದುವರ್ಕೊಂಡ್ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇಲ್ಲ. ರೈತರು ಇವತ್ತು ಕರೆಂಟ್ ತಗೊಬೇಕಂದ್ರೆ 3.5 ಲಕ್ಷ ಖರ್ಚು ಮಾಡಬೇಕಾಗ್ತದೆ. ಒಂದು ಬೋರ್ವೆಲ್ ಕೊರ್ಸ್ಬೇಕಾದ್ರೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು 3 ವರ್ಷ ಬರ್ತದೋ 6 ವರ್ಷ ಬರ್ತದೋ ಬೋರ್ವೆಲ್ ನೀರು ನಿಂತೋಗ್ಬಿಡ್ತದೆ. ತುಂಬಾ ತೊಂದರೆ ಇದು ರೈತರಿಗೆ ಆಗ್ತಿರೋದು. ಶಿವಾನಂದ ರೆಡ್ಡಿ ಅವ್ರಿಗೆ ಲೈಸೆನ್ಸ್ಡ್ ಗುತ್ತಿಗೆದಾರರು, ಲೈಸೆನ್ಸ್ ಪಡೆದಿರುವಂಥ ಗುತ್ತಿಗೆದಾರರು 60,000 ಇದ್ದಾರೆ. ನೌಕರರು, ಸಿಬ್ಬಂದಿ ಅಂತ ಸೇರಿದ್ರೆ ಲಕ್ಷಾಂತರ ಜನ ಆಗ್ತಾರೆ. ಪ್ರೈವೇಟೈಸೇಷನ್ ಆದರೆ ಅವರ ಬದುಕು ಬೀದಿಗೆ ಬೀಳೋದಿಲ್ವಾ ಅಂತ? 100% ಬೀದಿಗೆ ಬಿದ್ದುಬಿಡುತ್ತೆ. 60,000 ಜನ ಇದ್ದಾರೆ, ಅವ್ರ ಕೈ ಕೆಲಸ ಮಾಡೋರು ಲಕ್ಷಾಂತರ ಜನ ಇದ್ದಾರೆ. ಈ ಲಕ್ಷಾಂತರ ಜನನು 60,000 ಜನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕಾಂಟ್ರಾಕ್ಟರ್ ಸೂಪರ್ವೈಸರ್ಗಳಿದ್ದೀರಿ, ವೈರ್ಮ್ಯಾನ್ಗಳಿದ್ದೀರಿ, ಕಾಂಟ್ರಾಕ್ಟರ್ಗಳಿದ್ದೀರಿ, ನಮ್ಮ ಗುಂಡಿ ತೋಡೋರು ಇದ್ದಾರೆ, ಕೇಬಲ್ ಒಗಿಯೋರು ಇದ್ದಾರೆ, ಆಮೇಲೆ ಕೇಬಲ್ ಜೈಂಟ್ ಹಾಕೋರು ಇದ್ದಾರೆ, ಕಂಬ ಹತ್ತೋರು ಇದ್ದಾರೆ. ಇವರೆಲ್ಲಾನು ಬೀದಿ ಪಾಲು ಹೋಗ್ಬಿಡ್ತಾರೆ. ಪ್ರೈವೇಟ್ನವ್ನು ತಗೊಳ್ಳೋದೇ ಇಲ್ಲ ಅವ್ರನ್ನೆಲ್ಲ. ಪ್ರೈವೇಟ್ನವನು ಅವನು ಏನು ಬೇಕು ಅವನು ಇವಾಗ ನಾವು 15,000 ಸಂಬಳ ಕೊಟ್ಟರೆ ಅವ್ನು 3,000 ಕೊಡ್ತಾನೆ. 3,000 ಕೊಟ್ಟರೆ ಬಾ, ಇಲ್ಲಾಂದ್ರೆ ಮನೆಯಲ್ಲಿ ವಿಧಿ ಇಲ್ದಿರ ಹೋಗ್ತಾನೆ. ಈಗಿರೋ ಬೆಲೆ ಜಾಸ್ತಿ ಮಾಡಿ ಈಗಿರೋವಾಗ ಈಗಿರೋ ಬೆಲೆಗಳಲ್ಲಿ ಏನು ಮಾಡೋಕ್ಕೂ ಆಗಲ್ಲ. ಆದ್ದರಿಂದ ಖಾಸಗೀಕರಣ ಮಾಡೋದನ್ನ ನಮ್ಮ ಸರ್ಕಾರ ತಪ್ಪಿಸ್ಬೇಕು ಅಂತ ನಾನು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ. ನಾಗೇಂದ್ರ ಅವ್ರೀಗ ಒಂದು ವೇಳೆ ಪ್ರೈವೇಟೈಸೇಷನ್ ಆದರೆ ಒಂದು ವಿಚಾರ, ಈಗ ನಮ್ಮ ಕುಮಾರಣ್ಣವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಬಿಡದಿ ವಿಚಾರದಲ್ಲಿ ಇಷ್ಟೆಲ್ಲ ಓಡ್ತಾ ಇದ್ದೀರಾ ತಾವು ಕುಮಾರಣ್ಣವ್ರೆ. ಡೆಲ್ಲಿಯಲ್ಲಿ ನೀವು ಕೂತಿದ್ದೀರಲ್ಲ ಒಂದು ಮಿನಿಸ್ಟರ್ ಆಗಿ, ಡೆಲ್ಲಿಯಲ್ಲಿ ಮಾತಾಡಿ ಅಣ್ಣ, ಮಾತಾಡಿ, ನಮ್ಮ ಪ್ರಧಾನಿ ಮಂತ್ರಿ ಹತ್ರ ಮಾತಾಡಿ, ಶಾ ಹತ್ರ ಮಾತಾಡಿ, ನಮ್ಮ ಕರ್ನಾಟಕ ಖಾಸಗೀಕರಣ ಮಾಡೋದು ಬೇಡ ಅಂತ. ಓಕೆ ನಾಗೇಂದ್ರ ಅವ್ರೀಗ ಪ್ರೈವೇಟೈಸೇಷನ್ ಆದರೆ ಅವರು ಸ್ಮಾರ್ಟ್ ಮೀಟರ್ಸ್ಗಳನ್ನು ಅಳವಡಿಸ್ತಾರೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಸೋರಿಕೆ ಕಡಿಮೆ ಆಗುತ್ತೆ, ಲಾಭ ಆಗುತ್ತೆ. ಅದರಿಂದ ಬಂದಿರುವಂಥದ್ದು ಸರ್ಕಾರಕ್ಕೇ ಒಳ್ಳೆಯದಾಗುತ್ತೆ, ಜನರಿಗೆ ಸೇವೆ ಬಹಳ ನಿರಂತರವಾಗಿ ಆಗುತ್ತೆ. ಎಲ್ಲೂ ಕೂಡ ಈ ಕರೆಂಟ್ ಹೋಯಿತು, ಕಟ್ಟಾಯಿತು ಆ ಥರದ್ದಿಲ್ಲ, ತ್ವರಿತವಾಗಿ ಸೇವೆಗಳು ಸಿಗುತ್ತೆ. ಸರ್, ಇವತ್ತು ರಾಷ್ಟ್ರೀಕರಣದಲ್ಲಿ ಮತ್ತು ಸರ್ಕಾರಿಗಳಲ್ಲಿ ಒಂದು ಜವಾಬ್ದಾರಿ ಅಂತ ಇರುತ್ತೆ. ಕರೆಂಟ್ ಹೋದರೆ ನಾವು KEB ಮ್ಯಾನ್ಗೆ ಲೈನ್ಮ್ಯಾನ್ ಫೋನ್ ಮಾಡ್ಬೋದು. ಲೈನ್ಮ್ಯಾನ್ ಫೋನ್ ಎತ್ತಿಲ್ಲ ಅಂದರೆ JE ಫೋನ್ ಮಾಡೋದು. JE ಫೋನ್ ಎತ್ತಿಲ್ಲ ಅಂದರೆ AE ಫೋನ್ ಮಾಡೋದು. AE ಫೋನ್ ಎತ್ತಿಲ್ಲ ಅಂದರೆ AW ಫೋನ್ ಮಾಡೋದು. AW ಎತ್ತಿಲ್ಲ ಅಂದರೆ EE ಫೋನ್ ಮಾಡೋದು. EE ಫೋನ್ ಮೇಲೆ ಜಾಯಿಂಟ್ ಕಮಿಷನ್ ಮಾಡೋದು. ಜಾಯಿಂಟ್ ಕಮಿಷನ್ ಎತ್ತಿಲ್ಲ ಅಂದರೆ ಕಮಿಷನರ್ ಮಾಡ್ಬೋದು. ಇಲ್ಲಿವರೆಗೂ ನಮಗೆ ವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ಅದೇ ಖಾಸಗೀಕರಣದಲ್ಲಿ ವೋಡಾಫೋನ್ಗೆ ತಿಂಗಳು 28 ದಿವಸದಲ್ಲಿ ನಾವು ಬಿಲ್ ಕಟ್ಟಲ್ಲ ಅಂದರೆ ಕಟ್ ಮಾಡ್ತಾನೆ. ಫೋನ್ ಮಾಡಿ ಬಿಲ್ ಕಟ್ರಿ ನೀವು ಚಾರ್ಜ್ ಮಾಡ್ಕೊಂಡಿರ್ತಾನೆ. ಬಡವ್ರು ಸತ್ತೋಗ್ತಾರೆ. ಅಂದ್ರೆ ವ್ಯವಸ್ಥೆನೇ ಸತ್ತೋಗುತ್ತೆ. ಇಲ್ಲಿ ಇವತ್ತು ನೋಡಿ, ಇವತ್ತು ಮೂಲ ಸೌಕರ್ಯಗಳೇ ಸರಿಯಾಗಿ ಕೊಡಕ್ಕಾಗದ ಸರ್ಕಾರ ಇವತ್ತು ಖಾಸಗೀಕರಣ. ಇವತ್ತು ಜಿಂದಾಲ್ ಅಲ್ಲಿ ಏನಾಗುತ್ತೆ, ಇವತ್ತು ಟಾಟಾದವರೆಲ್ಲ ಉತ್ತರ ಕರ್ನಾಟಕದವ್ರು ಉತ್ತರಭಾರತದವ್ರು ಬರ್ತಾರೆ. ಬಂದಾಗ ಇಲ್ಲಿ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಎಲ್ಲರೂ ಕೂಡ ಅವ್ರ ಕಡೆ ಇರೋಂಥ ಜನಾಂಗದವ್ರು ಹಾಕೊಂತಾರೆ. ಅವ್ರನ್ನ ಮಾರ್ವಾಡಿಗಳನ್ನ ಅವ್ರು ಬೇಕಾದಂಥ ಒಂದು ಜನಾಂಗದ ತಂದು ಮ್ಯಾನೇಜ್ಮೆಂಟ್ ಕೊಡೋದ್ರಲ್ಲಿ ಇಕ್ಕಂತಾರೆ. ಕೆಳಗಡೆ ಅವ್ರ ಅಂಡರಲ್ಲಿ ಯಾರು ನಿಕ್ಕಂತಾರೆ, ಈ ಕಸ ಗುಡ್ಸೋಕ್ಕೆ, ನೀರು ಬಿಡೋಕ್ಕೆ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ, ಪಾರ್ಕಿಂಗ್ ಮಾಡೋಕ್ಕೆ, ಕಾರ್ ಓಡಿಸೋಕ್ಕೆ ಕನ್ನಡಿಗರು ಕೆಲ್ಸಕ್ಕೆ ಇಟ್ಕೊಂತಾರೆ. ಕಿರುಕುಳ ಕೊಡ್ತಾರೆ. ಕಿರುಕುಳ ಕೊಟ್ಟಾದ್ಮೇಲೆ ಏನಾಗುತ್ತೆ, ಅಲ್ಲಿ ಹಿತ ಇಲ್ಲದೆ ಆಚೆ ಬರ್ತಾರೆ, ವಿಷ ಕೊಟ್ಟು ಸಾಯ್ತಾರೆ, ಆತ್ಮಹತ್ಯೆಗಳಾಗುತ್ತೆ. ಇವತ್ತು ನೀವು ಜಿಂದಾಲಲ್ಲಿ ನೋಡ್ತಾ ಇರ್ಬೋದು ವ್ಯವಸ್ಥೆನ. ಇವತ್ತು ಟಾಟಾ ಕಂಪ್ನಿ ಎಲ್ಲಿ ಹುಟ್ಟಿರೋದು, ಕಂಪ್ನಿ ಕರ್ನಾಟಕದಲ್ಲಿ ಹುಟ್ಟಿರೋದಾ? ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ನೀವು ಈ ಒಂದು ಪ್ರಸ್ತಾವನೆ ಮಾಡಿದ ಕರ್ನಾಟಕದ ಕನ್ನಡಿಗೆ ಮರಣ ಶಾಸನಗಳೇ ಹೊರತು ಅಭಿವೃದ್ಧಿ ಇಲ್ಲ. ಇನ್ನೊಂದು ಹೇಳ್ಬೇಕಂತಂದ್ರೆ, ಇವತ್ತು ರಾಷ್ಟ್ರೀಕರಣದಿಂದ ಜನರು ಕೇಳೋಂಥ ಹಕ್ಕಿದೆ. ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ, KEB ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ. ಒಂದಲ್ಲ ಒಂದು ಆಫೀಸರ್ಗಳು ಸ್ಪಂದಿಸ್ತಾರೆ, ಆಕ್ಷನ್ ತಗೊಂತಾರೆ. ಆದ್ರೆ ಖಾಸಗೀಕರಣದಲ್ಲಿ ಇದಾಗಲ್ಲ. ಇವತ್ತು ಸರ್ಕಾರದಲ್ಲಿ ಬರಬೇಕಾದ ಬಾಕಿ 12,500 ಕೋಟಿ ಸರಿಯಾಗಿ ಬಿಲ್ ಪಾವತಿ ಮಾಡ್ತಾ ಇಲ್ಲ. ಯಾರು ಹೊಣೆ ಇದಕ್ಕೆ? ಸರ್ಕಾರ ಯಾಕಂದ್ರೆ ಒಂದು ಜಾಗರೂಕತೆ ತಗೊಂಡಿಲ್ಲ.
ಎಲ್ಲೆಲ್ಲಿ ಬಾಕಿ ಇರೋ ಇಲಾಖೆಗಳಿಗೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ಕಟ್ಟಬೇಕಂತ ಯಾಕದು ಆಕ್ಷನ್ ತಗೊಂತ ಇಲ್ಲ. ಇವತ್ತು ನಿಮಗೆ ಖಾಸಗೀಕರಣ ಕಾಡ್ತಾ ಇರೋದು ಯಾಕೆ? ಇವತ್ತು ನೀವು ಗ್ಯಾರಂಟಿ ಯೋಜನೆಗಳು ತಂದಿರೋಂಥ ಸ್ಕೀಮ್ ಇದೆಯಲ್ಲ, ಅವೈಜ್ಞಾನಿಕವಾದ ತಂದಿರೋ ಸ್ಕೀಮ್ ಇದೆಯಲ್ಲ, ಅದು ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ. ಆ ಪೂರೈಕೆಯಿಂದ ಇವತ್ತು ನೀವು ವಿದ್ಯುತ್ ಎಲ್ಲೋ ಒಂದು ಇಲಾಖೆನ, ಇಂಧನ ಇಲಾಖೆನ ಎಲ್ಲೋ ಒಂದು ಕಡೆ ದಿವಾಳಿ ಮಾಡಿದ್ದೀರಿ ನೀವು. ಇವತ್ತು ನೀವು ಗ್ಯಾರಂಟಿಗಳಿಗೆ ಸಾಲ ತಂದು ಆರ್ಥಿಕ ದಿವಾಳಿ ಮಾಡಿದ್ದೀರಿ. ಇವತ್ತು ಖಾಸಗೀಕರಣ ಕಡೆ ಕೊಟ್ಟಾದ್ಮೇಲೆ ಇಲ್ಲಿ ಜ್ವಲಂತ ಸಮಸ್ಯೆಗಳು ಏನು ಇವತ್ತು ರಾಜ್ಯದ ಜನರ ಮಧ್ಯೆ ಇದೆಯಲ್ಲ, ಅದು ಜ್ವಲಂತ ಉಳಿತಾವ, ಅದು ಪರಿಹಾರ ಅಂತ ಆಗಲ್ಲ. ಇವತ್ತು ನಾವು ಕೇಳಬೇಕಾಗಿರೋದು ಸರ್ವತೋಮುಖ ಅಭಿವೃದ್ಧಿ ಬೇಕಾ, ಏಕಮುಖ ಅಭಿವೃದ್ಧಿ ಬೇಕಾ? ಖಾಸಗಿ ಕಂಪ್ನಿ ಅದು ಒಂದು 5-6 ಕಂಪ್ನಿಗಳ ಕೈಯಲ್ಲಿ ಹೋಗುತ್ತೆ, ಇಡೀ ವ್ಯವಸ್ಥೆನೇ 5-6 ಕಂಪ್ನಿಗಳ ಕಡೆ ಹೋಗುತ್ತೆ. ಇವತ್ತು ಅವ್ರು ನಮ್ಮ ಕಮ್ಯುನಿಕೇಷನ್ ಇಲ್ಲ. ಇವತ್ತು ಟೆಕ್ನಾಲಜಿ ಕಾಲದಲ್ಲಿ ಕಾಲ್ ರೆಕಾರ್ಡ್ ಹೋಗುತ್ತೆ. ನಾವು ಸಮಸ್ಯೆ ಹೇಳ್ಬೇಕಂದ್ರೆ ಒಂದು ಗ್ಯಾಸ್ ಬುಕ್ ಮಾಡ್ಬೇಕಂದ್ರೆ ಇವತ್ತು ನಾವು ಕಾಲ್ ರೆಕಾರ್ಡಲ್ಲಿ ಎಲ್ಲ ಫೀಡ್ ಮಾಡಬೇಕು. ಡಿಸ್ಕನೆಕ್ಟ್ ಆಯಿತು, ನಾವು ಎತ್ತಂಗೆ ಇಲ್ಲ, ಅಲ್ಲಿ ಕನೆಕ್ಷನ್ ಸಿಗಲಿಲ್ಲ, ಕನೆಕ್ಟಿವಿಟಿ ಆಗಲಿಲ್ಲ ಅಂದರೆ ನಮ್ಮ ಮನೇಲಿ ಗ್ಯಾಸೇ ಇಲ್ಲ ಅಂದರೆ ಆ ಕನೆಕ್ಷನ್ ಸಿಗೋವರೆಗೂ, ಅಲ್ಲಿ ನಮಗೆ ಆ ಕನೆಕ್ಟಿವಿಟಿ ಆಗೋವರೆಗೂ ಕಸ್ಟಮರ್ ಕೇರ್ ಹತ್ರನೇ ಮಾತಾಡಬೇಕು. ಪರ್ಸನ್ ಟು ಪರ್ಸನ್ ಮಾತಾಡೋಕ್ಕಾಗಲ್ಲ. ಆವಾಗ ಅಲ್ಲಿ ನಮ್ಮ ಕನೆಕ್ಷನ್ ಸಿಗಲಿಲ್ಲ, ನೆಟ್ವರ್ಕ್ ಸಿಗಲಿಲ್ಲ, ಏನಾದ್ರೂ ಕೂಡ ನಾವು ಹಸದಿಂದ ಇರಬೇಕು. ಇವತ್ತು ಸೌದೆ ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿಲ್ಲ. ಈ ರೀತಿಯಲ್ಲಿ ಇವತ್ತು ಖಾಸಗೀಕರಣವ್ರು ಏನು ಮಾಡ್ತಾರೆ, ಟೆಲಿಕಾಲರ್ ವ್ಯವಸ್ಥೆ ಇತ್ತು, ಟೆಲಿಕಾಲರ್ ತೆಗೆದಿದ್ದಾರೆ. AI ಟೆಕ್ನಾಲಜಿಯಲ್ಲಿ ವಾಯ್ಸ್ ಕಾಲಿಂಗ್, ನಿಮಗೆ ಬುಕ್ ಮಾಡೋಕೆ 1 ಒತ್ತಿ, ನಿಮ್ಗೆ ಡಿಸ್ಕನೆಕ್ಟ್ ಮಾಡೋಕೆ 2 ಒತ್ತಿ, ನಿಮ್ ಬುಕಿಂಗ್ ಆಗಿದೆ ರೀಚಾರ್ಜ್ ಮಾಡೋಕೆ 3 ಒತ್ತಿ. ಈ ತರ ಟೆಕ್ನಾಲಜಿ ಬರಲಿ ಬಿಡಿ, ಟೆಕ್ನಾಲಜಿ ಬಗ್ಗೆ ವಿರೋಧ ಇಲ್ಲ ಇಲ್ಲಿ. ಅಲ್ಲ, ಅಂದ್ರೆ ಜನನೇ ಸಿಗಲ್ಲ ಇಲ್ಲಿ. ನಮಗೆ ನೇರವಾಗಿ ಇಲ್ಲಿ ಲೈನ್ ಮ್ಯಾನ್ ಸಿಗ್ತಾನೆ, AE ಸಿಗ್ತಾರೆ, JE ಸಿಗ್ತಾರೆ. ವ್ಯವಸ್ಥೆ ಹೆಂಗಿದೆ? ಈ ವ್ಯವಸ್ಥೆಯಿಂದ ಸಂತೃಪ್ತಿ ಇದೆಯಾ ನಿಮಗೆ? 100% ಸಂತೃಪ್ತಿ ಇದೀವಿ. ಯಾಕಂದ್ರೆ ನಮಗೆ ಕೇಳೋಕ್ಕಿದೆ, ನಮ್ಮಕ್ಕೂ ನಾವು ಕೇಳ್ತೀವಿ. ಇವತ್ತು ಖಾಸಗೀಕರಣ ಮಾಡೋದು ಬರೀ ಲಾಭದಾಯಕ ಮಾಡ್ತಾರೆ. ಇವತ್ತು ನೀವು ಬಿಡದಿ ಟೌನ್ಶಿಪ್ ತಗೊಳ್ಳಿ, ಸುಮ್ಮನೆ ಒಂದು 2 ಅಂಕಿ ಹೇಳ್ತೀನಿ. ಬಿಡಿ ಟೌನ್ಶಿಪ್ ಹೇಳ್ತಾರೆ ಅವರು. ಟೌನ್ಶಿಪ್ಗೆ 18,000 ಕೋಟಿ ಸಾಲ ತರ್ತಾ ಇದ್ದಾರೆ. ಲಾಭ ಎಷ್ಟು? 33,000 ಕೋಟಿ. ಟೌನ್ಶಿಪ್ಗೆ ಅಲ್ಲಿರೋಂಥ ಒಂದು 8,600 ಮನೆಗಳನ್ನ ಕಿತ್ತು ಇವರು ಟೌನ್ಶಿಪ್ ಮಾಡಕ್ ಹೋಗ್ತಾರೆ. ಇದು ಸರಿಯಾದ ಚರ್ಚೆ ಬೇರೆ ದಿಕ್ಕಿಗೆ ಹೋಗುತ್ತೆ. ವಿದ್ಯುತ್ ಸಂಪರ್ಕ ಇದೆ, ಉಚಿತವಾಗಿ ಕರೆಂಟ್ ಇದೆ ಅಂತ ನಮ್ಮ ಮನೆಯಲ್ಲಿ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ತೀವಲ್ಲ, ನಾಗರಿಕರಾದ ನಮಗೂ ಕೂಡ ಒಂದು ಜವಾಬ್ದಾರಿ ಇರ್ಬೇಕಲ್ವಾ? ಈ ನಷ್ಟಕ್ಕೆ ನಾವು ಕೂಡ ಹೊಣೆ ಅಲ್ವಾ? ಒಂದ್ ನಿಮಿಷ ಸರ್, ಈ ವಿಚಾರದಲ್ಲಿ ಬೇಕಾಬಿಟ್ಟು ಹೆಂಗ್ ಯೂಸ್ ಮಾಡ್ತಿದ್ರಿ? ಸ್ಮಾರ್ಟ್ ಮೀಟರ್ ಅಂತ 15,000 ಕೋಟಿ ಲೂಟಿ ಮಾಡಿದವ್ರು ನೀವೇ, 15,000 ಕೋಟಿ ಸ್ಕ್ಯಾಮರ್ ಸಿಕ್ಕಾಕೊಂಡವ್ರು ನೀವೇ. ಇವತ್ತು ಸ್ಮಾರ್ಟ್ ಮೀಟರ್ ಹಾಕಿದ್ರಿ. ಗೃಹ ಜ್ಯೋತಿ ಬಂದ ಮೇಲೆ ಲೈಟ್ ಆನ್ ಇದ್ರೆ ಆಫ್ ಮಾಡಿ ಬರ್ತಿದ್ರು, ಫ್ಯಾನ್ ಆನ್ ಇದ್ರೆ ಆಫ್ ಮಾಡಿ ಬರ್ತಿದ್ರು, ಅನಗತ್ಯವಾಗಿ ಬಳಸ್ತಾ ಇದ್ರು. ಅನಗತ್ಯವಾಗಿ ಬಳಸಕ್ಕೆ ಲಿಮಿಟೆಡ್ ಅದು. ನಮಗೆ ನೀವು ಎಕ್ಸೆಸ್ ಕೊಡ್ತಿಲ್ಲ, ನೀವು ಕೊಡ್ತಾ ಇದೆ 200 ಯೂನಿಟ್. 200 ಯೂನಿಟ್ ಮೇಲೆ 201 ಆದ್ರೆ ನೀವು 2,000-3,000 ಪೆನಾಲ್ಟಿ ಆಗ್ತಾ ಇದ್ರಿ. ಒಂದು ವಿಚಾರ. ಎರಡನೇ ವಿಚಾರ, ಎಲ್ಲೂ ಕೂಡ ಇಲ್ಲಿ ಒಂದು ಮೊದಲು ಸೋರಿಕೆ ಆಗ್ತಾರೆ ಅದನ್ನ ಕಡಿವಾಣ ಹೇಳ್ತಾ ಇದೀರಿ. ಇದಕ್ಕೂ ಇವಾಗ ಬರ್ತಾರ ಬಿಲ್ಗೂ ಸಂಬಂಧ ಅಲ್ಲ. ಏನು ತಾವು ಹೇಳ್ತಾ ಇದ್ದೀರಿ, ವಿದ್ಯುತ್ ಇವತ್ತೇನು ಅವರು ಸ್ಕೀಮ್ ಕೊಟ್ಟಿರುವ ಗ್ಯಾರಂಟಿ ಸ್ಕೀಮ್ ಕೊಟ್ಟಿರ್ಬೋದು, ಗ್ಯಾರಂಟಿ ಸ್ಕೀಮಿಂದ ಆಗಲಿ ಬೇರೆ ಬೇರೆ ಉದ್ದೇಶದಿಂದ ಖಾಸಗೀಕರಣ ಆಗ್ತಾ ಇಲ್ಲ. 2003 ಏನು NDA ಸರ್ಕಾರ ಬಿಲ್ ತಗೊಂಡ್ ಬಂತು, ಆವಾಗ ಕಾಂಗ್ರೆಸ್ ವಿರೋಧ ಮಾಡಲಿಲ್ಲ. ಏನು ಸೈದ್ಧಾಂತಿಕವಾಗಿ ಇವರು ರಾಷ್ಟ್ರೀಕರಣದ ಪರವಾಗಿದ್ರು, ಅವತ್ತು ಕೂಡ ವಿರೋಧ ಮಾಡಲಿಲ್ಲ. ಆದರೆ ಏನು ನಂತರ 2022 ತಿದ್ದುಪಡಿ ಮಾಡೋ ಕಾಂಗ್ರೆಸ್ ವಿರೋಧ ಮಾಡ್ತಿದೆ. ಏನು ಕಾಂಗ್ರೆಸ್ 22 ವಿರೋಧ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ರಾಜ್ಯ ಇವತ್ತು 2 ವರ್ಷದಿಂದ ಸರ್ಕಾರ ಕಾಂಗ್ರೆಸ್ ಇದೆ ಕರ್ನಾಟಕದಲ್ಲಿ. ಇದನ್ನು ಖಾಸಗೀಕರಣಕ್ಕೆ ಇವರು ಇನ್ನೂ ಒಪ್ಪಿಗೆ ಕೊಡಲಿಲ್ಲ, ಒಪ್ಪಿಗೆ ಕೊಡಬಾರ್ದು, ಒಪ್ಪಿಗೆ ಕೊಡೋದಿಲ್ಲ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇದ್ರ ಬಗ್ಗೆ ಚರ್ಚೆನ ಸರಾಸರಿ ತಿರಸ್ಕಾರ ಮಾಡಬೇಕಾಗಿತ್ತು. ಮುಖ್ಯವಾಗಿ ಹೇಳಬೇಕಂದ್ರೆ ಲಾಬಿ ಎಲ್ಲರೂ ನಡೀತೈತೆ. ಖಾಸಗಿ ವಿದ್ಯುತ್ ಉತ್ಪಾದನೆಯಿಂದ ಪ್ರಸರಣಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ಇದಕ್ಕೂ ರಾಜಕಾರಣಿಗಳ ಕಾರಣ. ಏನು ಪರ್ಸೆಂಟೇಜ್ ಕೊಡಬೇಕು, ಕಮಿಷನ್ ಕೊಡಬೇಕು, ಇದು ಓಪನ್ ಸೀಕ್ರೆಟು. ಇದು ಯಾವಾಗ ಜಾಸ್ತಿ ಆಗ್ತಿದೆ ಅದನ್ನು ನಮಗೆ ಬರಲಿ, ನೀವು ತಗೊಳ್ಳಿ, ಜನರ ಮೇಲೆ ಹಾಕೋಣ ಅನ್ನೋ ಒಂದು ಫಾರ್ಮುಲಾದಲ್ಲಿ ರಾಜಕಾರಣಿಗಳು ಖಾಸಗೀಕರಣದ ಮೂಲಕ ಬಂಡವಾಳ ಮಾಡ್ಕೊಳ್ಳೋದಕ್ಕೆ, ಬಂಡವಾಳಸ್ಥರಿಗೆ ಪರವಾಗಿ ಖಾಸಗೀಕರಣ ತಗೊಂಡ್ಬರ್ತಾ ಇದ್ದಾರೆ. ಇದು ನಿಲ್ಲಬೇಕು. ಸರಿ, ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ನಷ್ಟದಲ್ಲಿದೆ ಎನ್ನುವ ಕಾರಣಕ್ಕಾಗಿ ಖಾಸಗೀಕರಣಕ್ಕೆ ಮುಂದಾಗುತ್ತಿರುವಂಥ ನಿರ್ಧಾರದ ವಿರುದ್ಧ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಲಕ್ಷ್ಮಣ್ ಹೂಗಾರ್ ಸರ್ ಮತ್ತೆ ಮಾತಾಡ್ಸೋಣ. ಸರ್, ಈಗ ದೇಶವ್ಯಾಪಿ ಖಾಸಗೀಕರಣದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುತ್ತೆ, ಬಟ್ ನಮ್ಮ ರಾಜ್ಯದಲ್ಲಿ ಖಾಸಗೀಕರಣಕ್ಕೆ ಬೆಂಬಲವಾಗಿ ನಿಲ್ಲುತ್ತೆ. ದ್ವಂದ್ವ ನಿಲ್ವಲ್ವಾ ಇದು ಅಂತ? ಖಂಡಿತ. ಯಾಕಂತಂದ್ರೆ ಈಗ 1992-93 ವಿತ್ತ ಸಚಿವರಾಗಿದ್ದಂತವ್ರು ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ದಿವಂಗತರು, ಅವರು ಒಂದ್ ರೀತಿ ಕ್ರಾಂತಿ ತಂದ್ರು. ಯಾಕಂತಂದ್ರೆ ಟೆಲಿಕಾಂ ಸೆಕ್ಟರ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಮತ್ತೆ ಏನು ಹೊಸ ಏನು ಸಂಪರ್ಕ ಸಮೂಹ ಕ್ರಾಂತಿ ಬಂತಲ್ಲ, ಟೆಲಿಕಮ್ಯುನಿಕೇಶನ್ ಕ್ರಾಂತಿಗೆ ಅವರೇ ಕಾರಣ. ಇವತ್ತು ನೀವು ವಿದ್ಯುತ್ ಕ್ಷೇತ್ರವನ್ನ
ಟೆಲಿಕಮ್ಯುನಿಕೇಶನ್ ಕಂಪೇರ್ ಮಾಡಕ್ಕಾಗಲ್ಲ ಇದು. ಟೆಲಿಕಮ್ಯುನಿಕೇಶನ್ ಬೇರೆ, ವಿದ್ಯುತ್ ಕ್ಷೇತ್ರ ಬೇರೆ, ನೀರು ಬೇರೆ, ಕೃಷಿ ಬೇರೆ, ಶಿಕ್ಷಣ ಬೇರೆ, ಆರೋಗ್ಯ, ಇವೆಲ್ಲವೂ ಕೂಡ ಒಂದು ಚುನಾಯಿತ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದ ಸರ್ಕಾರದ ಹೊಣೆಗಾರಿಕೆ. ಜನರ ಆರೋಗ್ಯವನ್ನ, ಜನರ ಶಿಕ್ಷಣವನ್ನ, ಜನರ ಸಂಪತ್ತನ್ನ ರಕ್ಷಣೆ ಆದ್ಯತಾ ವಲಯಗಳು ಮತ್ತೆ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗ್ಬೇಕು. ಯಾರು ಒಂದು 20-30 ದೇಶದ ದೊಡ್ಡ ಶ್ರೀಮಂತರ ಸಂಪತ್ತು ಏರ್ತಾ ಹೋದಂಗೆ ಅದ್ರ GDP ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ಆ GDP ಹೇಳಬಾರ್ದು, ನಮ್ಮ GDP. ನಾನು ವೈಯಕ್ತಿಕವಾಗಿ ಏನ್ ದುಡಿತೀನಿ, ನನ್ನ ಆದಾಯದಲ್ಲಿ ಏನು ನಾನು ಶೇರ್ ಮಾಡ್ತೀನಿ ದೇಶಕ್ಕೆ, ಒಬ್ಬ ರೈತ ಯಾವ ರೀತಿ ತನ್ನ ಶೇರ್ ಅನ್ನ ಕೊಡ್ತಾನೆ, ಒಬ್ಬ ಚಪ್ಪಲಿ ಹೊರೆಯತಕ್ಕಂತ ಒಬ್ಬನ ಯಾವ ರೀತಿ ಕೊಡ್ತಾನೆ, ಒಬ್ಬ ಆಟೋ ಡ್ರೈವರ್ ಕೂಡ ಈ ದೇಶಕ್ಕೆ ಟ್ಯಾಕ್ಸ್ ಕೊಡ್ತಾನೆ, ಒಬ್ಬ ರೈತ ಕೂಡ ಈ ದೇಶಕ್ಕೆ ಟ್ಯಾಕ್ಸ್ ಕೊಡ್ತಾನೆ. ಇವತ್ತು ಶ್ರಮ ಪಡ್ತಕ್ಕಂಥ ಪ್ರತಿಯೊಬ್ಬ ಕೆಲಸಗಾರ ಇರ್ಬೋದು, ಪ್ರೈವೇಟ್ ಉದ್ಯೋಗಿ ಇರ್ಬೋದು, ಸರ್ಕಾರಿ ನೌಕರು, ಪ್ರತಿಯೊಬ್ಬರು ಕೂಡ ದೇಶಕ್ಕೆ ತನ್ನದೇ ಆದಂತ ಒಂದು ಶೇರ್ ಅನ್ನ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ದೇಶವನ್ನ ಕೇವಲ 5-10% ಜನ ಶ್ರೀಮಂತರ ಆದಾಯವನ್ನು ಲೆಕ್ಕದಲ್ಲಿ ಇಟ್ಕೊಂಡು ಭಾರತ ಬಹಳ ದೊಡ್ಡ ಶ್ರೀಮಂತ ರಾಷ್ಟ್ರ ಅನ್ನುವಂತ ಬಿಂಬಿಸೋದಿದೆಯಲ್ಲ, ತಪ್ಪು. ನನ್ನ ಪರ್ ಕ್ಯಾಪಿಟಲ್ ಇನ್ಕಮ್ ನಂದು ತಲಾದಾಯ, ಒಬ್ಬ ದಶರಥ ದುಡಿದ ತಲಾದಾಯ ಎಷ್ಟಾಗುತ್ತೆ ವರ್ಷಕ್ಕೆ, ನನ್ನ ದಿನ ಪ್ರತಿ ಲೆಕ್ಕ ಅದನ್ನ ಹಾಕ್ಬೇಕು. ಅದನ್ನ ನಾವು ಏನಂದ್ರೆ ಒಂದು ಸಮತೂಕದ ಅಭಿವೃದ್ಧಿ ಅಂತ ಕರಿಬೇಕು. ಇದು ಏನಾಗುತ್ತೆ ಅಂದ್ರೆ ಕಾಂಪಿಟಿಷನ್ ಹೆಸರಲ್ಲಿ ಒಬ್ಬ ಹೊಟ್ಟೆಗೆ ಅನ್ನ ಇಲ್ಲ, ಅವನಿಗೆ ನಡೆಯಕ್ಕಾಗಲ್ಲ, ಅವನ ಅಶಕ್ತಿದ್ದಾನೆ, ಅವನ ಜೊತೆಗೆ ನೀವು ಸಮೃದ್ಧವಾದಂತ ಸದೃಢವಾದಂತ ಅವನಿಗೆ ಪ್ರೋಟೀನ್ಸ್, ವಿಟಾಮಿನ್ಸ್, ಒಳ್ಳೊಳ್ಳೆ ಡ್ರಿಂಕ್ಸ್ ಎಲ್ಲಾ ಕೊಟ್ಟು ಒಂದು ಓಡೋಂತ ಹೆಂಗ್ ಓಡಕ್ಕಾಗುತ್ತೆ. ಆದ್ರೆ ಇದಂಗಲ್ಲ. ಬೆಸ್ಕಾಂ ಏನಿದಾವೆ ಅಂದ್ರೆ ನಮ್ದು ಲಕ್ಷಾಂತರ ಕೋಟಿ, ಲಕ್ಷಾಂತರ ಕಾರ್ಮಿಕರು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಅದಕ್ಕೆ ಸಂಪೂರ್ಣ ರೆಡಿಮೇಡ್ ಒಂದು ನೆಟ್ವರ್ಕ್ ಇದೆ, ನಮ್ ಜಾಲ ಇದೆ. ಆ ಜಾಲವನ್ನ ಅವ್ರಿಗೆ ಕೊಡ್ತೀರಾ ಅಥವಾ ಪರ್ಯಾಯವಾಗಿ ಅವರೇ ಒಂದು ಜಾಲ ಮಾಡ್ಕೊತಾರ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಹಾಗೆ ನಾನು ಒಂದು ಪ್ರಶ್ನೆ ನೇರವಾಗಿ ಒಂದು ಯಾರೋ ಟಾಟಾ ಇರ್ಬೋದು ಅಥವಾ ಸರ್ಕಾರಕ್ಕೆ, ಹಾಗಿದ್ರೆ ಫಸ್ಟ್ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಪೂರೈಕೆ ಮಾಡ್ತಾರ ಅವ್ರು ಕೇಳ್ತಾ ಇರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ವೆಲ್ ಇಕ್ವಿಪ್ಡ್ ಸಿಸ್ಟಮ್ ಏನಿದೆ ಅಲ್ಲಿ ನಾವು ಪೂರೈಕೆ ಮಾಡ್ತೀವಿ. ಯಾಕಂತಂದ್ರೆ ಅಲ್ಲಿ ಆದಾಯ ದಿನ ಬಿಲ್ಲಿಂಗ್ ಬರುತ್ತೆ, ದುಡ್ಡು ಬರುತ್ತೆ. ಇಲ್ಲಿ ಯಾವ ಹಳ್ಳಿ ಭಾಗ ಇದೆ, ದೇವದುರ್ಗ ಇರ್ಬೋದು, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಮತ್ತೊಂದ್ ಕಡೆ ಚಿತ್ರದುರ್ಗ ಅಂತ ಜಿಲ್ಲೆಗಳಿಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ C ಕ್ಯಾಟಗರಿ ಇದು, ಅವ್ರಿಗೆ ಬೇಕಾಗಿರ್ತಕ್ಕಂಥ A ಕ್ಯಾಟಗರಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಲಾಭ ಬರುತ್ತೆ. ಅವ್ರು ಕೇಳ್ತಕ್ಕಂಥ ನೋಡಿ, ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಅಜ್ಮೇರ್ ಇರ್ಬೋದು, ಆ ಭಾಗದಲ್ಲೆಲ್ಲವೂ ಕೂಡ ಆ ನಗರ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲಿ ಸಕ್ಕರೆ ಇದೆ, ಎಲ್ಲಿ ಬೆಲ್ಲ ಇದೆ, ಅಲ್ಲೇ ಇರೋದು. ಹಾಗಾಗಿ ಕರ್ನಾಟಕ ಕನ್ನಡಿಗರು ಯಾವುದೇ ಕಾರಣಕ್ಕೂ ಈ ಖಾಸಗೀಕರಣವನ್ನು ಒಪ್ಪಬಾರದು. ಇದನ್ನು ಪಕ್ಷಾತೀತ ವಿರೋಧ ಮಾಡಬೇಕು. ಇದು ರೈತ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ವಿರೋಧ ಮಾಡಬೇಕು. ಯಾಕಂತಂದ್ರೆ ರೈತರಿಗೆ ಏನಾದ್ರು ವಿದ್ಯುತ್ ಕೊರತೆ ಆದ್ರೆ ಅವ್ರಿಗೆ ಸ್ಮಾರ್ಟ್ ಮೀಟರ್ ಹಾಕಿದ್ರಿ, ನಾಳೆಗೆ ಏನಾಗುತ್ತೆ, ಮೊಬೈಲ್ ಹೆಂಗ್ ಬರುತ್ತೆ, ಮೆಸೇಜ್ ಬರುತ್ತೆ, ವಾರ್ನಿಂಗ್, ನಿಮ್ದು ಚಾರ್ಜಿಂಗ್ ಮುಗಿಯುತ್ತೆ, 2 ದಿನಗಳಲ್ಲಿ ಮುಕ್ತಾಯ ಆಗುತ್ತೆ, ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ನಾಳೆ ಇದೇ ರೀತಿ ನಮ್ಮ ಪಂಪ್ ಸೆಟ್ಗೂ ಬರುತ್ತೆ, ನಾಳೆ ನೀವು ರೀಚಾರ್ಜ್ ಮಾಡ್ಸ್ಕೋಬೇಕು, ದುಡ್ಡು ಹಾಕಿ ಇಲ್ಲ ಕಟ್ ಮಾಡ್ತೀವಿ. ಈ ಕಟ್ ಮಾಡಕ್ ಬಂದವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಣ್ಣ ಒಂದ್ 2 ದಿವಸ ಬಿಡಪ್ಪ ಅಂತಂದ್ರು, ಅವ್ನು ಏನೋ ಒಂದು ತನ್ನ ಜವಾಬ್ದಾರಿ ಮೇಲೆ ಲೈನ್ ಮ್ಯಾನು ಅಥವಾ ಮೀಟರ್ ರೀಡರ್ ಬಂದು ಒಂದ್ 2 ದಿವಸ ಮುಂದಕ್ಕೆ ಹಾಕ್ಬೋದು. ಆದ್ರೆ ಇಲ್ಲಿ ಹಂಗಾಗಲ್ಲ. ಪ್ರೀಪೇಡ್ ಸರ್ವಿಸ್ ಬರುತ್ತೆ ಅಂತ ಹೇಳ್ತಿದ್ದೀರಿ, ಹೇಳಿದ ಸರ್? ಪ್ರೀಪೇಡ್ ಸರ್ವಿಸ್ ಬರುತ್ತೆ ಅಂತ. ಪ್ರೀಪೇಡ್, ಪೋಸ್ಟ್ ಪೇಡ್ ಅಲ್ಲ, ಪ್ರೀಪೇಡ್. ಇದು ಪ್ರೀಪೇಡ್ ಅಂದ್ರೆ 3 ದಿನ ಮೊದಲೇ ವಾರ್ನಿಂಗ್ ಬರುತ್ತೆ. ಮೊದಲು 1 ತಿಂಗಳು ಅಂತಿತ್ತು, 30 ದಿವಸ ಇತ್ತು. ತಿಂಗಳಿಗೆ ಮೊಬೈಲ್ ಕಂಪನಿ ಏನಿದೆ, ಒಂದು ಕಂಪನಿ ನಾವು ಫ್ರೀ ಅಂತ ಹೇಳ್ತಲ್ಲ, ಟೋಪಿ ಆಗ್ತಲ್ಲ, ಆ ಕಂಪನಿ ಫ್ರೀ ಅಂತ ಹೇಳಿ ಇವತ್ತು 4 ದಿವಸ ಮೊದಲೇ ವಾರ್ನಿಂಗ್ ಮಾಡುತ್ತೆ, ತಲೆ ಮೇಲೆ ಕೂತಿತ್ತೆ, ಈ ರೀಚಾರ್ಜ್ ಮಾಡ್ಕೋ ಅಂತ. 1 ತಿಂಗಳಿಗೆ ಇದ್ದಲ್ಲಿ 2 ತಿಂಗಳು ಇರಲ್ಲ. ಮುಂದೆ 3 ತಿಂಗಳದ್ದು ಏನೋ ಪ್ಲಾನ್ ಇದೆ, 399 ಇತ್ತು, ಅದೀಗ 800 ಚಿಲ್ಲರೆ ಹೋಗಿದೆ. ಅಂದ್ರೆ ನಾಳೆ ಪ್ರೈವೇಟ್ ಅವ್ರು ಬಂದ್ರೆ ಹೀಗೇನೆ ಆರಂಭದಲ್ಲಿ ನಿಮ್ಗೆ ಬಹಳ ಚೆನ್ನಾಗಿ ಎಲ್ಲ ರೀತಿಯಿಂದ ಮರಳು ಮಾಡಿ. ಈಗ ನಮ್ ಕೆಲವು ಮಾಡೆಲ್ಗಳನ್ನ ತೋರಿಸ್ತಾ ಇದ್ದಾರೆ. ಒಡಿಶಾದಲ್ಲಿ ಸಕ್ಸಸ್ ಆಗಿದೆ, ಮುಂಬೈಯಲ್ಲಿ ಸಕ್ಸಸ್ ಆಗಿದೆ, ದೆಹಲಿಯಲ್ಲಿ ಸಕ್ಸಸ್ ಆಗಿದೆ, ಕರ್ನಾಟಕದಲ್ಲೂ ಸಕ್ಸಸ್ ಆಗುತ್ತೆ ಅಂತ. ಮುಂಬೈನಲ್ಲಿ ಯಾಕೆ ಸಕ್ಸಸ್ ಆಗಿದ್ರೆ, ಮುಂಬೈ ಹೇಳಿ ಅದು ಬಿಸಿನೆಸ್ ಹಬ್, ಅಲ್ಲಿ ಇಂಡಸ್ಟ್ರಿ ಇರ್ತಕ್ಕಂಥದ್ದು, ಅದು ದೊಡ್ಡ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಅಲ್ಲಿ ಹೆಚ್ಚು ಕಮ್ಮಿ 70-80% ಇಡೀ ದೇಶದ ಎಲ್ಲಾ ಶ್ರೀಮಂತ ವಲಯ ಅಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಆಲ್ರೆಡಿ ದೊಡ್ಡ ಮಟ್ಟದ ಶ್ರೀಮಂತರು ಇದ್ದಾರೆ. ಅಲ್ಲಿ ನಿಮ್ಗೆ ಕರೆಂಟ್ ಕೂಡ ಖರ್ಚಾಗುತ್ತೆ, ಸಿಸ್ಟಮ್ ರೆಡಿ ಇದೆ. ಅಲ್ಲಿ ನಿಮ್ಗೆ ಏನಾಗುತ್ತೆ, ರಿಟರ್ನ್ಸ್ ಅಷ್ಟೇ ಡಬಲ್ ಬರುತ್ತೆ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಲಾಭ ಇದೆ. ಲಾಭ ಇದ್ರ ಕಡೆ ಬರ್ತಾರ, ಚಿತ್ರದುರ್ಗ ಬರ್ತಾರ, ದೇವದುರ್ಗ ಬರ್ತಾರ, ಬರಲ್ಲ. ಅವ್ರಿಗೆ ಬೆಂಗಳೂರು ಬೇಕು, ಮಂಗಳೂರು ಬೇಕು, ಮೈಸೂರು ಬೇಕು. ನಿಮಗೆ ಆ ರೀತಿಯ ಕಾರ್ಯದಕ್ಷತೆ, ಕಾರ್ಯಕ್ಷಮತೆ, ಆಮೇಲೆ ನಿಮ್ಗೆ ಟ್ರಾನ್ಸ್ಮಿಷನ್ ಲಾಸ್, ಥೆಫ್ಟ್ ಅನ್ನ ಕಂಟ್ರೋಲ್ ಮಾಡೋದಾದ್ರೆ ಈಗಿರ್ತಕ್ಕಂಥ ಅಧಿಕಾರಿಗಳ ಕೈಯಿಂದ ಆಗಲ್ವಾ? ಮೈಸೂರು ಸ್ಯಾಂಡಲ್ ಯಾವತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಹೆಂಗಾಯ್ತು? ಅಲ್ಲಿ ಸರ್ಕಾರಿ ಸಂಸ್ಥೆ ತಾನೆ. ಇವತ್ತು KSRTC ಇಂಡಿಯಾದಾಗೆ ಇವತ್ತು ದೊಡ್ಡ ಹೆಸರು ಮಾಡಿದೆ. ಅಲ್ಲಿ ಯಾರಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು ತಾನೆ. ಲಾಸ್ ಇರ್ಬೋದು, ಆದ್ರೆ ಅದು ಇವತ್ತು ಹೆಸರು ಮಾಡಿದಿಲ್ಲ. ಇವತ್ತು ಎಲ್ಲ ದೇಶದ ಎಲ್ಲ ರಾಜ್ಯದ ಟ್ರಾನ್ಸ್ಪೋರ್ಟ್ ಕಂಪನಿಗಳಿಗಿಂತಲೂ ಕೂಡ
ಒಳ್ಳೆ ಹೆಸರು ಮಾಡಿದೆ. ಅಲ್ಲಿ ಕಾರ್ಮಿಕರು ದುಡಿತಾ ಇದ್ರೆ ಡ್ರೈವರ್ಗಳು, ಮೆಕ್ಯಾನಿಕ್ಗಳು, ಇವತ್ತು ದೊಡ್ಡ ಕಾರ್ಮಿಕ ಸಂಘಟನೆ ಅವತ್ತು ಒಳ್ಳೆ ಸಪೋರ್ಟ್ ಕೊಟ್ಟಿದ್ರು. ಹಾಗೇನೆ ಇವತ್ತು ಬೆಸ್ಕಾಂ ಏನಿದಾವೆ ಲಾಸ್ ಆಗ್ತಾ ಇದ್ರೆ ಅಲ್ಲಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನು ಫಿಕ್ಸ್ ಮಾಡಿ ಅವ್ರ ಆಸ್ತಿಗಳು ತನಿಖೆ ಮಾಡಿ ಅವ್ರು ಯಾವ ರೀತಿ ಒಳಗೆ ಮಿಲಾಟಿ ಮಾಡ್ಕೊಂಡು ಬೇರೆ 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 ದಂಧೆ ನಡೆಸ್ತಾರೆ, ಬೇರೆ ಬೇನಾಮಿ ಹೆಸರಲ್ಲಿ ಕಾಂಟ್ರಾಕ್ಟ್ ಬೇರೆ ಬೇರೆ ಮಾಡ್ತಿರ್ತಾರಲ್ಲ ಅವ್ನು ಪತ್ತೆ ಹಚ್ಚಿ. ನಾನು ಒಂದು ಮಾತಾಡ್ತೀನಿ, ನೇರವಾಗಿ ಹೇಳ್ತೀನಿ ದಶರಥ್, ರಾಜ್ಯ ಸರ್ಕಾರಕ್ಕೆ ತರಾತುರಿ ಬೇಡ. KRC ಕೂಡ ಇದನ್ನ ತರಾತುರಿ ಮಾಡಬಾರದು. ಈಗಾಗಲೇ ಅಬ್ಜೆಕ್ಷನ್ ಕೂಡ ಫೈಲ್ ಆಗಿದ್ದಾವೆ. ರೈತರು ಆನ್ಲೈನ್ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನು ಸಾರಿಗೆ ಅದಾಲತ್ ಮಾಡ್ತಾರೆ, ವಿದ್ಯುತ್ ಅದಾಲತ್ ಮಾಡ್ತಾರಲ್ಲ, ರಾಜ್ಯ ಸರ್ಕಾರ ಯಾವುದೇ ತಮ್ಮ ಏನು ಮೊಂಡುತನ ತೋರಿಸ್ತೇನೆ ಅಥವಾ ಯಾವುದೇ ಪ್ರತಿಷ್ಠೆ ಮಾಡದೇನೆ ಇಡೀ ರಾಜ್ಯದ ರೈತ ಸಂಘಟನೆಗಳು, ಆಮೇಲೆ ರೈತರನ್ನ, ಕಾರ್ಮಿಕ ಸಂಘಟನೆ, ಗುತ್ತಿಗೆ ಕಾರ್ಮಿಕರನ್ನ ಪ್ರತಿಯೊಬ್ಬರನ್ನ ಕರೆದು ರಾಜ್ಯ ಮಟ್ಟದ ಒಂದು ವಿದ್ಯುತ್ ಅದಾಲತ್ ಮಾಡ್ಲಿ. ಅಲ್ಲಿ ಅಭಿಪ್ರಾಯ ಏನ್ ಬರುತ್ತೆ ಬರ್ಲಿ, ಆ ಅಭಿಪ್ರಾಯ ಪ್ರಕಾರ ಮುಂದೆ ಹೋಗ್ಲಿ. ಯಾರೋ ಬಂದುಬಿಟ್ಟು ಕಚೇರಿಯಲ್ಲಿ ಬಂದ್ಬಿಟ್ಟು ಅರ್ಜಿ ಹಾಕ್ತೀನಿ, ಇನ್ನೊಬ್ಬ ನಾಳೆ ಇನ್ನೊಬ್ಬ ಬರ್ತಾರೆ, ನಾನು ಇನ್ನೊಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾಳೆ ಕೊಡಕ್ಕಾಗುತ್ತಾ ನೀವು? ಎಲ್ಲಿಗೆ ಹೋಗುತ್ತೆ ರಾಜ್ಯ ಇದು? 35,000 ಗ್ರಾಹಕರಿದ್ದಾರೆ ರೈತರು. ಅವ್ರ ಪಂಪ್ ಸೆಟ್ ನಾಳೆ ವಿದ್ಯುತ್ ಐತಂದ್ರೆ ಅವ್ರ ಬದುಕನ್ನು ಕಟ್ಕೊಡೋರು ಯಾರು? ಹಾಗಾದ್ರೆ ನಾವನ್ನು ಭಿಕ್ಷುಕರ ರೈತರು, ಅನ್ನದಾತರು ಭಿಕ್ಷುಕರ? ನಾಳೆ ನಿಮ್ಗೆ ಫ್ರೀ ಕರೆಂಟ್ ಕೊಡ ಅಂತ ಹೇಳಿದ್ವಾ? ಹಾಗೆ ನೀವು ಬೆಳಗಂತ ಬೆಳಗ್ಗೆ ನೀವು ಕೂಡ 10,000 ರೂಪಾಯಿ ಕೊಡಿ ಒಂದು ನಮ್ಮ ರಾಗಿಗೆ, ಜೋಳಕ್ಕೆ, ಉದ್ದು, ಸಾಸಿವೆ, ನವಣೆಗೆ, ಹಾಗೆ ನಾವು ಬೆಳೆದಂತ ಬಾಳೆಗೆ, ಪ್ರತಿಯೊಂದು ತರಕಾರಿಗಳಿಗೆ, ತೆಂಗು, ಅಡಿಕೆ ಬೆಳೀತಾ ಇದೀವಿ. ತೆಂಗು ತೋಟ ಒಳಗೆ ಹೋಗ್ತದೆ, ಅಡಿಕೆ ತೋಟ ಒಳಗೆ ಹೋಗ್ತದೆ, ಜಲಕೆರೆ, ಹಿರಿಯೂರು, ಒಳಕೆರೆ ವಸ್ತುಗಳು ಬನ್ನಿ ಕಡೆ ಚಿಕ್ಕನಾಯಕನಹಳ್ಳಿ, ಶಿರಾದಲ್ಲಿ ಎಲ್ಲ ತೋಟ ಒಳಗೆ ಹೋಗ್ತದೆ. ಕೆರೆಯಲ್ಲಿ ನೀರಿಲ್ಲ, ಬತ್ತೆ ಹೋಗ್ತಾ ಇದಾವೆ. ಅಂದ್ರೆ ನಾವೇನು 3 ಗಂಟೆ ಕರೆಂಟ್ ರೈತರು 10 ಗಂಟೆ ಕರೆಂಟ್ ಕಳ್ತಾರ ಮಾಡಕ್ಕಾಗತ್ತಾ? ಹಳ್ಳಿಗಳಲ್ಲಿ ರೈತರು ಹೊಲ್ದಾಗಿರ್ತಾರೆ, ಮನೇಲಿ ಯಾರು ಫ್ಯಾನ್ ಹಾಕ್ತಾರ, ಟಿವಿ ಹಾಕ್ತಾರ, ಫ್ರಿಜ್ ಹಾಕ್ತಾರ, ಸಿಟಿಗಳಲ್ಲಿ ಎಲ್ಲವೂ ಯೂಸ್ ಮಾಡ್ತಾರೆ. ಇವತ್ತು ಫ್ರೀ ಕರೆಂಟ್ ಹೇಳಿದ್ರು, ಅದು ಮಿಸ್ಯೂಸ್ ಮಾಡ್ಕೊಂಡ್ರೆ, ಹೌದು ಮಿಸ್ಯೂಸ್ ಮಾಡ್ಕೊಂಡ್ರೆ ಅದನ್ನ ತಡಿಬೇಕು. ನಮ್ಮ ಜನರಿಗೂ ಕೂಡ ಪ್ರಜ್ಞೆ ಇರಬೇಕು. ಯಾವ್ದು ಸರ್ಕಾರ ಫ್ರೀ ಕೊಡುತ್ತೆ ಅಂತಂದ್ರೆ ಅದು ಇನ್ನೊಬ್ಬನಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಮಗೂ ನಾಗರಿಕರ ಬಗ್ಗೆ ಬೇಕಾಗುತ್ತೆ ಅಂತ ಹೇಳಿ ಮಾತನಾಡಿಸ್ತೀನಿ ಸರ್, ಮಾತನಾಡಿಸ್ತೀನಿ. ಈಗ ಇನ್ನಿಬ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ರವಿಚಂದ್ರ ಮತ್ತು ಶಶಿಶೇಖರ್. ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರ ಅವರೇ, ಈಗ ಇವತ್ತಿನ ತೆಗೆದುಕೊಳ್ತಿರುವಂಥ ತೀರ್ಮಾನ ಇದೆಯಲ್ಲ, ಸಮಂಜಸ ಅಂತ ಅನಿಸುತ್ತಾ? ಒಬ್ಬ ಗುತ್ತಿಗೆದಾರರಾಗಿ ನೀವು ಯಾವ ರೀತಿ ನಷ್ಟ ಅನುಭವಿಸ್ತೀರಿ ಅಂತ? ಸರ್, ಒಂದು ಗುತ್ತಿಗೆದಾರರದು ಒಂದು ನಷ್ಟ ಇದೆ, ಅದ್ರ ಜೊತೆ ಗ್ರಾಹಕರಾಗಿನೂ ಮತ್ತು ರೈತರಾಗಿನೂ ಎಲ್ಲ ರೀತಿಯೂ ಖಾಸಗೀಕರಣ ಆದರೆ ಯಾರಿಗೂ ಉಪಯೋಗ ಆಗಲ್ಲ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಮೂಲಭೂತ ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಗಾಳಿ ಬೆಳಕು ಇವೆಲ್ಲ ಸರ್ಕಾರದ ಅಧೀನದಲ್ಲಿರಬೇಕು. ಯಾಕಿರಬೇಕಂದ್ರೆ ಸರ್ಕಾರ ಅಂದರೆ ಒಂದು ತಾಯಿ ಥರ, ನಾವೆಲ್ಲ ಅದಕ್ಕೆ ಮಕ್ಕಳ ಥರ. ಇವಾಗ ಉದಾಹರಣೆಗೆ ಬೆಸ್ಕಾಂ, ಚೆಸ್ಕಾಂ, ಈ ಕೆಲವು ಕಡೆ ಲಾಭ ಬರೋದು, ಕೆಲವು ಕಡೆ ನಷ್ಟ ಆಗುತ್ತೆ. ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಿ, ಲಾಭ ಬರೋದು ನಷ್ಟ ಬರೋದು ಬ್ಯಾಲೆನ್ಸ್ ಮಾಡಿ, ಕೆಲವು ಗ್ರಾಮೀಣ ರೈತರು ಹೆಚ್ಚಾಗಿರ್ತಾರೆ, ನಮ್ಮ ಕಡೆ ಇಂಡಸ್ಟ್ರಿ ಇದೆ, IT-BT ಕಂಪ್ನಿಗಳಿದೆ, ಇದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಅದೇ ಖಾಸಗೀಕರಣಕ್ಕೆ ಹೋದ್ರೆ ಅದು ಯಾವುದೇ ರೀತಿ ಅವ್ರು ಬ್ಯಾಲೆನ್ಸ್ ಮಾಡಲ್ಲ. ಸರ್, ಅವ್ರು ಬರ್ತಾ ಇರೋ ಉದ್ದೇಶ ಏನು ಸರ್? ಏನಕ್ಕೆ ಬರ್ತಾ ಇದ್ದಾರೆ? ಇಷ್ಟು ಅಲ್ಲ, ಆಯಿತು, ಅವರು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ನಮ್ಮ ಬೆಸ್ಕಾಂ ಚೆಸ್ಕಾಮೇ ಯಾಕೆ ಬೇಕು ಅವ್ರಿಗೆ? ಹೋಗ್ಲಿ ಬಿಡಿ, ಇನ್ನು ಎಷ್ಟೋ ಇದರಲ್ಲಿ ಕರೆಂಟೇ ಇಲ್ಲ ಸರ್, ಪಾಪ ಇನ್ನು ಅದ್ರ ಕರೆಂಟೇ ಇಲ್ದಿರ ಬದುಕ್ತಾ ಇದ್ದಾರೆ. ಅಂಥ ಕಡೆ ಹೋಗಿ ಅಭಿವೃದ್ಧಿ ಮಾಡಲಿ. ಅದು ಬಿಟ್ಟು ನಾವೆಲ್ಲ ಮಾಡಿದ್ವಿ ಸರ್. ಒಂದು HD ಒಂದು ಇದು ಮಾಡಬೇಕಂದ್ರೆ ಎಲ್ಲ ಅವನೇ ಮೆಟೀರಿಯಲ್ ತಂದಾಕೊಂಡು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅವನೇ ಡೆವಲಪ್ ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕಟ್ತಾನೆ ಅಂತ ನಾವು ಮಾಡಿ, ಅದು ಗುತ್ತಿಗೆದಾರ ಮುಖಾಂತರ ಮಾಡಿ ಡೆವಲಪ್ ಮಾಡಿ, ನಾವಿರ್ಬೋದು, ಇಲಾಖೆ ಇರ್ಬೋದು, ನಾವೆಲ್ಲ ಡೆವಲಪ್ ಮಾಡಿ ಇಟ್ಟಿದ್ದೀವಿ. ಅದನ್ನ ಇವಾಗ ಅವರು ಬರೋ ಲಾಭನ ಅನುಭವಿಸೋಕೆ ಅವ್ರು ಬರ್ತಾರೆ ಅಂದರೆ ಇದು ಎಷ್ಟು ಮಾತ್ರ ಸಮಜಾಯಿಷ ಆಗುತ್ತೆ. ಮತ್ತೆ ಈಗ ರೈತರಿಗೆ ನೋಡಿ, ಒಂದು ಟ್ರಾನ್ಸ್ಫಾರ್ಮರ್ ಅವನ ಜಮೀನಿಗೆ ಹಾಕಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? ಆರಂಭಿಕವಾಗಿ ರೂಲ್ಸ್ ಪ್ರಕಾರ ಎಷ್ಟು ಖರ್ಚಾಗುತ್ತೆ, ಜೊತೆಗೆ ಗಿಂಬಳದ ರೀತಿಯಲ್ಲಿ ಅಥವಾ ಲಂಚದ ರೂಪದಲ್ಲಿ ಎಷ್ಟು ಖರ್ಚಾಗುತ್ತೆ? ಸರ್, ಮೊದಲು ಸರ್ಕಾರ ಟ್ರಾನ್ಸ್ಫಾರ್ಮರ್ ಉಚಿತವಾಗೇ ಕೊಡ್ತಾ ಇದ್ರು. ಲೈನ್ ಎಳೆದು ಎಷ್ಟೇ ದೂರ ಇದ್ರೇನು ಲೈನ್ ಎಳೆದು ಅವನಿಗೆ ಟ್ರಾನ್ಸ್ಫಾರ್ಮರ್ ಉಚಿತವಾಗಿ ಕೊಡ್ತಾ ಇದ್ರು. ಈ ಕೆಲವು ವರ್ಷಗಳ ಹಿಂದೆ ಏನು ಮಾಡಿದ್ರು, ಟ್ರಾನ್ಸ್ಫಾರ್ಮರ್ಗೆ ಮಾತ್ರ ದುಡ್ಡು ಕಟ್ಸ್ಕೊಳ್ಳೋ ಥರ ಮಾಡಿದ್ರು. ಏನೋ ಸಮಥಿಂಗ್ ಅಮೌಂಟ್ ಕಟ್ಸ್ಬಿಟ್ಟು ಆಮೇಲೆ ಉಳಿದಿದ್ದು ಲೈನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ರೈತನೇ ಸ್ವತಃ ಮಾಡಬೇಕು ಅಂತೇಳಿ ಮಾಡಿದ್ರು. ಈಗ ಈ ಖಾಸಗಿ ಬಂದರೆ ಏನು ಮಾಡ್ತಾರೆ, ಎಲ್ಲ ರೈತರ ಮೇಲೆ ಬರುತ್ತೆ. ಈಗ ಒಂದು ರೈತ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡು ಅವನು ಕರೆಂಟ್ ತೊಗೋಬೇಕಂದ್ರೆ ಹೆಚ್ಚು ಕಮ್ಮಿ 5-6 ಲಕ್ಷ ಮೇಲೆ ಖರ್ಚಾಗುತ್ತೆ. ಅವನೆಲ್ಲೋ ಲೈನ್ ಇರುತ್ತೆ, ಆ ಲೈನ್ ಅಲ್ಲಿಂದ ತಂದು 1 ಎಕರೆ 2 ಎಕರೆ ಉಳ್ಳಂತ ಒಂದು ಸಣ್ಣ ಹಿಡುವಳಿದಾರ ಅಥವಾ ಸಣ್ಣ ರೈತನಿಗೆ ಸಾಧ್ಯವಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ ಸರ್. ಅವ್ನು 1 ಎಕರೆ ಇಟ್ಕೊಂಡು ಅವ್ನ ಪಾಪ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ನು ಕರೆಂಟ್ ಹಾಕ್ಸ್ಕೊಂಡು ಅವ್ನು ವ್ಯವಸಾಯ ಮಾಡೋಕ್ಕಾಗತ್ತಾ? ಈ 1 ಎಕರೆ 2 ಎಕರೆ ಇಟ್ಟಿರೋರು ಯಾರು? ಸಣ್ಣ ರೈತರು, ಅತಿ ಸಣ್ಣ ರೈತರು. ಏನೋ 20 ಎಕರೆ 30 ಎಕರೆ ಆದ್ರೆ ಅವನೇನೋ ದೊಡ್ಡ ರೈತ ಅಂತ ಏನೋ ಹೇಳ್ಬೋದು. ಪಾಪ 1 ಎಕರೆ ಇಟ್ಟಿರೋರು ಅವನು ಹಿಂಗೆ ಅಷ್ಟು ಖರ್ಚು ಮಾಡಿ ಅವ್ನು ಮಾಡೋಕ್ಕಾಗತ್ತೆ? ಸಾಧ್ಯನಾ ಇದು? ಒಂದು ಖಾಸಗಿ ಕಂಪನಿ ಬಡ ರೈತನ ಮೇಲೆ ಕರುಣೆ ತೋರಿಸ್ಲಿಕ್ಕೆ ಅವಕಾಶ ಇದೆ? ಸಾಧ್ಯನೇ ಇಲ್ಲ. ಖಾಸಗಿ ಕಂಪ್ನಿ ಏನಕ್ಕೆ ಬರುತ್ತೆ ಹೇಳಿ? ಅವ್ನು ಲಾಭ ಅವ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅವನು ಖಾಸಗಿ ಅಂದ್ರೆ ಏನೋ ಅವ್ನು ಇನ್ವೆಸ್ಟ್ಮೆಂಟು.
ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ನು ₹1 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ನಿಗೆ ಒಂದು 10 ಪೈಸೆ ಆದ್ರೆ ಲಾಭ ಬಂದ್ರೆ ಅವ್ನು ಮಾಡೋದು. ಅವನು ಸುಮ್ಮನೆ ₹1 ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಲಾಸ್ ಮಾಡ್ಕೊಳ್ಳೋಕೆ ಬರ್ತಾನೆ ಅವನು, ಖಂಡಿತ ಸಾಧ್ಯ ಇಲ್ಲ. ಹಾಗೆಂದ್ರೆ ರೈತ ಪರ ಕಳಕಳಿ ಇರಬೇಕು ಅಂತ ಹೇಳಿದ್ರೆ ಸರ್ಕಾರವೇ ಇದನ್ನು ಮುಂದುವರಿಸಬೇಕು ಅಂತ. ಸರ್ಕಾರದ ಕೈಯಲ್ಲಿದ್ದರೆ ರೈತರು ಸುಭಕ್ಷವಾಗಿರ್ತಾರೆ, ನಾಡಿನ ಜನ ಸುಭಕ್ಷವಾಗಿರ್ತಾರೆ. ಖಾಸಗೀಕರಣದಿಂದ ಆಗೋದ್ರಿಂದ ಇವತ್ತು ನಾವು ನೋಡ್ಬೋದು ಖಾಸಗಿ ಯಾವುದಾಗಿದೆ ಈ ದೇಶದಲ್ಲಿ ಕಣ್ಮುಂದೆ ಇರೋಂಥ ಅಂಕಿಅಂಶಗಳು ಯಾವ ಇದ್ದಾವೆ. ಇವತ್ತು ನೀವು ಆರೋಗ್ಯ ಇಲಾಖೆ ತಗೊಳ್ಳಿ, ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಬಗ್ಗೆ ತಗೊಳ್ಳಿ, ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ. ಜನ ಪ್ರೈವೇಟ್ ಹಾಸ್ಪಿಟ್ಲಿಗೆ ಯಾರು ಹೋಗ್ತಾ ಇದ್ದಾರೆ? ಅತಿ ಶ್ರೀಮಂತರು ಮತ್ತು ಆರ್ಥಿಕ ಸಬಲರು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಬಡವರು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಆಗುತ್ತಾ? ಇವತ್ತು ಅಲ್ಲಿ ಏನು ಹಾಸ್ಪಿಟ್ಲ್ ಇದೆ ಅದೇ ಹಾಸ್ಪಿಟ್ಲಲ್ಲೇ ಹೋಗಬೇಕು, ಅಲ್ಲಿ ಅವ್ರಿಗೆ ಚಿಕಿತ್ಸೆ ಸಿಗ್ಬೋದು ಇಲ್ಲ ಸಾಯ್ಬೋದು ಅನ್ನೋ ಪರಿಸ್ಥಿತಿ. ಆದರೆ ಒಂದು ನಂಬಿಕೆ, ನಾನು ಉಳಿತೀನಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದ್ರೆ ಅಂತ ಒಂದು ನಂಬಿಕೆಯಿಂದ ಇವತ್ತು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ. ದುಡ್ಡು ಉಳ್ಳವರು ಪ್ರೈವೇಟ್ ಹಾಸ್ಪಿಟ್ಲಿಗೆ. ಇವತ್ತು ನೀವು ಸಾರಿಗೆ ಇಲಾಖೆ ತಗೊಳ್ಳಿ, ಇವತ್ತು ಹಳ್ಳಿಗಳ ಕಡೆ ಎಲ್ಲಿ ಬೇಕಾಗಿರೋ ಜನರ ಕಡೆ ಇವತ್ತು ಸಾರಿಗೆ ಇಲಾಖೆಗಳು ಹೋಗ್ತಾ ಇಲ್ಲ, ಪ್ರೈವೇಟ್ ಬಸ್ಗಳು ಹೋಗ್ತಾ ಇದ್ದಾವೆ. ಪ್ರೈವೇಟ್ ಬಸ್ಗಳು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಸಾರಿಗೆ ವ್ಯವಸ್ಥೆ ಯಾಕೆ ಇವತ್ತು ಸಾಲಗಾರಕ್ಕೆ ಹೋಗ್ತಾ ಇದ್ದಾರೆ? ಎಲ್ಲೆಲ್ಲಿ ಸವಲತ್ತು ಕೊಡಬೇಕಾಯ್ತಾ ಸರಿ ಅಲ್ಲಿ ಕೊಡದೆ ಪ್ರೈವೇಟ್ ಬಸ್ಗಳು ಹಾಕಿ ಆ ಜಾಗಕ್ಕೆ ಸರ್ಕಾರಿ ಬಸ್ಗಳು ಹೋಗಿಲ್ಲ ಅಂದಾಗ ಪ್ರೈವೇಟ್ ಅವ್ರಿಗೆ ಲಾಭದಾಯಕ ಆಗುತ್ತೆ. ಆ ರೀತಿ ನೀವು ಶಿಕ್ಷಣ ಇಲಾಖೆ ತಗೊಳ್ಳಿ, ಶಿಕ್ಷಣ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳು ಯಾಕೆ ಮುಚ್ತಾ ಇದ್ದಾವೆ? ಇವತ್ತು ಪ್ರೈವೇಟೈಸೇಷನ್ ಮಾಡಿದ್ದೀರಿ, ಎಲ್ಲ ಪ್ರೈವೇಟ್ ಸ್ಕೂಲು, ಎಲ್ಲರೂ ಕೂಡ ಎಲ್ಲರ ಭವಿಷ್ಯನೂ ಚೆನ್ನಾಗಿರ್ಬೇಕಂತ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಆಗದಿರೋ ಮಕ್ಕಳು ಇವತ್ತು ಎಜುಕೇಷನಿಂದ ವಂಚಿತರಾಗಿ ಇವತ್ತು ಏನಾಗ್ತಾ ಇದ್ದಾರೆ, ಇವತ್ತು ಹಳ್ಳಿ ಜನ ಹಳ್ಳಿಯಲ್ಲೇ ಇಡ್ತಾ ಇದ್ದಾರೆ ಇವತ್ತು ಅನ್ನೋ ಪರಿಸ್ಥಿತಿ ಇದೆ. ಇವತ್ತು ಈ ರೀತಿಯಾಗಿದ್ದಾಗ ಇವತ್ತು 5 ಕಂಪ್ನಿಗಳು ಮಾಡಿದ್ರು. ಇವತ್ತು ಠೇವಣಿ ಏನು ಭದ್ರದ ಠೇವಣಿ ಎಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಏನಿಟ್ಟು 11,371 ಕೋಟಿ ಇವತ್ತು ಠೇವಣಿ ಇಟ್ಟರು. ಎಸ್ಕಾಂಗೆ 1,409 ಕೋಟಿ, ಮೆಸ್ಕಾಂಗೆ 1,097 ಕೋಟಿ, ಚೆಸ್ಕಾಂಗೆ 6,667 ಕೋಟಿ, ಬೆಸ್ಕಾಂಗೆ 6,667 ಕೋಟಿ, ಸೆಸ್ಕಾಂಗೆ 1,255 ಕೋಟಿ ಇಟ್ಟು ಕಂಪ್ನಿಗಳು ಮಾಡಿದ್ರು. ತೆಗೆದಾದ್ಮೇಲೆ ಇವತ್ತು ಯಾಕೆ ಸಾಲ ಆಯಿತು? ಕಾರಣ ಯಾರು? ನಾವ ಗ್ರಾಹಕರ ಇಲ್ಲ ಕನ್ನಡಿಗರು ಸಾಲಗಾರ ಮಾಡಿದ್ರ? ಸಾಲ ಮಾಡಿತ್ತು ಸರ್ಕಾರಗಳು, ಸಾಲಕ್ಕೆ ಸಿಕ್ಕಾಕೊಂಡಿದ್ದು ಸರ್ಕಾರಗಳು, ಸಾಲಕ್ಕೆ ತಂದಿಟ್ಟಿತ್ತು ಸರ್ಕಾರ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡ್ಬೇಕು ಹೊರತು ಇವತ್ತು ಖಾಸಗೀಕರಣದಿಂದ ಇವತ್ತು ಸರೋಗುತ್ತೆ ಅನ್ನೋದು ಮೂರ್ಖತನ. ಇವತ್ತು ನಾವು ತೆರಿಗೆ ಕಟ್ತಾ ಇದ್ದೀರಿ, ನೀವು ಕರೆಂಟ್ ಕಟ್ಟಿರೋದು ಕರೆಂಟ್ ಕಟ್ ಮಾಡ್ತಾ ಇದ್ದೀರಿ. ಇವತ್ತು ಬಡವ್ರ ಮೇಲೆ ನೀವು ಏನೇ ಒಂದು ಆ್ಯಕ್ಷನ್ ತಗೊಂಡ್ರು ಬಡವ್ರಿಗೆ ಮೂಲ ಆಗುತ್ತೆ ಹೊರತು ಶ್ರೀಮಂತರಿಗೆಲ್ಲೂ ಮೂಲ ಆಗಲ್ಲ. ಇವತ್ತು ಅವ್ರ ಚಾಯ್ಸ್ ಆಫ್ ಇರೋದೆಲ್ಲ 19 ಜಿಲ್ಲೆ ಎಲ್ಲಿ? ಅದು ಆರ್ಥಿಕವಾಗಿ ಸಪೋರ್ಟ್ ಆಗಿರೋಂಥ ಮಹಾನಗರ ಪಾಲಿಕೆಗಳು. ಇವತ್ತು ಒಡಿಶಾ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, 2017ರಲ್ಲಿ ಒಂದು ಫ್ಲಡ್ ಡ್ಯಾಮೇಜ್ ಆಯಿತು, ಸಾವಿರಾರು ಕಂಬಗಳು ಬಿದ್ದೋದ್ವು, ಖಾಸಗೀಕರಣ ಬಿಟ್ಟು ಓಡೋದ್ರು. ನೀವು ತೆಗೆದು ನೋಡಿ. ಆ ರೀತಿಯಾಗಿ ಇವತ್ತು ಎಲ್ಲಿ ಸಪೋರ್ಟ್ರಾಗಿ ಎಲ್ಲಿ ಆರ್ಥಿಕವಾಗಿ ಜನರೇಟ್ ಆಗ್ತಾ ಇದೆಯೋ ಆ ಒಂದು ನೀವು ಟಾರ್ಗೆಟ್ ಮಾಡ್ತೀರಿ. ಇವತ್ತು ಹಳ್ಳಿಗಳ ಕಡೆ ನೀವೇನಾದರೂ ಹೋದರೆ 1,150-200 ಕಂಬಗಳು ಬಿದ್ದೋಗುತ್ತೆ. ಅದು ಇವ್ರು ಬೇಕಾಗಿಲ್ಲ, ಆ ಕಂಬಗಳು ಆ ವ್ಯವಸ್ಥೆ ಇರೋದು ಬೇಕಾಗಿಲ್ಲ, ಇವ್ರಿಗೆ ಆರ್ಥಿಕ ಸಬಲ ಇರೋದು ಬೇಕು. ಇವತ್ತು ಒಂದು ರೈತ ಒಂದು ಬೋರ್ವೆಲ್ ಹಾಕ್ಸ್ಬೇಕು, ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕಾದ್ರೆ 7ರಿಂದ 8 ಲಕ್ಷ ಖರ್ಚಾಗುತ್ತೆ ಇವತ್ತಿನ ವ್ಯವಸ್ಥೆಯಲ್ಲಿ. ಇವತ್ತು ಗಂಗಾ ಯೋಜನೆಯಲ್ಲಿ ನೀವು ಬರೀ ಕೇವಲ 1 ಗಂಟೆ ಕರೆಂಟ್ ಕೊಡ್ತಾ ಇದ್ದೀರಿ, 24 ಗಂಟೆ ನೀವು ರೈತರು ಕೊಡ್ತಾ ಇಲ್ಲ, 1 ಗಂಟೆ. ಇವತ್ತು ರೈತರ 1 ಮೀಟರ್ ಹಾಕ್ಸ್ಕೊಬೇಕಾದ್ರೆ 1 ಎಕರೆ ಇರೋನು ಮನೆ ಹೊಲದಲ್ಲಿ ಮನೆ ಕಟ್ಟಿ ಮೀಟರ್ ಹಾಕ್ಸ್ಕೊಬೇಕಾದ್ರೆ 20,000 ಕಟ್ಟಬೇಕು. ಯಾಕಂದ್ರೆ ಅದನ್ನ ಕಮರ್ಷಿಯಲ್ ಅಂತೇಳಿ ಕನ್ಸಿಡರ್ ಮಾಡ್ತೀರಿ. ಮನೆ ಅಂತ ಮಾಡಲ್ಲ, ಗೃಹ ಜ್ಯೋತಿ ಭಾಗ್ಯ ಜ್ಯೋತಿ ಅಂತ ಮಾಡಲ್ಲ. ಆ ರೈತನ ಮನೆಯಲ್ಲಿ ಕಟ್ಕೊಂಡ ಅಂದರೆ ಅದನ್ನು ನೀವು ಕಮರ್ಷಿಯಲ್ ಮೀಟ್ರು, ನೀವು ಕ್ರಾಪ್ ಬೆಳೀತಾ ಇದ್ರಿ, ರಾಗಿ ಬೆಳೀತಾ ಇದ್ರಿ, ಜೋಳ ಬೆಳೀತಾ ಇದ್ರಿ, ಗೆಣಸು ಬೆಳೀತಾ ಇದ್ರಿ, ನೀವು ಅಲ್ಲಿಂದ 1,000 ಕೋಟಿ ಉತ್ಪತ್ತಿ ಮಾಡ್ತಾ ಇದ್ರಿ. ಇದು ಕಮರ್ಷಿಯಲ್ ಮೀಟ್ರು, 20,000 ಕಟ್ಟಬೇಕು ಅಂತಾರೆ ಮೀಟ್ರಿಗೆ. ಈ ವ್ಯವಸ್ಥೆ ಇವತ್ತು ಸರ್ಕಾರ ಹಿಂಗೆ ಮಾಡಿದೆ. ಇವತ್ತು ಮೋದಿ ವಿರುದ್ಧ ಓಡಾಡಿದಂಥ ಸರ್ಕಾರ ಇವತ್ತು ಇವರೇ ಮಾಡ್ತಾರೆ ಸರಿನಾ? ಇವತ್ತು ಪ್ರತಿಯೊಂದು ವ್ಯಾಪಾರೀಕರಣ ಮಾಡ್ತಾ ಇದ್ರಲ್ಲ ನೀವು, ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕ್ಕಾಗಲ್ವಾ? ನಾವು ಪೆನ್ ಪೇಪರ್ ಕೊಟ್ಟರೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ, ರಾಜೀನಾಮೆ ಕೊಟ್ಟೋಗಿ. ಅದನ್ನು ಬಿಟ್ಬಿಟ್ಟು ನೀವು ಇವತ್ತು ಅಸಹಾಯಕತೆ ವರ್ತನೆಯಿಂದ ಇವತ್ತು ಜನನ ಬಲಿ ತಗೊಂತ ಇದ್ದೀರಿ. ಇವತ್ತು ನಾವು ಹೇಳೋದಿಷ್ಟೇ, 55,000 ಜನ ಎಂಪ್ಲಾಯಿಗಳು ಇವತ್ತು KPTCಯಲ್ಲಿ ಇದ್ದಾರೆ. 136 ವರ್ಷ ಅವರು ಎಷ್ಟೋ ಬಲಿಗಳಾಗಿದ್ದಾವೆ. ಕರೆಂಟ್ ಹೊಡೆದು ಎಷ್ಟೋ ಜನ ಸೋತಾ ಇದ್ದಾರೆ, ಲೈನ್ ಮ್ಯಾನ್ಗಳು, ಎಷ್ಟೋ ಜನ ಮನೆಗಳಿಗೆ ಹೋಗಿರಲ್ಲ, ಎಷ್ಟೋ ಜನ ಮಕ್ಕಳು ನೋಡಿರಲ್ಲ, ಫ್ಯಾಮಿಲಿ ನೋಡಿರಲ್ಲ. ನಿರಂತರ 24 ಗಂಟೆ ದುಡ್ಡಿದ ಸಂಸ್ಥೆನ 136 ವರ್ಷ ಕಟ್ಟಿ ಚೆನ್ನಾಗಿ ಫ್ರೂಟ್ ಬರೋಂಥ ಟೈಮಲ್ಲಿ ಇವತ್ತು ನೀವು ಖಾಸಗಿ ಮಾಡಿ ಲಾಭದಾಯಕ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಇವತ್ತು 56,000 ಎಂಪ್ಲಾಯಿಗಳು ಯಾವುದೋ ಒಂದು ಖಾಸಗಿ ಕಂಪ್ನಿ ಗುಲಾಮರಾಗಬೇಕಾ, ಜೀತದಾಳಗಳಾಗಬೇಕಾ? ಇವತ್ತು ಆ ಗುಲಾಮ ಪದ್ಧತಿ ಮತ್ತೆ ನೀವು ತರ್ತಾ ಇದ್ದೀರಾ. ಬ್ರಿಟಿಷರಿಂದ ಕಿತ್ಕೊಂಡ್ಬಂದಿತ್ತು, ಇಂಡಿಪೆಂಡೆಂಟ್ ಬಂದಿತ್ತು, ಸ್ವತಂತ್ರವಾಗಿ ಬದುಕಬೇಕಂತೇಳಿ, ಸರ್ವತಾಭಿಮುಖ ಆಗಬೇಕಂತೇಳಿ ಏಕಮುಖ ಅಭಿವೃದ್ಧಿಗೆ ಯಾಕೆ ಹೋಗ್ತಾ ಇದ್ದೀವಿ? ಇವತ್ತು ಯಾವುದೋ 5 ಕಂಪ್ನಿ ಕೊಟ್ಟು 5 ಕಂಪ್ನಿಗೆ ಇಡೀ ರಾಜ್ಯನ ನೀವು ಒತ್ತೆ ಇಡ್ತಾ ಇದ್ದೀರಿ. ನೀವು ಇವತ್ತು ಜಿದ್ದಾಳು ಮಾಡ್ತಾ ಇದ್ರಿ, ಅವರ ಕೈಯಲ್ಲಿ ಕಸ ಗುಡ್ಸೋಕೆ ಇಡ್ತಾ ಇದ್ರಿ ಕನ್ನಡಿಗರು ತಗೊಂಡೋಗಿ. ಇದು ರಾಜ್ಯ ಸರ್ಕಾರಕ್ಕೆ ಸಲ್ಲದಲ್ಲ. ನೀವು ಏನಾದರೂ ನೈಜವಾದ ಒಂದು ಮುಖ್ಯಮಂತ್ರಿಗಳಾಗಿದ್ದರೆ ಮೊದಲು ಸಮಗ್ರ ಕರ್ನಾಟಕ ಅಭಿವೃದ್ಧಿ ನೋಡಿ, ಇರೋಂಥ ಜಲಂತ ಸಮಸ್ಯೆಗಳು ಪರಿಹಾರ ಕೊಡಿ. ಈ ರೀತಿ ಖಾಸಗೀಕರಣ, ಪ್ರತಿಯೊಂದು ರಿಯಲ್ ಎಸ್ಟೇಟು, ಪ್ರತಿಯೊಂದು ಖಾಸಗೀಕರಣ ಮಾಡಕ್ ಹೋಗ್ತಾ ಇದ್ರೆ ರಾಜ್ಯದ ಮುಖ್ಯಮಂತ್ರಿಗೆ ಶೋಭೆ ಅಲ್ಲ ಇದು. ಇವತ್ತು ಜನರ ಪರವಾಗಿ ನಿಂತ್ಕೊಬೇಕಾದ ಸರ್ಕಾರ ಪ್ರತಿಯೊಂದು ಕಾರ್ಯದಲ್ಲೂ 3 ವರ್ಷದಿಂದ ಬರೀ ಕಾಂಟ್ರವರ್ಸಿಯಲ್ಲಿ ಜನ ವಿರೋಧ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇರೋದು. ಜನಪರವಾದ ಕಾರ್ಯಕ್ರಮ ಒಂದು ಮಾಡ್ತಾ ಇಲ್ಲ. ಇವತ್ತು 5 ಗ್ಯಾರಂಟಿಗಳು ತಂದವರು ನೀವು,
5 ಗ್ಯಾರಂಟಿಗಳ ಮೇಲೆ ನೀವೇ ಒಂದು ಜನತೆ ಒಂದು ಅಭಿಪ್ರಾಯ ಮೂಡಿಸೋದು ನೀವು. ಇವತ್ತು ಆ ಗ್ಯಾರಂಟಿನ ಪರಿಷ್ಕರಣೆ ಮಾಡ್ತಾರೋ ನೀವು. ಪ್ರತಿಯೊಂದು ನಿಮ್ಮ ಇಚ್ಛಾನುಸಾರವಾಗಿ ಅವೈಜ್ಞಾನಿಕವಾಗಿ ತಂದಂಥ ಕಾರ್ಯಕ್ರಮಗಳು ಇವತ್ತು ಫೈಲೂರ್ ಕಾರಣ ಯಾರು? ನೀವೇ. ಮತ ಬ್ಯಾಂಕೋಸ್ಕರ ಮಾಡಿದಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಫೈಲೂರ್. ಇವತ್ತು ನೀವು ನಡೆಸೋಕ್ಕಾದ ಸರ್ಕಾರನ ಖಾಸಗೀಕರಣಕ್ಕೆ ಹೋಗ್ತಾ ಇದ್ರಿ. ಇದು ನಿಜವಾದ 7 ಕೋಟಿ ಬಡವ್ರ ಮೇಲೆ ಆಗ್ತಾರಂಥ ಒಂದು ಶಾಸನ, ಒಂದು ಮರಣ ಶಾಸನಗಳು ಇವೆಲ್ಲ ಖಾಸಗಿ ಕೊಡುವಂಥದ್ದು ವಿಚಾರ. ಓಕೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಚರ್ಚೆ ಮುಂದುವರಿತಾ ಇದೆ. ನಾಗರಾಜ್ ಅವರೀಗ KERCಯ ಕಂಟ್ರೋಲಲ್ಲಿ ಎಲ್ಲ ಇರುತ್ತೆ. ಅವರೇ ದರ ನಿಗದಿ ಮಾಡ್ತಾರೆ, ಅವ್ರಿಗೆ ಮಾತ್ರ ಪ್ರಸರಣ ಮಾಡ್ತಾರೆ, ಅದರ ಬಿಲ್ಲನ್ನು ಕಲೆಕ್ಷನ್ ಮಾಡ್ತಾರೆ. ಬಟ್ ಕಂಪ್ಲೀಟ್ ಕಂಟ್ರೋಲ್ KERCಲಿ ಇರುತ್ತೆ. ಆತಂಕ ಯಾಕೆ ಅಂತ ಸರ್, ಇವತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸವಾಲುಗಳನ್ನು ಎದುರಿಸ್ಬೇಕಂದ್ರೆ ಈಗ ಈ ಖಾಸಗೀಕರಣ ಪ್ರಸ್ತಾವನೆ ಒಂದು. ವಿದ್ಯುತ್ ಒಂದು ವಸ್ತು ಅಲ್ಲ. ವಿದ್ಯುತ್ತು ಪ್ರತಿಯೊಬ್ಬ ನಾಗರಿಕರಿಗೆ ಮೂಲಭೂತ ಹಕ್ಕು. ಯಾಕಂದರೆ ರೈತ ಹೊಲದಲ್ಲಿ ಬೆಳೆ ಬೆಳಿಬೇಕಂದ್ರೆ ವಿದ್ಯುತ್ ಬೇಕು. ಬಡವನ ಮನೆಗೆ ಬೆಳಕು ಮೂಡಲು ವಿದ್ಯುತ್ ಬೇಕು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ವಿದ್ಯುತ್ ಬೇಕು. ಈ ಖಾಸಗೀಕರಣ ಮಾಡಿದ್ರೆ ಖಾಸಗೀಕರಣದವ್ರು ಬರ್ತಾರೆ. ಈಗೇನು ರೈತರ ಜಮೀನಲ್ಲಿ ಕಂಬಗಳು ಹಾಕಿದ್ದಾರೆ, ರೈತರ ಜಮೀನುಗಳಲ್ಲಿ ಹೈಟೆನ್ಷನ್ ವೈರ್ ಆಗಿದೆ, ಸುಮಾರು 100 ವರ್ಷಗಳಿಂದ ಬಂದಿದೆ. ಇದನ್ನೆಲ್ಲ ನಾವು ನಮ್ಮ ಸರ್ಕಾರ ಈಗ ಸರ್ಕಾರದಲ್ಲಿದ್ದರೆ ಒಂದು ಸಂಯಮ ಇರ್ತದೆ, ಬಡವರಿಗೆ ಬಗ್ಗೆ ಕಾಳಜಿ ಇರ್ತದೆ. ಈಗೇನು ಬಡವರಿಗೆ ಕೊಡ್ತಾ ಇದ್ದಾರಲ್ಲ ಸಬ್ಸಿಡಿ, ಈಗ ಕುಟೀರ ಜ್ಯೋತಿ, ಈಗ ಘನ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಗೃಹ ಜ್ಯೋತಿ ಅಂತ ಕೊಡ್ತಾ ಇದೆ. 200 ಯೂನಿಟ್ ಫ್ರೀ ಕೊಡ್ತಾ ಇದೆ. ಇವತ್ತು 200 ಯೂನಿಟ್ ಇವತ್ತಿನ ಬೆಲೆಗೆ ತೊಗೊಂಡ್ರೆ 2,500 ರೂಪಾಯಿ ಆಗುತ್ತೆ. ಪ್ರತಿಯೊಂದು ಮನೆಗೆ 2,500 ರೂಪಾಯಿ ಉಚಿತವಾಗಿದೆ. ಇದು ಸರ್ಕಾರ ನಮ್ಮ ಜನ ಅಂತೇಳಿ ಸೌಮ್ಯದಿಂದ ನಡೆಸ್ಕೊತದೆ. ಅದೇ ಸರ್ಕಾರ ಈಗ ಖಾಸಗೀಕರಣ ಆದರೆ 200 ಯೂನಿಟು ಕೊಡಲ್ಲ. ಅವ್ರು ನಿರ್ಧಾರ ಮಾಡಿದಂಥ ದರ ನಾವು ಕಟ್ಟಬೇಕಾಗ್ತದೆ. ಈಗ ಬಡವರು ತುಂಬ ಇದ್ದಾರೆ. ಈಗ ಮಧ್ಯಮ ವರ್ಗದವರು, ಬಡವರು, ಕೃಷಿ ಕಾರ್ಮಿಕರು, ಈ MSME ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಇವ್ರಿಗೆಲ್ಲ ತೊಂದರೆ ಆಗ್ತದೆ, ತುಂಬ ತೊಂದರೆ ಆಗ್ತದೆ. ಸೊ ನೇರವಾಗಿ ನಮಗೆ ಪ್ರಶ್ನೆ ಮಾಡೋಕ್ಕೆ ಸಿಗೋದಿಲ್ಲ, ಅದಕ್ಕೆ ಪರಿಹಾರನೂ ಸಿಗಲ್ಲ. 100% ಖಾಸಗೀಕರಣ ಬಂದರೆ ಅವನು ಲಾಭದಾಯಕ ದೃಷ್ಟಿ ಇಟ್ಕೊಂಡೇ ಬರ್ತಾನೆ. ಈಗ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ, ಈ ಸಬ್ಸಿಡಿಗಳೆಲ್ಲ ಮೂಲೆ ಗುಂಪಾಗ್ತದೆ. ಆಮೇಲೆ ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ನೌಕರರಿಗೂ ತೊಂದರೆ ಆಗ್ತದೆ. ಓಕೆ, ಲಕ್ಷ್ಮಣ್ ಹೋಗಾರ್ ಸರ್, ಈಗ ಎಲ್ಲ ಎಸ್ಕಾಮ್ಗಳನ್ನು ಕತ್ತು ಇಸುಕಿ ಸಾಯಿಸಲು ಪ್ರಯತ್ನ ಮಾಡಿದ್ದು ಸರ್ಕಾರ. 10,342 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ಬಾಕಿ ಉಳಿಸಿಕೊಂಡಿದೆ. ಎಷ್ಟೋ ಇಲಾಖೆಗಳು, ಎಷ್ಟೋ ಸರ್ಕಾರಿ ಕಚೇರಿಗಳು ಸೀಸ್ ಆಗೋಗಿದ್ದಾವೆ, ಜಪ್ತಿಯಾಗಿದ್ದಾವೆ. ಅವರ ಮಾನ ಮರ್ಯಾದೆಲ್ಲ ಹರಾಜಾಗಿದೆ. ಸರ್ಕಾರಿ ಕಚೇರಿಗಳೇ ಬಿಲ್ ಕಟ್ಟದ ಪರಿಣಾಮ. ಈಗ ತನ್ನ ಅಸಮರ್ಥತೆಯನ್ನು ಮಾರಾಟ ಮಾಡೋದ್ರ ಮೂಲಕ ಅದು ತನ್ನ ಬೀಸೋದ್ರೊಣ್ಣೆಯಿಂದ ಪಾರಾಗ್ಬಿಡ್ತೀನಿ ಅಂತ ಅನ್ಕೊಂಡಿದೆಯಾ ಸರ್ಕಾರ? ಇದು ಹೊಣೆಗಾರಿಕೆಯಿಂದ ನಡೆಸ್ಕೊಳ್ಳೋದು ಅಂತ ಹೇಳ್ತಾರೆ. ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದಂತ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ. ಸಂವಿಧಾನ ಕೊಟ್ಟಂತ ಕರ್ತವ್ಯ ಮತ್ತು ಹಕ್ಕುಗಳು. ಒಂದು ನನ್ನ ಹಕ್ಕು, ನನಗೆ ಗಾಳಿ, ವಿದ್ಯುತ್, ನೀರು, ಬೆಳಕು ಸಿಗಬೇಕನ್ನುವಂಥದ್ದು ಒಬ್ಬ ಪ್ರಜೆಯ ಹಕ್ಕು. ಕೊಡಬೇಕಾಗಿದ್ದು ಒಂದು ಚುನಾಯಿತ ಸರ್ಕಾರದ ಕರ್ತವ್ಯ, ಅದು ಡ್ಯೂಟಿ. ಅದು ಇವೆರಡರಲ್ಲೂ ಕೂಡ ಒಂದು ರೀತಿ ಖಾಸಗಿಯವರು ಬಂದ್ರೆ ನನ್ನ ಹಕ್ಕು ಮೊಟಕಾಗುತ್ತೆ, ಚುನಾಯಿತ ಸರ್ಕಾರದ ಕರ್ತವ್ಯ ಕೂಡ ಮೊಟಕಾಗುತ್ತೆ. ಹಂಗಾದ್ರೆ ನೀವು ಜಸ್ಟ್ ಒಂದು ಕಾರು, ಒಂದು ಕೆಂಪು ಕೂಟ, ಒಂದು ಮಂತ್ರಿ, ಒಂದು ಶಾಸಕರ ಲಾಯಕ ಅಷ್ಟನ್ನ ನಾನು ಕೇಳ್ತೀನಿ. ನಿಮ್ಗೆ ನೆಗಡಿ ಬರಲ್ವಾ? ನನ್ಗೆ ನೆಗಡಿ ಬರಲ್ವಾ? ಅಲ್ಲಿ ಕೂತಿರೋದೆಲ್ಲ ನಮ್ಮ ಡಿಬೇಟ್ ಯಾರಿಗೆ ನೆಗಡಿ ಬರಲ್ವಾ? ನೆಗಡಿ ಬರುತ್ತೆ. ಹಂಗಂತ ಮೂಗು ಕೊಯ್ಕೊಳ್ಳೋದಲ್ಲ. ಮೂಗು ಕೊಯ್ಕೊಂಡ್ರೆ ನಡೆಯುತ್ತೆ, ಕತ್ತೆ ಕೊಯ್ಕೊಂಡ್ರೆ ಹೆಂಗೆ? ಕತ್ತೆ ಕೊಯ್ಕೊಂಡ್ರೆ ಸತ್ತ ಹೋಗ್ತೀವಿ. ಮೂಗು ಕೊಯ್ಕೊಂಡ್ರೆ ಅಟ್ಲೀಸ್ಟ್ ಮಂಡಿ ಮೂಗಂತ ಅರ್ಧ ಊರೆಲ್ಲ ತಿರುಗಾಡ್ಬೋದು ನಾವು. ಮೂಗು ಕೊಯ್ಕೊಂಡ್ರು ಮನುಷ್ಯ ಬದುಕ್ಬೋದು. ಕತ್ತು ಕೊಯ್ಕೊಂಡ್ರೆ ಇವತ್ತು ಕತ್ತು ಕೊಯ್ಯುವಂತ ಕೆಲಸ ಇವತ್ತು ನಮ್ಮ ಚುನಾಯಿತ ಸರ್ಕಾರದ ಆಗ್ತಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, JDS ಅಂತ ಇರ್ತಲ್ಲ. ಇವತ್ತು ನವೀನ್ ಪಟ್ನಾಯಕ್ ಒರಿಸ್ಸಾದಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಸ್ನೇಹಿತರು ಸೇರಿದಂತ ಸರ್ಕಾರ ತಂದಂತದ್ದು ಪ್ರೈವೇಟೈಸೇಷನ್. ಇವತ್ತು ಮುಂಬೈನಲ್ಲೂ ಕೂಡ ಪ್ರೈವೇಟೈಸೇಷನ್. ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ನಡೀತಾ ಇದೆ ಪ್ರಯತ್ನ. ಅಲ್ಲಿ ಬಹಳ ದೊಡ್ಡ ವಿರೋಧ ಇರೋದ್ರಿಂದ ಅವ್ರು ಸದ್ಯಕ್ಕೆ ಸುಮ್ಮನಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಪ್ರೈವೇಟೈಸೇಷನ್ ವಿರುದ್ಧ ಬಿಲ್ ಬಂದಾಗ 2022ರಲ್ಲಿ ಇದೇ ಕಾಂಗ್ರೆಸ್ ವಿರೋಧ ಮಾಡ್ತು. ಆ ಕಾರಣಕ್ಕಾಗಿ ಅದು ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ ಮುಂದೆ ಹೋಗಿ ಇವತ್ತು ಕರಡು ಬರ್ತಾ ಇದೆ ರಾಷ್ಟ್ರೀಯ ವಿದ್ಯುತ್ ನೀತಿ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ರಾಜ್ಯ ಸರ್ಕಾರ ಯಾಕೆ ತರಾತುರಿಯಲ್ಲಿ ಯಾರು ಗೊತ್ತಿಲ್ಲದಂಗೆ ಅವರಿಗೆ ಟಾಟಾ ಪವರ್ ಹೋಗಲ್ಲಿ ಏನೋ KRC ಮುಂದೆ ಅರ್ಜಿ ಹಾಕಿದ್ರು. ಇದೆಲ್ಲವೂ ಕೂಡ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಶಾಹಿ, ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಮಿಲಾಪಿ ಅಂತ ಹೇಳಿದ್ರೆ ಹಿಂದಿ ಏನಂದ್ರೆ ಒಬ್ರಿಗೊಬ್ರು ಕೈ ಜೋಡಿಸುವಂತದ್ದು ಎಲ್ಲೋ ಅನುಮಾನ ಕಾಡ್ತಾ ಇದೆ. ಇದರಲ್ಲಿ ಬಿಜೆಪಿ, JDS, ಕಾಂಗ್ರೆಸ್ 3 ಪಕ್ಷಗಳು ಈ ರಾಜ್ಯದ ಜನರ ಪರವಾಗಿ ಇರ್ಬೇಕಾಗತ್ತೆ. ನಾಟಕ ಮಾಡಬಾರ್ದು.
ಕಣ್ಣು ವರ್ಷ ತಂತ್ರ ಮಾಡಬಾರ್ದು, ನಿಮ್ಮನ್ನು ಕ್ಷಮಿಸೋದಿಲ್ಲ. ಶಾಪ ತಟ್ಟುತ್ತೆ, ಒಬ್ಬ ರೈತರ ಶಾಪ ತಟ್ಟುತ್ತೆ. ಬಂದು ನಾನು ಓಪನ್ ಚಾಲೂ ಮಾಡ್ತೀನಿ, ನಮ್ಮ ಹಿರಿಯರನ್ನ ಯಾವ್ದಾದ್ರು ಒಂದು ಹಳ್ಳಿಗೆ ಬನ್ನಿ, ಅದೇನ್ ಪರಿಸ್ಥಿತಿ ಇದೆ ಅಂತ ಹೇಳ್ತೀನಿ. ಒಬ್ಬನು ಕೂಡ ಇವತ್ತು 10 ರೂಪಾಯಿ ಆದಾಯ ಇಲ್ಲ, ಇವತ್ತು ಕರೆಂಟ್ ಇಲ್ಲ, ಇವತ್ತು ನೀರಿಲ್ಲ, ಇವತ್ತು ಮಕ್ಕಳು ಮದುವೆ ಮಾಡಕ್ಕಾಗಿ ಆಗ್ತಲ್ಲ. ನಾ ಇನ್ನೊಂದು ಗಂಭೀರ ವಿಷಯ ಹೇಳ್ತೀನಿ ದರ್ಶಕ್, ಇವತ್ತು 30 ವರ್ಷ ಮೀರಿರ್ತಕ್ಕಂಥ ರಾಜ್ಯದ 20% ಯುವಕರಿಗೆ ಹುಡುಗಿ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಹೋದ್ರೆ ಹುಡುಗಿ ಹೇಳುತ್ತೆ, ಆ ಹುಡುಗ ಬೆಂಗಳೂರಿನ ಮುಸ್ಲಿಂ ಸಿಕ್ಕಿದ್ರು ಪರವಾಗಿಲ್ಲ, ಅಲ್ಲಿ ಹೋಟೆಲ್ ಕೆಲಸ ಮಾಡೋದು ಪರವಾಗಿಲ್ಲ, ಅಂತದ್ ಮದುವೆ ಆಗ್ತಿದೆ. ಹಳ್ಳಿಯಲ್ಲಿ ಇರೋದು ಇವತ್ತು ಅಡಿಕೆ ತೋಟ 10 ಲಕ್ಷ ಲಾಭ ಬರುತ್ತೆ, ತೆಂಗಿನ ತೋಟ ಇದೆ, ಸುಮಾರು ಜನ ಒಳ್ಳೆ ಆದಾಯದಲ್ಲಿದ್ದಾರೆ, ಒಳ್ಳೆ ಹೀರೋಗಿಂತ ಮೀರುವಂತ ಹುಡುಗರಿದ್ದಾರೆ, ಅವ್ರು ಮದುವೆ ಆಗ್ತಾ ಇಲ್ಲ ಹುಡುಗಿಯರು. ಇವತ್ತು ಸಾಮಾಜಿಕವಾಗಿ ಬಹಳ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಕೃಷಿಗೆ ಬರ್ತಕ್ಕಂಥವ್ರು ಹಿಂದೇಟ್ ಆಗ್ತಾರೆ, ಪ್ರೈವೇಟೈಸೇಷನ್ ಆದ್ರೆ ಬೇಡಪ್ಪ ಈ ಸಾವಾಸ, 2 ಎಕರೆಗೆ 5 ಲಕ್ಷ ನಾನು ಖರ್ಚು ಮಾಡಿ ಆ ವಿದ್ಯುತ್ ಲೈನ್ ತಂದು ಕಂಬ ತಂದು ನಾನು ಪೆಟ್ಟಿಗೆ ಕೂಡ್ಸ್ಕೊಂಡು ಅದಕ್ಕೆ ಪೈಪ್ಗಳು ಹಾಕೊಂಡು ಆ ಬೋರ್ ಕೊರೆಸಿ 5 ಲಕ್ಷ ಖರ್ಚು ಮಾಡಿದ್ರೆ ವರ್ಷದಲ್ಲಿ 50,000 ಲಾಭ ಇಲ್ಲ. ಮುಂದಿನ ದಿನಗಳಲ್ಲಿ ದಶರಥ್ ಕೃಷಿಯಿಂದ ವಿಮುಖರಾಗಿ ಬೆಂಗಳೂರಂತಲ್ಲಿ ಮುಂಬೈಗೆ, ಹೈದರಾಬಾದ್ ಇಂಥ ಊರಿಗೆ ಹೋಗಿ ಮುಸುರೆ ತಿಕ್ಕೋದು, ಆಟೋ ಓಡಿಸೋದು, ಆ ಸಣ್ಣ ಪುಡಿ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಇದು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಭಯಾನಕ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ರೆ, ರೈತರ ಪರ ಕಾಳಜಿ ಇದ್ರೆ, ಕಾರ್ಮಿಕರು ಗ್ರಾಹಕರು ತನ್ನ ಏನ್ ಜನಪರ ಕಲ್ಯಾಣ ಘೋಷಣೆ ಮಾಡಿದೆ ಆ ಯೋಜನೆಗಳು ಕೊಡಬೇಕಾದ್ರೆ ದಕ್ಷತೆ ತರಲು ಮೊದಲು ಅಧಿಕಾರಿಗಳ ಮಟ್ಟದಲ್ಲಿ, ಆಮೇಲೆ ಸಮರ್ಪಕವಾದ ವಿದ್ಯುತ್ ಪೂರೈಕೆಯಾಗಿ ಯಾವ ವಿದ್ಯುತ್ ಬಿಲ್ ಕೊಟ್ಟಿಲ್ಲ ಅವ್ರಿಗೆ ಮೊದಲಿಗೆ ಅವರು ಬಿಲ್ ವಸೂಲಿ ಮಾಡ್ಲಿ, ಭ್ರಷ್ಟಾಧಿಕಾರಿಗಳ ಇದೇ ಇರ್ಲಿ, ಎಲ್ಲಿ ಟ್ರಾನ್ಸ್ಮಿಷನ್ ಲಾಸ್ ಆಗ್ತಾ ಇದೆ, ಎಲ್ಲಿ ಥೆಫ್ಟ್ ಆಗ್ತಾ ಇದೆ ಅದು ಕಂಟ್ರೋಲ್ ಮಾಡ್ಲಿ. ಇವತ್ತು ಒಡಿಶಾದಲ್ಲಿ ಹೇಳ್ತಾರೆ, ಟಾಟಾ ಬಂದ ಮೇಲೆ ಒಂದು 7% ಥೆಫ್ಟ್ ಲಾಸ್ ಕಮ್ಮಿ ಆಗಿದೆ, ಟ್ರಾನ್ಸ್ಮಿಷನ್ ಕಮ್ಮಿ ಆಗಿದೆ. 7-8% ಕಮ್ಮಿ ಮಾಡ್ಕೊಳ್ಳಕ್ಕೆ ಇಂಥ ದೊಡ್ಡ ಕಂಪನಿ ಕೊಡ್ಬೇಕಾ? ಯಾಕೆ ನಮ್ಮ ಅಧಿಕಾರಿಗಳಿಗೆ ಆಗಲ್ವಾ? ಅಧ್ಯಕ್ಷರ ಅವ್ರ IAS ಪಾಸ್ ಮಾಡಿಲ್ವಾ? ಅವ್ರಿಗೆ ಕಾಂಪಿಟೇಟಿವ್ ಸ್ಕಿಲ್ ಇಲ್ವಾ? ಅಂದ್ರೆ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಪ್ರೈವೇಟೈಸೇಷನ್ಗೆ ರತ್ನಗಂಬಳ ಹಾಕಿ ಕೊಡ್ಬೇಕನ್ನೋಂತ ಇರಾದೆ ಇದೆ. ನಿಮ್ಮನ್ನ ಯಾರು ಕೂಡ ಕ್ಷಮಿಸಲ್ಲ. ಇವತ್ತು ಯಾರೋ ನಿಮ್ಗೆ ಹೇಳ್ಬೋದು 4 ಜನ ಮಾಡಿ ಸ್ವಾಮಿ, ಅವರು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಟೆಲಿಕಮ್ಯುನಿಕೇಶನ್ ತರ ಬಂದಾಗ ಇಲ್ಲೂ ಕೂಡ ಆಗುತ್ತೆ ಅಂತ ನಿಮ್ಗೆ ಕಿವಿ ಓದ್ಬೋದು. ಆದ್ರೆ ಮುಂದೊಂದು ದಿನ ರಾಜ್ಯದ ರೈತರು, ಬಡವರು, ಆಮೇಲೆ ಮಹಿಳೆಯರು ನಿಮ್ಗೆ ಶಾಪ ಹಾಕೋದ್ರಲ್ಲಿ 2 ಮಾತಿಲ್ಲ. ದಯಮಾಡಿ ಇದನ್ನ ಕೈ ಬಿಡಬೇಕು. ಇದು ಇಡೀ ರಾಜ್ಯದ ಜನರ ಒತ್ತಾಯ ಆಗುತ್ತೆ. ಇದನ್ನ ನೀವು ಬಹಿರಂಗ ಚರ್ಚೆ ಮಾಡಿ, ಇಲ್ಲ ವಿಶೇಷ ಅಧಿವೇಶನ ಕರೆದು ಇದ್ರ ಬಗ್ಗೆ ಮುಕ್ತ ಚರ್ಚೆ ಆಗಲಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದ್ಯುತ್ ಪೂರೈಕೆ ಖಾಸಗಿಯವರ ಕೈಯಲ್ಲಿತ್ತು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಂತರ ಮತ್ತೆ ಖಾಸಗಿಯವರ ಕೈಯಲ್ಲಿ ಕೊಡ್ತೀವಿ ಅಂದ್ರೆ ಈ ದೇಶ ಎತ್ತ ಸಾಗ್ತಾ ಇದೆ ಅಂತ. ಅದು ಈಸ್ಟ್ ಇಂಡಿಯಾ ಕಂಪನಿ, ಅದು ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಅದೊಂಥರ, ಯಾಕಂತಂದ್ರೆ ಅದು ಬಂದಿದ್ದೆ ಅವರು ಬ್ರಿಟಿಷ್ ಬಂದಿದ್ರು ಲಾಭಕ್ಕಾನೆ, ಫ್ರೆಂಚ್ ಬಂದಿದ್ದು ಭಾರತಕ್ಕೆ ಖನಿಜ ಸಂಪತ್ತಿತ್ತು, ನಮ್ಮಲ್ಲಿ ಸಾಂಬಾರು ಪದಾರ್ಥಗಳಿದ್ದು, ಇಲ್ಲಿಂದ ಅವ್ರು ಹೊರಗಿನಲ್ಲಿ ತಗೊಂಡೋಗ್ತಿದ್ರು. ಅವಾಗ ಅವ್ರು ಮಾಡಿದಂತ ಕಂಪನಿಗಳು. ನಾವು ಮೈಸೂರು ಮಹಾರಾಜರು ಕೂಡ ಸ್ಥಾಪನೆ ಮಾಡಿದಂತ ಕಂಪನಿ. ಇವತ್ತು ಶಿಂಷಾ, ಇವತ್ತೇನು ವಿದ್ಯುತ್ ಉತ್ಪಾದನಾ ಘಟಕ ಇದೆ, ಅದು ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣಗೌಡರು ರಾಜಋಷಿ, ಪ್ರಜಾಪ್ರಭುತ್ವ ಪ್ರಗತಿಪರ ರಾಜ. ಅವತ್ತು ನಾವು ನೆನೆಸ್ಕೋಬೇಕು. ಆ ಪುಣ್ಯಾತ್ಮ ಬೆಂಗಳೂರು ಫಸ್ಟ್ ಕರೆಂಟ್ ಕೊಟ್ಟಿದ್ದವರು, ಬೀದಿ ದೀಪ ತಂದಿದ್ದವರು, ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಮಾಡಿದ್ದವರು, ಬಡವರಿಗೆ ಆಶ್ರಯ ಮಾಡಿದ್ದವರು, ಕನ್ನಡ ಮಾಡಿ ಕಟ್ಟಿದ್ದವರು, ನಮ್ಮ ಊರು ಹಿರಿಯದಲ್ಲಿ ವಾಯುವಿಲಾಸಗಳು ಕಟ್ಟಿದ್ದು ಅವ್ರ ತಾಯಿ ನಂಜಮ್ಮಣ್ಣಿ. ಇವತ್ತು ಕರ್ನಾಟಕದ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ರಮಗಳು ಏನಾದ್ರೂ ಆಗಿದ್ರೆ ನಾಲ್ವಡಿ ಕೃಷ್ಣಗೌಡ ನೆನೆಸ್ಕೋಬೇಕು ನಾವು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಾವು ಆತ್ಮದ್ರೋಹಿಗಳಾಗ್ತೇವೆ. ಯಾವುದೇ ಸರ್ಕಾರ, ಚುನಾಯಿತ ಸರ್ಕಾರ ಮಾಡಿದ ಕೆಲಸವನ್ನ 100 ವರ್ಷಗಳ ಹಿಂದೆ ಶ್ರೀ ಗೌರವಾನ್ವಿತ ಡಾಕ್ಟರ್ ಆಲ್ರೆಡಿ ಕೃಷ್ಣರಾಜ ಮಾಡಿರ್ತಕ್ಕಂಥದ್ದನ್ನ ನಾವು ಸ್ಮರಿಸಬೇಕು. ಅವರ ಆಶಯಗಳಿಗೆ ನಾವು ವಿರುದ್ಧವಾಗಿ ಹೋಗ್ತಾ ಇದ್ವಿ. ಅವರ ಆ ಟೈಮಲ್ಲಿ ಕಟ್ಟಿದಂತ ಇವತ್ತು ನೀರಾವರಿ, ಅವ್ರು ಕಟ್ಟಿದಂತ ಯೋಜನೆಗಳು, ಇವತ್ತು ಏನು ಭದ್ರಾವತಿ ಪೇಪರ್ ಮಿಲ್ ಅವ್ರದ್ದು, ಇವತ್ತು ಮೈಸೂರು ಸ್ಯಾಂಡಲ್ ಅವ್ರದ್ದು, ಇವತ್ತು ಎಷ್ಟೊಂದು ಕಂಪನಿಗಳಿವೆ. ಅವೆಲ್ಲವೂ ಕೂಡ ಇವತ್ತು ಉಳಿಬೇಕು. ಕರ್ನಾಟಕ ಒಂದು ಹೆಸರಿದೆ. ಖಾಸಗೀಕರಣ ಮಾಡಿ, ಬೇಡದ್ದಲ್ಲ, ಎಲ್ಲಿ ಮಾಡಬೇಕು? ಟೆಲಿಕಮ್ಯುನಿಕೇಶನ್ ಮಾಡಿ, ಬೇರೆ ಬೇರೆ ಸೆಕ್ಟರ್ಗಳಿದಾವೆ. ಹಾಸ್ಪಿಟಲ್ ಬಂದಿಲ್ಲ, ಈಗ ಎಷ್ಟು ಮಾಡಿದ್ರೆ ಆರೋಗ್ಯ ಕ್ಷೇತ್ರ ಯಾವ ಹೋಗಕ್ಕಾಗತ್ತೆ ಅಲ್ಲಿಗೆ? ಅಲ್ಲಿ ಒಳಗೆ ಹೋಗ್ತಾ ಇದ್ದ ಇವಾಗ ಬಡವ 1 ಲಕ್ಷ ಬಿಲ್ ಮಾಡ್ತಾರೆ, 108 ಟೆಸ್ಟ್ಗಳು ಕೊಡ್ತಾರೆ, ನೆಗಡಿ ಆದ್ರೂ 10 ಟೆಸ್ಟ್ ಕೊಡ್ತಾರೆ. ಯಾರಾದ್ರೂ ಬಡವರು ಹೋಗಕ್ಕಾಗತ್ತಾ? ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ನೀವು ಅದನ್ನ ಆ ಲೆವೆಲ್ ತರಕ್ ಆಗ್ತಾ ಇಲ್ಲ? ಇವೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಪರಿಹಾರ ಬರೀ ಖಾಸಗೀಕರಣ ಒಂದೇ ಅಲ್ಲ, ಪರಿಹಾರ ಖಾಸಗೀಕರಣ ಮಾಡೋದ್ರಿಂದ ಆಗೋದೇ ಆದ್ರೆ ಇವತ್ತು ವರ್ಲ್ಡ್ ನಲ್ಲಿ ಎಷ್ಟೋ ಪ್ರೈವೇಟೈಸೇಷನ್ ಆಗಿ ಒಂದು ಸುಮಾರು ದೇಶಗಳು ಬಿದ್ದೋಗಿದ್ದಾವೆ. ನೀವು ಅಮೆರಿಕ ಕಂಪೇರ್ ಮಾಡ್ಬಿಡಿ. ಅಮೆರಿಕದಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ರೈತರ 10% ಇಲ್ಲ ಅಲ್ಲಿ. ಅವ್ರಿಗೆ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಸಬ್ಸಿಡಿ ಕೊಡ್ತಾರೆ. ಅಲ್ಲಿ ಅಗ್ರಿಕಲ್ಚರ್ ಮಾಡ್ರಿಪ್ಪ ಅಂತ ಬೆಂಗ್ ಮಾಡ್ತಾರೆ, ಭಿಕ್ಷೆ ಬಿಡ್ತಾರೆ, ಬಂದ್ರಿ ಅಂತ. ನಮ್ಮಲ್ಲಿ 2 ಎಕರೆ 3 ಎಕರೆ ಇರೋದು ಇವತ್ತು 10 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ. ಅವ್ರಿಗೆ ಅದು ಬಿಟ್ಟು ಬೇರೆ ಉದ್ಯೋಗ ಗೊತ್ತಿಲ್ಲ. ಅಲ್ಲೇ ಸಾಯ್ಬೇಕು, ಅಲ್ಲೇ ಹುಟ್ಟಬೇಕು. ಕಾಲ ಆದ್ರೆ ಎಷ್ಟು? ಇವತ್ತು ಹಿಂದೆ 2-3 ವರ್ಷದಲ್ಲಿ
4,000-5,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಬ್ರು ಮಾತಾಡ್ತಾ ಇಲ್ಲ. ನಮ್ಮ ಸಿದ್ದರಾಮಯ್ಯನವರು ಮಾತಿರ್ತಾರೆ, ನಾನು ಕಲ್ಯಾಣಕರ ಕಲ್ಯಾಣಕರ ಮಾಡಿದ್ರ, ಆದ್ರೆ ಫಸ್ಟ್ ಸಿದ್ದರಾಮಯ್ಯ, ಎರಡನೇ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಉಳಿದಿರಲಿಲ್ಲ. ಅವರ ಅಭಿಮಾನಿಗಳಿಗೆ, ಅವರ ಅಕ್ಕಪಕ್ಕ ಇರೋರಿಗೆ ನೋವಾಗ್ಬೋದು. ನಾನು ಕೂಡ ಅವ್ರ ಬಗ್ಗೆ ಒಂದು ಮೊದಲಿಂದ ಒಂದು ಸಾಫ್ಟ್ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಯಾರು ಈ ರೀತಿಯ ಕಾರ್ಯಕ್ರಮ ಮಾಡಿದರೋ ಇದನ್ನು ಉಳಿಸುವಂತ ಕಾರ್ಯಕ್ರಮ ಕೂಡ ಅವರಿಂದ ಆಗ್ಬೇಕಾಗಿತ್ತು. ಕರೆಕ್ಟ್. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಲಕ್ಷ್ಮಣ ಹುಗಾರ್ ಸರ್, ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ರವಿಚಂದ್ರ ಅವರೇ, ಇಷ್ಟೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಕೂಡ ಈಗ ಖಾಸಗೀಕರಣಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಕಣ್ಣಿಲ್ಲ, ಕರುಣೆ ಇಲ್ಲ, ಯಾವುದೇ ರೀತಿಗೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿಲಿ 100% ಸರ್. ಏನಂದರೆ ಇವಾಗ ಸ್ವತಂತ್ರ ಅನ್ನೋದು ಸಾಮಾಜಿಕ ಸ್ವತಂತ್ರ ಒಂದೇ ಸ್ವತಂತ್ರ ಅಲ್ಲ ಸರ್. ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಸಿಕ್ಕೋದು ಅದೊಂದು ಸ್ವತಂತ್ರ. ಅದು ಏನು ಮೂಲಭೂತ ಇದೆ ಅವ್ನಿಗೆ ಆರಾಮಾಗಿ ಕೈಗೆ ಸಿಗೋ ಥರ ಇರಬೇಕು. ಇವಾಗ ನಮ್ಮ ಬೆಸ್ಕಾಮ್ ಚೆಸ್ಕಾಮ್ ಇದೆ, 100 ವರ್ಷಗಳ ಇತಿಹಾಸ ಇರೋವಂಥದ್ದು. ಲೈನ್ಮ್ಯಾನ್ಗಳಿರ್ಬೋದು, ಅವರೆಲ್ಲ ಲೈನ್ಮ್ಯಾನ್ಗಳು ಅವಾಗೆಲ್ಲ ತಳ್ಳೋ ಗಾಡಿಯಲ್ಲಿ ಬಂಡಿಗಳಲ್ಲಿ ಕಂಬಗಳು ಕಂಬಗಳು ಎತ್ತಿದ್ದಾರೆ ಸರ್. ಅಷ್ಟು ಈಸಿಯಾಗಿ ಆಗಲಿಲ್ಲ. ಅಷ್ಟೆಲ್ಲ ಮಾಡಿ ಬೆಳೆಸಿದ್ದಾರೆ. ಮತ್ತು ಅದ್ರ ಜೊತೆ ಗುತ್ತಿಗೆದಾರರು ಏನಿದ್ದಾರೆ, ಸೈಕಲ್ಗಳಲ್ಲಿ ಸೈಕಲ್ಗಳಲ್ಲಿ ಕಟ್ಕೊಂಡು ಭಾಗ್ಯಜ್ಯೋತಿ ಮನೆಗೂ ಬೆಳ್ಕೊಡೋಂಥ ಕೆಲಸ ಮಾಡಿದ್ದೀವಿ ನಾವು. ಅವರು ಜೊತೆಯಲ್ಲೇ ಕೆಲಸಗಳು ಮಾಡ್ಕೊಂಡು 100 ವರ್ಷದ ಇತಿಹಾಸ ಐತೆ ಅಂತ ಒಂದು ಕಂಪ್ನಿ ಸರ್. ಅಂತ ಒಂದು ಕಂಪ್ನಿ ಇವಾಗ ಏಕಾಏಕಿ ತಗೊಂಡೋಗಿ ಖಾಸಗೀಕರಣ ಕೊಟ್ಬಿಟ್ರೆ ಹೆಂಗೆ? ಆಮೇಲೆ ಶ್ರಮಕ್ಕೆ ಬೆಲೆ ಉಳಿಯೋದಿಲ್ಲ. ಎಲ್ಲ ಕಡೆಗಳಲ್ಲೂ ವಿದ್ಯುತ್ ಕಂಬಗಳಿದೆ, ವಿದ್ಯುತ್ ಸಂಪರ್ಕ ಇದೆ, ನಾನು ಬಂದು ಆರಾಮಾಗಿ ಕಲೆಕ್ಷನ್ ಮಾಡ್ಬಿಡ್ತೀನಿ. ಆವಾಗ ಏನು ಇರಲಿಲ್ಲ ಸರ್. ಇವಾಗ JCBಗಳಿದೆ, ಡಿಗ್ಗಾರಿಗಳಿದೆ, ಎಲ್ಲ ಅದ್ರಲ್ಲಿ ಕೆಲಸ ಆಗುತ್ತೆ. ಮೊದಲು ಅವಾಗೆಲ್ಲ ಬೈ ಹ್ಯಾಂಡ್ ಮಾಡಬೇಕಾಯಿತು. ಎತ್ತಿನ ಬಂಡಿಯಲ್ಲಿ ತಗೊಂಡೋಗಿ ಕೆಲಸಗಳು ಮಾಡಿದ್ದಾರೆ ಸರ್. ಮತ್ತು ಅವಾಗ ಕಂಬಗಳು ಹೆಂಗಿತ್ತು, ಮತ್ತು ಏನೇ ಒಂದು ಬೇಕಾದ್ರೆ ಅಷ್ಟು. ಇವಾಗಂತೂ ಮೊಬೈಲ್ ಇದೆ, ಇಮಿಡಿಯೇಟ್ ತರಿಸ್ಕೊತಾ ಇದ್ರು. ಅವಾಗ ಏನಿಲ್ಲ, ಫಿಸಿಕಲ್ ಆಗಿ ಓಡಾಡಬೇಕಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ರೈತರ ಜಮೀನಲ್ಲಿ ಕಂಬಗಳನ್ನ ಇಟ್ಟಿರೋದು ಅದು ರಿಸರ್ವ್. ಈ ಹೈಟೆನ್ಷನ್ ಹೋಗ್ಬಿಟ್ರೆ ಅಲ್ಲೇನು ಬೆಳೆನೂ ಇಲ್ಲ, ಅಲ್ಲೇನು ಮನೇನು ಕಟ್ಟಂಗಿಲ್ಲ, ಅದಕ್ಕೆ ಯಾರು ದುಡ್ಡು ಕೊಡಲ್ಲ. ಇವತ್ತು 1 ಕೋಟಿ 2 ಕೋಟಿ ಹೋಗ್ತಿದೆ. ಹೈ ಟೆನ್ಷನ್ ಹೋಗಿರೋದ್ರಿಂದ ಅದು ಹಂಗೆ ಇರುತ್ತೆ ರಿಸರ್ವ್ ಆಗಿ. ಅದು ನಮ್ಮ ಬೆಸ್ಕಾಮು, ನಮ್ಮ ರಾಜ್ಯ ಸರ್ಕಾರ, ನಮ್ಮ ದೇಶ ಅಂತೇಳಿ ನಾವು ರೈತರಿಗೂ ಅದನ್ನ ಬೇರೆ ಯೋಜನೆ ಆದ್ರೆ ಸ್ವಾಧೀನಪಡಿಸ್ಕೊಂಡು ಅದಕ್ಕೆ ಪರಿಹಾರವನ್ನ ಕೊಡೋ ಅದನ್ನ ನಮ್ಮ ಜಾಗನ ನಮ್ಗೆ ಪರಿಹಾರನೂ ಇಲ್ದಿರ ಈಗ ಪ್ರೈವೇಟೈಸ್ ಹೆಂಗ್ ಮಾಡ್ತಾರ? ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕಂತ ನಾವು ಸರ್ಕಾರಕ್ಕೆ ನಾವು ಸ್ಪಂದಿಸ್ಕೊಂಡು ಹೋಗಿದ್ದು. ಈಗ ಅದನ್ನೆಲ್ಲ ಇವ್ರಿಗೆ ಪ್ರೈವೇಟೈಸು ಖಾಸಗೀಕರಣವನ್ನು ಲೂಟಿಕೋರರಿಗೆ ಯಾಕೆ ಕೊಡ್ತಾರೆ? ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವಿದ್ಯುತ್ ಪೂರೈಕೆ ಖಾಸಗೀಕರಣ ನೀಡೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣವನ್ನು ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ಇವತ್ತು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಜ್ಯ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಇವತ್ತು ರೈತರು, ರೈತ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇವತ್ತು ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂತಹ ದಿನೇಶ್ ಶಿರ್ವಾಳ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ಸುಮಾರು 1 ತಿಂಗಳಿನಿಂದ ವಿದ್ಯುತ್ ಖಾಸಗೀಕರಣ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾದ್ಯಂತ ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾನೆ ಬರ್ತಾ ಇದೆ. ಈಗಾಗಲೇ ಟಾಟಾ ಕಂಪನಿ ಲೈಸೆನ್ಸ್ಗಾಗಿ ಸುಮಾರು 19 ಜಿಲ್ಲೆಯಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿಕೊಂಡು ಆ ಪ್ರಕ್ರಿಯೆಗಳನ್ನ ಮುಂದುವರಿಸಿರೋದ್ರಿಂದ ಸಹಜವಾಗಿ ಆತಂಕ ಇದೆ. ರೈತರಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ. ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಉಚಿತ ವಿದ್ಯುತ್ ಏನು 10 HP ಪಂಪ್ಸೆಟ್ವರೆಗೂ ನಮ್ಮ ನಾಯಕರು ಬಂಗಾರಪ್ಪನವರು ಘೋಷಣೆ ಮಾಡಿಕೊಟ್ಟು ಹೋಗಿದ್ದು ಇವತ್ತು ಆ ನೆರಳನ್ನ ಬದುಕ್ತಾ ಇದ್ದೇವೆ. ಇವತ್ತು ಪ್ರೈವೇಟ್ ಕಂಪನಿಗೆ ಈ ವ್ಯವಸ್ಥೆ ಹೋದರೆ ಖಂಡಿತ ನಮಗೆ ವಿದ್ಯುತ್ ಉಚಿತವಾಗಿ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆದಾಯ ಇಲ್ಲದೆ ಇರ್ತಕ್ಕಂಥ, ಲಾಭ ಇಲ್ಲದೆ ಇರ್ತಕ್ಕಂಥ ವಿಚಾರದಲ್ಲಿ ಕಂಪನಿಗಳು ಅಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತವೆ, ಏನು ನಮ್ಮ ಸೇವೆಯಲ್ಲಿ, ಅವರ ಸೇವೆಯಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಂಪನಿ ಕೊಡಬಾರ್ದು. ಆ ವಿಚಾರದಲ್ಲಿ ಭಾಳ ದೊಡ್ಡ ಹೋರಾಟವನ್ನು ಈಗಾಗಲೇ ಸಾಗರದಲ್ಲಿ 2 ಬಾರಿ ಮಾಡಿದ್ದಾರೆ. ಈಗ ನಾಳೆ ಸಾಗರ ಬಂದ್ಗೆ ಕರೆ ಕೊಟ್ಕೊಂಡು ಭಾಳ ದೊಡ್ಡ ಪ್ರತಿಭಟನೆಯನ್ನು, ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಖಂಡಿತ ಇವತ್ತು ನಾಳೆ ಬೆಳಗ್ಗೆ ಆದರೆ ಸಾಗರ ಬಂದು ಪ್ರತಿಯೊಬ್ಬರೂ ಕೂಡ ವಾಲಂಟ್ರಿಯಾಗಿ ಅವರು ಘೋಷಣೆ ಮಾಡಿದ್ದಾರೆ. ಅವರು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ. ನಮ್ಮ ಬೆಂಬಲ ನಾಳಿನ ಬಂದ್ಗೆ, ಖಾಸಗೀಕರಣದ ವಿರುದ್ಧ ನಾಳೆ ಏನು ಬಂದ್ ಕರೆ ಕೊಟ್ಟಿದ್ದಾರೆ ಆ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಹೋಟೆಲ್ ಮಾಲೀಕರ ಸಂಘ, ಬಸ್ ಚಾಲಕರ ಸಂಘಟನೆ, ಏಜೆಂಟರ ಸಂಘ, ಆಟೋ ಚಾಲಕರ ಸಂಘ, ಹಾಗೆ ಇನ್ನೂ ಅನೇಕರು, ನಮ್ಮ ಕೈಗಾರಿಕಾ ವಸತು ಅವರು ಕೂಡ, ಕೈಗಾರಿಕೋದ್ಯಮಿಗಳು ಕೂಡ ಅವರು ಕೊಟ್ಟಿದ್ದಾರೆ. ನಮ್ಮ ಶಾಹಿ ಗಾರ್ಮೆಂಟ್ನವರು ಕೂಡ ನಮ್ಮ ಕೈಲಾದಂತೆ ನಾವು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಸಂಘ ಸಂಸ್ಥೆಗಳು, ಕ್ಯಾಬ್ ಮಾಲೀಕರು ಎಲ್ಲರೂ ಕೂಡ, ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು
ಜಿಲ್ಲಾ ರೈತ ಸಂಘದ ಜಿಲ್ಲಾ ಘಟಕದ ದಿನೇಶ್ ಶಿರ್ವಾಳ ಅವರ ಮಾತು. ಏನು ಬೆಸ್ಕಾಂ ಇವುಗಳನ್ನ ಮಾರೋದ್ರ ಜೊತೆಗೆ ನಮ್ಮ ರೈತರನ್ನು ಖಾಸಗಿ ಕಂಪನಿಗಳಿಗೆ ಮಾರಿಬಿಡಿ, ಹೀಗೆ ಎಲ್ಲದನ್ನೂ ಖಾಸಗಿತನಕ್ಕೆ ನೀವು ಕೊಡ್ತಾ ಹೋದರೆ ರೈತರು ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನೋದು ಇಲ್ಲಿನ ರೈತರ ಪ್ರಶ್ನೆ ಆಗಿದೆ. ಪೃಥ್ವಿರಾಜನ್, TV5 ಶಿವಮೊಗ್ಗ. ರಾಜ್ಯ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ, ಅದನ್ನು ವಿರೋಧಿಸಿ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೆಳಗಾವಿ ಕೂಡ ಏನು ಸಾಕಷ್ಟು ರೈತಾಪಿ ವರ್ಗ ಏನಿದೆ, ದುಡಿಯುವಂಥ ವರ್ಗ ಏನಿದೆ, ಅದು ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಬೆಳಗಾವಿಲಿರ್ತಕ್ಕಂಥ ರೈತ ಮುಖಂಡರನ್ನ ಅವರೆಲ್ಲ ಮಾತಾಡ್ಸೋಣ, ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಇದೊಂದು ಕೆಟ್ಟ ನಿರ್ಧಾರ. ಯಾಕಂತಂದ್ರೆ ಸರ್ಕಾರ ಈ ಕರ್ಮ ನಿರ್ಧಾರ ಕೈಗೋಬಾರ್ದು. ರಿಲಯನ್ಸ್ ಕಂಪನಿ ಅಂತೇಳಿ ಬಂದಿತ್ತು, ಅದು ಮೊಬೈಲು ಒಂದು ಉದಾಹರಣೆ ತೊಗೋಬೇಕಂದ್ರೆ ಹೆಡ್ಸೆಟ್ ಸಿಮ್ ಸಕಟ ಒಂದು ಕೊಡ್ತು 500 ರೂಪಾಯಿಗೆ. ಇವತ್ತು ಈ ಕೊಟ್ಟು ಒಂದು 2-3 ವರ್ಷ ಆಗಂತಲೇ ಒಂದು 1000 ರೂಪಾಯಿ ಕರೆನ್ಸಿ ಮಾಡಿದ ಸರ್ಕಾರ. ಯಾರೋ ಟೆಂಡರ್ ತೊಗೊಂಡು ಎಲ್ಲೋ ಕುಂತ ಖಾಸಗೀಕರಣ ಕೊಟ್ಟಂದ್ರೆ ಇದೆಲ್ಲ ಜನರ ಮೇಲೆ ಬರೆ ಆಗ್ತೈತಿ. ಮತ್ತು ಸರ್ಕಾರ ಈ ನಿರ್ಧಾರ ತೊಗೋಬಾರ್ದು. ಕಡ್ದ ನಿರ್ಧಾರ ತೊಗೊಂಡಿದ್ದ ಆಗಿತ್ತಂದ್ರೆ ವಿಧಾನಸೌಧಕ್ಕೆ ಬಂದು ಅವ್ರನ್ನೂ ಹೊರಗೆ ಹಾಕಿ ಅದನ್ನು ಖಾಸಗೀಕರಣ ಮಾಡ್ತೇವೆ ಅಂತ ಹೇಳ್ತೇವೆ ನಾವು. ಅಲ್ಲಿ ಮೋಟ್ರುಗಳಾಯಿತು ಸ್ಟಾರ್ಟ್ ಮಾಡ್ಬೇಕಾರೆ ಫ್ರೀ ಅಂತೂ ಇಲ್ಲ, ಅವ್ರು ಬಿಲ್ ತುಂಬ್ತಾರೆ ರೈತರ. ಇವರು ಪ್ರೈವೇಟ್ ಆದ್ರೆ 5 ರೂಪಾಯಿದ 10 ರೂಪಾಯಿ ಆಗುತ್ತೆ. ಇದು ರೈತರಿಗೆ ನೇರ ಹೊಣೆ. ಆಮೇಲೆ ಸಿಮ್ ಥರ ಚಾರ್ಜ್ ಮಾಡಿ ಸ್ಟಾರ್ಟ್ ಮಾಡಬೇಕು ಮೋಟರ್ಸ್ ಅಂದರೆ ಬಂದು ಬೀಳುತ್ತೆ, ಬೆಳೆ ಒಣಗುತ್ತೆ. ಬೆಳೆ ಒಣಗಿದ್ರೆ ನೇರ ಯಾರಿಗೆ, ನಮ್ಮ ಭಾರತ ದೇಶದ ನಾಗರಿಕರಿಗೆ ಬೆಳೆ ಸಿಗಲ್ಲ. ಇದು ಯಾವ ಕಾರಣಕ್ಕೂ ರೈತರು ಒಪ್ಪಲ್ಲ, ಬಿಡೋದು ಇಲ್ಲ. ಈ ಎಲ್ಲ ಬಿಸ್ನೆಸ್ಸು ತಿರ್ಬೋಕಿಗಳ ಬಿಸ್ನೆಸ್ ಇದ್ದಾರಲ್ಲ, ಇವರಾಯಿತು, ಸರ್ಕಾರ ಆಯಿತು, ಯಾವುದೇ CM ಇರ್ಬೋದು, ಯಾವುದೇ PM ಇರ್ಬೋದು, MLA MP ಗಳು, ಇವ್ರು ನಾವು ಓಟ್ ಹಾಕಿದ ಭಿಕ್ಷೆ ಕೊಟ್ಟಿದ್ದೆವು ಅವ್ರಿಗೆ ಕೆಲಸ ಮಾಡೋಕ್ಕೆ. ಅವ್ರು ನಮ್ಮ ಕೆಲಸಗಾರರ, ನಮ್ಮ ಕೆಲಸ ಮಾಡಬೇಕು, ಕ್ಷೇತ್ರದಾಗ ಬಂದು ಕೆಲಸ ಮಾಡಬೇಕು. ಅದು ಬಿಟ್ಟು ಗೋವಾ ದಿಲ್ಲಿ ಮಜಾ ಮಾಡ್ಕೊಂಡು ಅವರು ಸ್ಕೂಲ್ ಕಾಲೇಜ್ ಮಾಡ್ತಾರೆ, ಅದನ್ನು ಬಿಟ್ಟು ಇದನ್ನು ಕೆಲಸ ಮಾಡಬೇಕು. ಬಿಸ್ನೆಸ್ ಮಾಡೋಕ್ಕೂ ಒಂದು ಎಥಿಕ್ಸ್ ಇದೆ, ಒಂದು ನಾರ್ಮ್ ಇದೆ, ನಮ್ಮ ಸಂವಿಧಾನ ಇದೆ. ಏನಿದೆ ಬಿಸ್ನೆಸ್ ಮಾಡಬೇಕಂದ್ರೆ ಚೆರಿ ಪಿಕ್ಕಿಂಗ್ ಅಂತ ಮಾಡ್ತಾಯಿದ್ರು. ಚೆರಿ ಪಿಕ್ಕಿಂಗ್ ಅಂದರೆ ಏನು, ಎಲ್ಲಿ ಪ್ರಾಫಿಟ್ ಇದೆ, ಬೆಳಗಾವಿ, ಬೆಂಗಳೂರ, ಬಳ್ಳಾರಿ, ಮೈಸೂರು ಇಂಥ ದೊಡ್ಡ ಸಿಟಿ ಎಲ್ಲಿ ಪ್ರಾಫಿಟ್ ಇದೆ ಅಷ್ಟೇ ತೊಗೊಳೋರವ್ರ. ಈ ತಾಲೂಕು ಮಟ್ಟದ ಯಾವುದು ತೊಗೊಳಂಗಿಲ್ಲ, ಯಾಕಂದರೆ ಲಾಸ್ ಬರುತ್ತೆ. ಇದು ಏನಂದರೆ ಕುಂದಾನಗರಿ ಬೆಳಗಾವಿಯಲ್ಲಿ ಏನು ಎಸ್ ನಾಗೇಂದ್ರ ಅವರೇ, ಲಾಸ್ಟ್ ಕಮೆಂಟ್. ಟೈಮ್ ಇಲ್ಲ, 1 ನಿಮಿಷದೊಳಗೆ. ಇವತ್ತು ನೋಡಿ, ಇವತ್ತು PPA ಅಂತ ಮಾಡಿದ್ದಾರೆ, ಸೋಲಾರ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಮಾಡಿದ್ದಾರೆ. ಸೋಲಾರ್ಗಳು ರೈತರು ಕೂಡ ಮಾಡೋಂಥ ವ್ಯವಸ್ಥೆ ಕೊಟ್ಟಿದ್ದಾರೆ, ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು IPT ಅಂತ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಪವರ್ ಪರ್ಚೇಸ್ ಟ್ರಾನ್ಸ್ಫರ್ಸ್ ಅಂತ ಮಾಡಿದ್ದಾರೆ. ಸೊ ಇವತ್ತು 40-45% ಇವತ್ತು ಅದು ಖಾಸಗೀಕರಣ ಹೋಗ್ತಾ ಇದ್ದಾವೆ, ಇಂಡಿವಿಜುವಲ್ ಹೋಗ್ತಾ ಇದೆ. ಇವತ್ತು ಇಲ್ಲಿ ಇನ್ನು ಉಳಿದಿರೋಂಥದ್ದು ಯಾರು ಕೊಡ್ತಾರೆ? ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ, ರೂರಲ್ ಲೈಟಿಂಗು, ಅರ್ಬನ್ ಲೈಟಿಂಗು, ಕಮರ್ಷಿಯಲ್ ಲೈಟು, ಮತ್ತು ಫ್ಲೋರ್ ಮಿಲ್ಸು, ಸ್ಮಾರ್ಟ್ ಸೈಜ್ ಆಗಿರೋಂಥ ಪವರ್ ಇಂಟಿಗ್ರೇಷನ್ ಮಾತ್ರ ಇವತ್ತು ಸರ್ಕಾರ ಉಳ್ಕೊಂಡಿದೆ. ಅದನ್ನು ಕೂಡ ಇವತ್ತು ನೀವು ಖಾಸಗೀಕರಣ ಕೊಡ್ತೀರಂದ್ರೆ ಮೂರ್ಖತನ ಅಲ್ವಾ? ಇವತ್ತು ಉಳಿಬೇಕಲ್ಲ ರೈತರು, ಬಡವರು ಉಳಿಬೇಕಲ್ಲ. ಬಡವರು ಉಳಿಯಂಥ ಕೆಲಸ ಮಾಡಿ, ರೈತರು ಉಳಿಯಂಥ ಕೆಲಸ ಮಾಡಿ. ಇವತ್ತು ಖಾಸಗಿಗೋಸ್ಕರ ಬರೀ ನಿಮ್ಮ ಮೈಂಡ್ ಸೆಟ್ಟು ಬರೀ ಆ ಒಂದು ಕಮರ್ಷಿಯಲ್ ಆಗಿ ಬರೀ ನೀವು ಎಕನಾಮಿಕ್ ಆಗಿ ನಿಮ್ಮ ದುಡ್ಡದ ಒಂದು ದೋಚ ಒಂದೇ ಪರ್ಯಾಯ ವ್ಯವಸ್ಥೆ ಮಾಡ್ತಾಯಿದ್ರು ಹೊರತು ಇಲ್ಲಿ ರೈತರು ಉಳಿಯಂಥವ್ರು, ಬಡವರು ಉಳಿಯಂಥ ವ್ಯವಸ್ಥೆನೇ ಮಾಡ್ತಾರಲ್ಲ. ಯಾಕೆ ಜನ ವಿರೋಧನೆ ಮಾಡ್ತಾ ಇದ್ರಲ್ಲ ಇವತ್ತವರೆಗೂ ನೀವು? ಇವತ್ತು ಸರ್ಕಾರಗಳು ಬರೋದು ಜನಪರವಾದ ಕೆಲಸಗಳು, ಮೂಲ ಸೌಕರ್ಯ ಕೊಡಬೇಕು, ಗಾಳಿ ಬೆಳಕು ನೀರು ಮನುಷ್ಯನಿಗೆ ಮೂಲ ಸಿದ್ಧ ಹಕ್ಕು, ಅವನು ನೀವು ಕೂಡ ಇವತ್ತು ನೀವು ಈ ರೀತಿಯಾಗಿ ಮಾರಣ ಹೋಮಗಳ ತರ ನಡೆಸ್ತಾ ಇದ್ರಲ್ಲಿ. ಇವತ್ತು ಜೀವಂತವಾಗಿ ಇವತ್ತು ಬಡವ್ರನ್ನ ಮತ್ತು ರೈತರ ಇವತ್ತು ರಾಷ್ಟ್ರೀಕರಣ ಅದೇ ರೀತಿ ರಾಷ್ಟ್ರೀಕರಣ ಉಳಿಬೇಕು. ಖಾಸಗೀಕರಣ ಆದ್ರೆ ಆಸ್ತಿ ಆಗುತ್ತೆ ಅಷ್ಟೇ. ಸರಿ ರವಿಚಂದ್ರ, ನಾವು ಇಷ್ಟೇ ಹೇಳೋದು, ದಯವಿಟ್ಟು ಖಾಸಗೀಕರಣ ಬೇಡ. ಏಕೆ ಈ ಒಂದು ಬೆಸ್ಕಾಂ ಅನ್ನೋದು ನಮ್ಮೆಲ್ಲರಿಗೂ ಸಾರ್ವಜನಿಕರ ಸೊತ್ತು. ದಯಮಾಡಿ ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಆದ್ರೆ ಒಂದು ಜವಾಬ್ದಾರಿನೇ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕು, ಮತ್ತೆ ಅಧಿಕಾರಿಗಳಿಗೂ ಇರಬೇಕು, ಅದ್ರ ಜೊತೆ ಗುತ್ತಿಗೆದಾರರಿಗೂ ಇರಬೇಕು. ಎಲ್ಲರೂ ಸೇರಿ ಉಳಿಸ್ಬೇಕು, ಬೆಳೆಸಬೇಕು. ಸರ್, ಗಾಳಿ, ನೀರು, ಬೆಳಕು ಈ 3 ಮನುಷ್ಯನ ಮೂಲಭೂತ ಹಕ್ಕು. ಇದನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು. ಖಾಸಗೀಕರಣ ಮಾಡಿದ್ರೆ ಆ ರಾಜ್ಯ ಆಗಲಿ ದೇಶ ಆಗಲಿ ಯಾವತ್ತೂ ಸುಭಿಕ್ಷವಾಗಿ. ಸರ್ಕಾರ ಇಲಾಖೆಗಳು ಸರ್ಕಾರ ನಡೆಸಿದ್ರೆ ಸೇವಾ ಮನೋಭಾವದಿಂದ, ಅದು ಲಾಭ ನಷ್ಟ ನೋಡಲ್ಲ. ಸರ್ಕಾರ ನಡೆಸಿದ್ರೆ ಸೇವಾ ಮನೋಭಾವದಿಂದ ನಡೆಸ್ತಾರೆ. ಅದೇ ಖಾಸಗೀಕರಣ ಮಾಡಿದ್ರೆ ಲಾಭದಾಯಕ ನೋಡ್ತಾರೆ. ಆದ್ಯತಾ ವಲಯಗಳು ಅಂತ ಗುರುತಿಸಲ್ಪಡುವಂಥ ಎಲ್ಲ ಸೇವೆಗಳು ಕೂಡ ಸರ್ಕಾರ ಸೇವಾ ಮನೋಭಾವದಿಂದ ಮಾಡುತ್ತೆ. ಖಾಸಗಿ ಕಂಪನಿಗಳಿಗೆ ಹೋದರೆ ಲಾಭದ ಉದ್ದೇಶದಿಂದ ಬರುತ್ತೆ. ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ ಅಂತ ಹೇಳ್ತಿದ್ದಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದ. ಇದಾಗಿತ್ತು ಈವರೆಗಿನ ವಿಶೇಷ ಡಿಬೇಟ್. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.